ತತ್ಸತ್. ಎಲ್ಲರಿಗೆ ನಮಸ್ಕಾರ. ಇಂದಿನಿಂದ 5 ದಿವಸಗಳ ಕಾಲ ಮಹಾಕವಿ ಗದ್ಯ ಸಾರ್ವಭೌಮ ಬಾಣಭಟ್ಟನ ಕಾದಂಬರಿಯ ಕೆಲವು ಭಾಗಗಳನ್ನು ಪರಿಚಯ ಮಾಡಿಕೊಳ್ಳುವುದಾಗುತ್ತದೆ. ಅದರೊಟ್ಟಿಗೆ ಆನುಷಂಗಿಕವಾಗಿ ಅಲ್ಲಷ್ಟು ಇಲ್ಲಷ್ಟು ಕನ್ನಡದಲ್ಲಿ ಬಾಣಭಟ್ಟನನ್ನು ಚಂಪೂ ರೂಪದಲ್ಲಿ ತಂದಿಟ್ಟಂಥ ನಾಗವರ್ಮನ ಕರ್ನಾಟಕ ಕಾದಂಬರಿಯ ಪದ್ಯಗಳನ್ನು ಅವನು ಹೇಗೆ ಕನ್ನಡಕ್ಕೆ ಆ ಗದ್ಯವನ್ನು ಪದ್ಯವಾಗಿ ಏರಿಸಿದ್ದಾನೆ ಅನ್ನುವುದರ ಪರಿಚಯವನ್ನು ಮಾಡಿಕೊಳ್ಳೋಣ. ಮತ್ತು ಮೊದಲೇ ನಾನು ತಿಳಿಸಿದಂತೆ ಇದು ತುಂಬ ವರ್ಣನ ಪ್ರಧಾನವಾದ, ಕಲ್ಪನಾ ಪ್ರಧಾನವಾದ ಕಾವ್ಯ. ಪ್ಯೂರ್ ಆರ್ಟ್ ಅಂತೀವಲ್ಲ, ಅಪ್ಪಟ ಕಲೆ. ಇಲ್ಲಿ ಉಪದೇಶಕ್ಕೆ ಎಡೆಯೇ ಇಲ್ಲ. ಪುಣ್ಯ, ಪುರುಷಾರ್ಥ, ಪಾಪ, ಮೋಕ್ಷ, ಸದ್ಗತಿಗಳ ಸೊಲ್ಲೇ ಇಲ್ಲ. ಇಲ್ಲಿರುವುದೆಲ್ಲ ಕಲ್ಪನೆಯ ವೈಚಿತ್ರ್ಯ, ಉಕ್ತಿಯ ಸೌಂದರ್ಯ, ವಾಗ್ವಿಲಾಸದ ವೈಭವ, ಕವಿಸಮಯದ ಕೋಲಾಹಲ, ಸೂಕ್ಷ್ಮವಾದ ಸುಕುಮಾರ ಮನೋಹರವಾದ ಪಾತ್ರಗಳ, ವ್ಯಕ್ತಿಗಳ ಮನೋಧರ್ಮವನ್ನು ಪ್ರಕಟನ ಮಾಡುವಂಥದ್ದು. ಕಥೆ ಎಲ್ಲಿಯೋ ಮರೆಯಾಗಿ ವರ್ಣನೆಗಳ ಮೆರವಣಿಗೆಯಲ್ಲಿ ಆ ಒಂದು ವರ್ಣನೆಯ ಮಹಾರಥದ ಆ ಪುಷ್ಪ ಪಲ್ಲಕ್ಕಿಗಳ ವೈಭವದ ನಡುವೆ ಕಥೆ ಎನ್ನುವ ಮೂಲ ವಿಗ್ರಹ ಕಂಡೂ ಕಾಣದಂತೆ ಮರೆಯಾಗಿ ಹೋಗಿಬಿಡುತ್ತದೆ. ಆ ಥರದ ಒಂದು ಕಲ್ಪನಾ ಲೋಕ ಹಿಂದಿನ ಕಂತುಗಳಲ್ಲಿಯೇ ಕಂಡಿದ್ರಿ. ಅಂಥ ಒಂದು ಕಲ್ಪನಾ ಲೋಕವನ್ನು ಜನರಿಗೆ ಒದಗಿಸಿಕೊಡೋದಕ್ಕೆ ಬರುವವರು ಕಡಿಮೆ. ಯಾಕೆಂದರೆ ಇದರಿಂದ ಏನು ಮೋಕ್ಷ ಸಿಗುತ್ತದೆಯಾ, ಏನು ಭಾಗವತ್ ಸಪ್ತಾಹವ ಅಥವಾ ಮಹಾಭಾರತ ಪಾತ್ರಗಳ, ಇಲ್ಲದೇ ಇದ್ದರೆ ಇನ್ಯಾವುದಾದ್ರೂ ಮಹಾತ್ಮ್ಯವ ಅಂತ ಹೇಳುವಾಗ ಇಂಥ ಕಥೆಯನ್ನು, ಇಂಥ ಕಲ್ಪನೆಯನ್ನು, ಇಂಥ ಒಂದು ಮನೋಹರವಾದ ಅಪ್ಪಟ ಕಲೆಯನ್ನು ಜನರಿಗೆ ಮುಟ್ಟಿಸುವಲ್ಲಿ ತುಂಬ ದೊಡ್ಡ ಪಾತ್ರ ವಹಿಸಿದಂಥ ಗೆಳೆಯರಿದ್ದಾರೆ. ವಿಶೇಷವಾಗಿ ಶ್ರೀಮತಿ ಶಾಂತಾ ಗೋಪಾಲ್ ಅವರು ಮತ್ತು ನಮ್ಮ ಗಾಯತ್ರಿ ಇಂದಾವರ ಅವರು, ಇವರೆಲ್ಲ ಸೇರಿ ಈ ಒಂದು ಬಾಣಭಟ್ಟನ ಕಾದಂಬರಿಯನ್ನು ಜನಕ್ಕೆ ಪರಿಚಯ ಮಾಡಿಸುವಲ್ಲಿ ತುಂಬ ದೊಡ್ಡ ಪಾತ್ರ ವಹಿಸಿದ್ದಾರೆ. ಹಾಗಾಗಿ ಆ ವಿದ್ವತ್ ರಸಿಕರಾದ ಸಹೃದಯರಿಗೆ ಪ್ರಯೋಜನೆ ಮಾಡಿದ್ದಕ್ಕಾಗಿ ಮತ್ತು ಇಂಥ ಒಂದು ಅಪ್ಪಟ ಕಲೆಯ ಕಾವ್ಯವನ್ನು ಕೇಳಿಸೋದಕ್ಕೆ ಬದ್ಧ ಕಂಕಣರಾದಂಥ ಗೋಖಲೆ ಸಂಸ್ಥೆಯವರಿಗೆ, ಆಮೇಲೆ ಇದನ್ನೇ ರಾಮೋತ್ಸವ ನಡೆಯುವ ಕಾಲದಲ್ಲಿ ಎಷ್ಟು ಕಡೆ ಸಂಗೀತ, ನೃತ್ಯ, ಪ್ರವಚನ, ಪುರಾಣ ಆದಿಗಳು ನಡೆಯುವಾಗಲೂ ಬಾಣಭಟ್ಟನ ಕಾದಂಬರಿಯನ್ನು ಕೇಳೋಣ ಅಂತ ಬಂದಿದ್ದೀರಾ. ಅದಕ್ಕೆ ತಮಗೆಲ್ಲರಿಗೂ ಕೂಡ ನನ್ನ ವಂದನೆಗಳು ಸಲ್ಲುತ್ತವೆ. ಕಳೆದ ಬಾರಿಯೇ ಕಾದಂಬರಿ ಕಥಾಮುಖ ಅಂತ ಹೇಳಿ ಈ ಕಾದಂಬರಿ ಕಥೆ ಆರಂಭವಾಗುವುದರ ಹಿನ್ನೆಲೆಯನ್ನು ಹೇಳಿದ್ದೆ. ಅದು ವೈಶಂಪಾಯನ ಅನ್ನುವಂಥ ಒಂದು ಗಿಳಿ ವಿಂಧ್ಯಾಟವಿಯಲ್ಲಿ ಹುಟ್ಟಿದ್ದು ಜಾಬಾಲಿ ಮಹರ್ಷಿಗಳ ಆಶ್ರಮವನ್ನು ಸೇರಿದಾಗ ಮಹರ್ಷಿ ಜಾಬಾಲಿಗಳು ಆ ಗಿಣಿಯನ್ನು ನೋಡ್ತಾ ಅದರ ಪೂರ್ವಜನ್ಮವನ್ನು ಹೇಳೋದಕ್ಕೆ ಆರಂಭ ಮಾಡ್ತಾರೆ. ಅಷ್ಟು ಕಥೆಯನ್ನೇ ಒಂದು 8-10 ದಿವಸದ ವರ್ಣನೆಗಳಲ್ಲಿ ಅಲ್ಲಲ್ಲಿ ಇಲ್ಲಲ್ಲಿ ತೆಗೆದುಕೊಂಡು ಮಾಡಿದ್ದಾಗಿತ್ತು. ಮೂಲ ಗ್ರಂಥ ಸುಮಾರು 700 ಪುಟಗಳಷ್ಟು ವಿಸ್ತಾರವಾದದ್ದು. ಅದರೊಳಗೆ ಹತ್ತಿರ 500 ಪುಟಗಳಷ್ಟು ಬಾಣಭಟ್ಟನ ರಚನೆ, ಇನ್ನು 200 ಪುಟದಷ್ಟು ಅವನ ಮಗ ಭೂಷಣ ಭಟ್ಟನ ರಚನೆ. ಆ 500 ಪುಟದಲ್ಲಿ ನಾನು ಹೆಚ್ಚಂದರೆ ಒಂದು 50 ಪುಟದಷ್ಟು ವರ್ಣನೆಗಳನ್ನು ಮಾತ್ರ ಈ ಇಡೀ ಸರಣಿಯಲ್ಲಿ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೀನಿ. ಆದರೆ ಅದೇ ಎಷ್ಟು ಭಾರ ಆಗಬಹುದು ಅಂತಂದರೆ, ನಮ್ಮ ಈ ಕಾಲದ ಲಾಘವಕ್ಕೆ ಏನನ್ನೋಣ. ಹಳೆ ಕಾಲದವರು 18 ಮೊಳ ಸೀರೆಯನ್ನು ಉಡ್ತಾಯಿದ್ರು. ಮಹಾರಾಷ್ಟ್ರದವರು 22 ಮೊಳ ಸೀರೆ. ಆ 22 ಮೊಳವೂ ಕೂಡ ಭಾರಿಯ ಜರತಾರಿಯ ಅಂಚಿನಿಂದ ಕೂಡಿದ್ದು, ಸೆರಗಿನಿಂದ ಕೂಡಿದ್ದು, ಅದಕ್ಕೆ ಅಮೂಲ್ಯವಾದ ಹರಳಿನ ಅಲಂಕಾರ ಎಲ್ಲ ಮಾಡಿದ್ದು. ಆ ಸೀರೆಯ ಸೆರಗೆ ಹೆಗಲ ಮೇಲೆ ಹೆಬ್ಬಾವ ಕೂತಂತೆ ಇರ್ತಾ ಇತ್ತಂತೆ. ಅಂಥ ಸೀರೆಯನ್ನು ಬಿಟ್ಟುಕೊಂಡು ನೃತ್ಯವನ್ನು ಮಾಡ್ತಾಯಿದ್ರು. ಈ ಕಾಲದಲ್ಲಿ ನೀವು ನೋಡ್ತೀರಾ, ಚಲನಚಿತ್ರದಲ್ಲಿ ಅಂಗ ಎಗಲದ ಕರವಸ್ತ್ರವನ್ನು ದರ್ಜಿಯವನಿಗೆ ಕೊಟ್ಟರೆ ಉಳಿದ ಬಟ್ಟೆಯನ್ನು ಏನು ಮಾಡಲಮ್ಮ ನಿನಗೆ ಬಟ್ಟೆ ಹೊಲದ ಮೇಲೆ ಅಂತ ಕೇಳದ ಅಂತ ನಾವು ವಿನೋದ ಕಣಿಕೆಗಳನ್ನು ಕೇಳ್ತೀವಿ. ಆ ರೀತಿಯಲ್ಲಿ ಈ ಕಾಲದಲ್ಲಿ 3 ಸಾಲಲ್ಲಿ ಕವಿತೆ ಆಗಬೇಕು, 15 ಪದದಲ್ಲಿ ಮುಗಿಯಬೇಕು. ಟ್ವಿಟರ್ಗಳಲ್ಲಿ ಕವಿತೆಗಳು ಬರ್ತಾ ಇರೋ ಕಾಲದಲ್ಲಿ, ಹಾಯ್ಕುಗಳೇ ಮಹಾಕಾವ್ಯಗಳಾಗ್ತಾ ಇರೋ ಕಾಲದಲ್ಲಿ ಬಾಣಭಟ್ಟನ ಒಂದು ವಾಕ್ಯ ಅಂದರೆ 7 ಪುಟ. ಈ ರೀತಿಯಾದ ಆ ವಾಕ್ಯ ಸಮುದ್ರದಲ್ಲಿ ಹೇಗೆ ಈಜುವುದು? ಆದರೂ ರಸಿಕರು ಎಲ್ಲ ಕಾಲಕ್ಕೂ ಇದ್ದೇ ಇರ್ತಾರೆ. ಅವರು ಬಾಣಭಟ್ಟನನ್ನು ಆ ವಿಶಿಷ್ಟತೆಗಾಗಿಯೇ ಆಸೆ ಪಡ್ತಾರೆ. ಹಾಗಲ್ಲವಾದರೆ 1300 ವರ್ಷಗಳಿಂದ ಅವನು ನಮ್ಮ ಕೈಗೆ ಉಳಿದು ಬರ್ತಾ ಇರಲಿಲ್ಲ. ಇರಲಿ, ನೋಡೋಣ. ಆ ಕಥಾಮುಖ ಅಂತ ಪೂರ್ವಕಥೆ ಆದಮೇಲೆ ಆ ಗಿಣಿ ಏನಾಗಿತ್ತು ಅನ್ನೋದನ್ನು ಜಾಬಾಲಿಗಳು ಹೇಳುವಾಗ
ಒಬ್ಬ ಮಂತ್ರಿಯ ಮಗನಾಗಿ ಹುಟ್ಟಿತ್ತು. ವೈಶಂಪಾಯನ ಗಿಣಿ ವೈಶಂಪಾಯನ ಅಂತ ಹೇಳುವ ಒಬ್ಬ ಮಂತ್ರಿಯ ಕುಮಾರನಾಗಿತ್ತು. ಆ ಮಂತ್ರಿಯ ಹೆಸರು ಶುಕನಾಸ. ಆ ಮಂತ್ರಿಯ ಮಹಾರಾಜನ ಹೆಸರು ತಾರಾಪೀಡ. ತಾರಾಪೀಡನ ಹೆಂಡತಿ ವಿಲಾಸವತಿ. ಅವರೆಲ್ಲ ಇದ್ದದ್ದು ಉಜ್ಜಯಿನಿ. ಆ ಉಜ್ಜಯಿನಿ ನಗರದಲ್ಲಿ ಆ ಒಂದು ಕಥೆ ಆರಂಭವಾಗುತ್ತದೆ ಅಂತ. ಕಥೆಯನ್ನು ಕೇಳ್ತಾ ಇರುವವನು ಜಾಬಾಲಿ ಆಶ್ರಮದಲ್ಲಿದ್ದ ಗಿಣಿಯ ಬಾಯಿಂದ ಅದೇ ಉಜ್ಜಯಿನಿಗೆ ತುಂಬ ದೂರವಲ್ಲದ ವಿದಿಶೆಯ ಮಹಾರಾಜನಾಗಿದ್ದ ಶೂದ್ರಕ. ಅವನು ಕೇಳ್ತಾನೆ, ಗಿಣಿ ಹೇಳ್ತಾ ಇರೋದು. ಗಿಣಿ ತನ್ನ ಜನ್ಮಾಂತರದ ಕಥೆ ಹೇಳ್ತಾ ಇದೆ, ಅದು ರಾಜನದೂ ಜನ್ಮಾಂತರದ ಕಥೆ ಇರಲಿ. ಆ ಉಜ್ಜಯಿನಿಯ ವರ್ಣನೆಯ ಕೆಲವೊಂದು ವಾಕ್ಯಗಳನ್ನು ಓದಿ ನೇರವಾಗಿ ನಾನು ಚಂದ್ರಾಪೀಡನ ಜನನ ಅಂದರೆ ತಾರಾಪೀಡ ಮಹಾರಾಜನ ಮಗ ಮತ್ತು ಶುಕನಾಸ ಮಂತ್ರಿಯ ಪುತ್ರನಾದ ವೈಶಂಪಾಯನನ ಮಿತ್ರ ಅವನ ಜನನದ ವರ್ಣನೆಯ ಕಡೆಗೆ ಬರ್ತೀನಿ. ಉಜ್ಜಯಿನಿ ವರ್ಣನೆ ಆ 2-3 ಪಂಕ್ತಿಗಳನ್ನು ಓದಬೇಕು ಅಂತ ಅಂದುಕೊಂಡಿರಲಿಲ್ಲವಾದರೂ ನಮ್ಮ ಶಾಂತಾಗೋಪಾಲ್ ಅವರು, ಗಾಯತ್ರಿ ಅವರು ಇಬ್ಬರೂ ಈಚೆಗೆ ಉಜ್ಜಯಿನಿಯ ಮಹಾಕುಂಭವನ್ನು ದರ್ಶನ ಮಾಡಿ ಬಂದಿದ್ದಾರೆ. ಆಸುಪಾಸಿನ ಎಲ್ಲ ಪುಣ್ಯಕ್ಷೇತ್ರಗಳನ್ನು ಈ ಬಿರುಬೇಸಿಗೆಯಲ್ಲಿ ನೋಡಿಕೊಂಡು ತಂಪಾಗಿ ಬಂದಿದ್ದಾರೆ. ಇನ್ನೂ ಆವಿಯಾಗದೆ ಬಂದಿದ್ದಾರೆ. ನನಗೆ ಆಶ್ಚರ್ಯ, ಆನಂದ, ಹೆಮ್ಮೆ. ಅಯ್ಯೋ ಭಗವಂತ, ನನ್ನ ಕೈಯಲ್ಲಿ ಆಗದೆ ಇರತಕ್ಕಂಥ ಕೆಲಸ ಇವರೆಷ್ಟು ಸಲೀಸಾಗಿ ಮಾಡ್ತಾರಪ್ಪ ಅಂತ ಮೆಚ್ಚುಗೆ. ಅಲ್ಲಿಯ ದಿವ್ಯ ಕ್ಷೇತ್ರಗಳು, ಶಂಕರ ಭಗವತ್ಪಾದರ ಸನ್ಯಾಸವಾದ ಸ್ಥಳ ಓಂಕಾರೇಶ್ವರ, ಅವರ ಗುರುಗಳು ಗೋವಿಂದ ಭಗವತ್ಪಾದರ ಗುಹಸ್ಥರಾಗಿದ್ದಂಥದ್ದು. ಹತ್ತಿರದಲ್ಲಿಯೇ ಮಾಹೇಶ್ವರ ಅಂತ ಈಗ ಹೆಸರು, ಹಿಂದೆ ಮಾಹಿಷ್ಮತಿಯಾಗಿತ್ತು, ನರ್ಮದಾ ನದಿಯ ಮತ್ತೊಂದು ತೀರದ ಕ್ಷೇತ್ರ. ಆ ಕ್ಷೇತ್ರದ ಸಮೀಪದಲ್ಲಿಯೇ ಮಂಡನ ಮಿಶ್ರರ ಒಂದು ಮನೆ. ಆ ಮಂಡನ ಮಿಶ್ರರ ಗೃಹ ನಿಕಟದಲ್ಲಿಯೇ ಶಂಕರರು ತಮ್ಮ ಶರೀರವನ್ನು ಒಂದು ಕಡೆ ಕಾಪಾಡಿ ಮತ್ತೆ ಅವರು ಪರಕಾಯ ಪ್ರವೇಶ ಮಾಡಿದರು ಅನ್ನುವ ಕಥೆಯ ಆ ಸನ್ನಿವೇಶ ಇರಬಹುದು. ಹೀಗೆ ಬೇಕಾದಷ್ಟು ಅಲ್ಲಿಯ ಪರಿಸರದಲ್ಲಿಯೇ ಪುಣ್ಯಕ್ಷೇತ್ರಗಳು ಉಂಟು. ಆ ಉತ್ತರ ಭಾರತವೇ ಲೀಲಾಭೂಮಿ, ಪ್ರತಿ ಹೆಜ್ಜೆಗೂ ಪುಣ್ಯ ನದಿ, ಪುಣ್ಯಕ್ಷೇತ್ರ ಅಂತ. ಈ ಹೊತ್ತಿನ ಸ್ಥಿತಿ ಅಲ್ಲ, ನಾವು 1000 ವರ್ಷಗಳ ಹಿಂದೆ ಅಲ್ಲಿ ಯಾವ ಥರ ಇತ್ತು ಅಂತ ಭಾವಿಸಿಕೊಂಡು ನೋಡಬೇಕಾದಂಥದ್ದು. ಅದನ್ನೆಲ್ಲ ನೋಡಿ ಬಂದಿದ್ದಾರೆ. ಉಜ್ಜಯಿನಿಯಲ್ಲಿ ಕೃಷ್ಣ ವ್ಯಾಸಂಗ ಮಾಡಿದ್ದು ಸಾಂದೀಪನಿ ಮಹರ್ಷಿಗಳ ಆಶ್ರಮದಲ್ಲಿ. ಅಲ್ಲಿಯೇ ಗಡಕಾಲಿಕಾ ಅಂತ ವಿಕ್ರಮಾದಿತ್ಯನಿಗೆ ಅನುಗ್ರಹ ಮಾಡಿದವಳು ಕಾಲಿಕೆ, ಕಾಳಿದಾಸನಿಗೆ ಅನುಗ್ರಹ ಮಾಡಿದವಳು ಅಂತ ಪ್ರತೀತಿ. ಭರ್ತೃಹರಿಯಲ್ಲಿಯೇ ಮಹಾರಾಜನಾಗಿದ್ದು ಗುಹೆಯಲ್ಲಿದ್ದುಕೊಂಡು ವೈರಾಗ್ಯ ಶತಕಾದಿಗಳನ್ನು ಬರೆದವನು ಅಂತ ಭರ್ತೃಹರಿ ಗುಹ. ಮಹಾಭೈರವ, ಅವನಿಗೆ ಮದ್ಯವನ್ನೇ ನೈವೇದ್ಯವಾಗಿ ಕೊಡ್ತಾರೆ, ಬಂದವರಿಗೂ ಮದ್ಯವನ್ನೇ ಪ್ರಸಾದವಾಗಿ ಕೊಡ್ತಾರೆ. ಪ್ರಪಂಚದಲ್ಲಿ ಯಾವ ದೇವರಿಗೆ, ಯಾವ ಪರಂಪರೆಗೆ ಈ ಥರದ ಔದಾರ್ಯ ಉಂಟು? ಶಿಪ್ರಾ ಅಥವಾ ಕ್ಷಿಪ್ರಾ ನದಿ, ಕಾಳಿದಾಸನ ಹುಟ್ಟೂರು ಬೇರೆ. ಮಹಾಕಾಲ, ಎಲ್ಲಕ್ಕೂ ವಿಲಯವಾಗಿರ್ತಕ್ಕಂಥ ಕಾಲವನ್ನೇ ಮೆಟ್ಟಿ ನಿಂತವನು. ಆ ಏಕಕಾಲ ಮಹಾಕಾಲ ಅವನು ನಿಂತಿದ್ದಾನೆ ಕಾಲಸ್ವರೂಪಿಯಾಗಿ. ಅಂಥ ಉಜ್ಜಯಿನಿಯ ಆ ಪ್ರದೇಶವನ್ನೆಲ್ಲ ನೋಡಿ ಬಂದದ್ರಿಂದ, ಅವರ ಮೇಲಿನ ಅಭಿಮಾನದಿಂದ, ಉಜ್ಜಯಿನಿ ಮೇಲಿನ ಭಕ್ತಿ ಗೌರವದಿಂದ ಆ ಉಜ್ಜಯಿನಿಯನ್ನು ಕುರಿತು 1-2 ಪಂಕ್ತಿ ಹೇಳದೇ ಇದ್ದರೆ ಯುಕ್ತವಲ್ಲ. ಪೂಜ್ಯ ಪೂಜಾ ವ್ಯತಿಕ್ರಮ ಆಗುತ್ತದೆ. ಪ್ರತಿಬದ್ನಾತಿ ಶ್ರೇಯ ಪೂಜ್ಯ ಪೂಜಾ ವ್ಯತಿಕ್ರಮ ಅಂತ ಕಾಳಿದಾಸ ಹೇಳ್ತಾನೆ. ದೊಡ್ಡವರನ್ನು ಗೌರವಿಸದೇ ಇದ್ದರೆ ನಮಗೆ ಅದು ಅಮಂಗಳವನ್ನು ಉಂಟು ಮಾಡುತ್ತದೆ ಅಂತ. ಆ ಉಜ್ಜಯಿನಿಯನ್ನು ಕುರಿತು ಅವನು ಕವಿ ದೊಡ್ಡ ವಾಕ್ಯವನ್ನು ಹೇಳ್ತಾನೆ. ಒಂದು 7-8 ಪುಟ ಇದೆ. ಅಸ್ತಿ ಕಿಲ ತ್ರಿಭುವನ ಲಲಾಮಭೂತ ಪ್ರಸವ ಭೂಮಿರಿವ ಕೃತಯುಗಸ್ಯ ಆತ್ಮನಿವಾಸೋಚಿತ ಭಗವತ ಮಹಾಕಾಲಾಭಿಧಾನೇನ ಭುವನತ್ರಯ ಸರ್ಗಸ್ಥಿತಿ ಸಂಹಾರಕಾರಿಣ ಪ್ರಮಥನಾಥೇನ ಅಪರೇವ ಪೃಥಿವೀ ಸಮುತ್ಪಾದಿತ ದ್ವಿತೀಯ ಪೃಥಿವೀ ಶಂಕಯ ಜಲನಿಧಿನೇವ ರಸಾತಲ ಗಭೀರೇಣ ಪರಿಖಾವಲಯೇನ ಪರಿವೃತ ಪಶುಪತಿ ನಿವಾಸ ಪ್ರೀತ್ಯ ಗಗನ ಪರಿಸರ ಉಲ್ಲೇಖ ಶಿಖರ ಮಾಲೇನ ಕೈಲಾಸ ಗಿರಿಣೇವ ಸುಧಾಸಿತೇನ ಪ್ರಾಕಾರ ಮಂಡಲೇನ ಪರಿವೃತ ಪ್ರಕಟ ಶಂಖ ಶುಕ್ತಿ ಮುಕ್ತ ಪ್ರವಾಲ ಮರಕತ ಮಣಿರಾಶಿಭಿಃ ಚಾಮೀಕರ ಚೂರ್ಣ ಸಿಕತ ನಿಕರ ನಿಚಿತೈಃ ಆಯಾಮಿಭಿಃ ಅಗಸ್ತ್ಯ ಪರಿಪೀತ ಸಲಲೈ ಸಾಗರೈರಿವ ಮಹಾವಿಪಣಿಪಥೈರುಪಶೋಭಿತ ಸುರಾಸುರ ಸಿದ್ಧ ಗಂಧರ್ವ ವಿದ್ಯಾಧರ ಉರಗ ಸಾಧ್ಯಾದಿಭಿಃ ಚಿತ್ರ ಶಾಲಾಭಿಃ ಅವಿರತ ಉತ್ಸವ ಪ್ರಮದ ಅವಲೋಕನ ಕುತೂಹಲಾದ್ ಅಂಬರತಲಾದ್ ಅವತೀರ್ಣಾಭಿಃ ದಿವ್ಯ ವಿಮಾನ ಪಂಕ್ತಿಭಿಃ ಇವ ಅಲಂಕೃತ ಹೇಳ್ಕೊಂಡು ಹೋಗ್ತಾನೆ. ಅಗಸ್ತ್ಯ ಸಮುದ್ರವನ್ನು ಕುಡಿದ ಮೇಲೆ ಸಮುದ್ರದಲ್ಲಿ ಉಳಿದ ಮುತ್ತು, ರತ್ನ, ಹವಳ ಎಲ್ಲ ಈ ಊರಿನ ಅಂಗಡಿ ಬೀದಿಗಳಿಗೆ ಬಂದುಬಿಡ್ತಾ. ಈ ಊರಿನ ಅಂಗಡಿ ಬೀದಿಯ ಸೌಂದರ್ಯವನ್ನು ನೋಡೋದಕ್ಕಿಂತ ದೇವಲೋಕದಿಂದ ಇಳಿದು ಬರ್ತಾ ಇರ್ತಕ್ಕಂಥ ಸಿದ್ಧ, ಸಾಧ್ಯ, ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷ, ಸರ್ಪಾದಿ ಸಕಲ ದಿವ್ಯ ಯೋನಿಯ ದೇವವರ್ಗ
ನೂಕುನುಗ್ಗಲಾಗಿ ಭೂಮಿಯ ಮೇಲೆಲ್ಲ ಆಕಾಶದಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇರತಕ್ಕಂಥದ್ದ. ಮಹಾದೇವ ತನ್ನ ನೆಲೆಗೆ ಇದೇ ಸರಿಯಾದದ್ದು. ಭೂತ ಭವಿಷ್ಯದ ವರ್ತಮಾನಗಳನ್ನು ಮೀರಿದವನು, ಸೃಷ್ಟಿಸ್ಥಿತಿ ಸಂಹಾರ ಕಾರಕನಾದವನು, ತಾನು ಶಾಶ್ವತವಾಗಿ ಅವಿಕಾರಿಯಾಗಿ ಅವಿನಾಶಿಯಾಗಿ ನೆಲೆ ನಿಂತು ತನ್ನ ಊರು ಇದು ಅಂತ ಸಾಬೀತು ಮಾಡಿಕೊಂಡನ. ಈ ರೀತಿಯಾದವನು ಇನ್ನೊಂದು ಕೃತಯುಗವೇ ಹುಟ್ಟಿತ, ಮತ್ತೊಂದು ಭೂಮಿಯೇ ನಿರ್ಮಾಣವಾಯಿತಾ ಅನ್ನುವಂತೆ ತೋರತಕ್ಕಂಥದ್ದು ಉಜ್ಜಯಿನಿ ಅಂತ ಆರಂಭದ ವಾಕ್ಯದ ಒಂದು ತುಂಡು ಇದು. ಅವನಿಗೆ ಬಳಲಿಕೆಯೇ ಇಲ್ಲ, ವಿಸ್ತೃತವಾಗಿ ಹೇಳ್ಕೊಂಡು ಹೋಗ್ತಾನೆ. ಮತ್ತೆ ಹೇಳ್ತಾ ಹೋಗ್ತಾನೆ ಆ ಉಜ್ಜಯಿನಿ. ಹರಿವಂಶ ಕಥೇವ ಅನೇಕ ಬಾಲಕ್ರೀಡಾ ರಮಣೀಯ ಪ್ರಕಟ ಅಂಗನಾ ಉಪಭೋಗ ಅಪಿ ಅಖಂಡಿತ ಚರಿತ್ರ ರಕ್ತವರ್ಣ ಅಪಿ ಸುಧಾಧವಲ ಅವಲಂಬಿತ ಮುಕ್ತ ಕಲಾಪಾಪಿ ವಿಹಾರ ಭೂಷಣ ಬಹು ಪ್ರಕೃತಿರಪಿ ಸ್ಥಿರ ವಿಜಿತ ಅಮರಲೋಕದ್ಯುತಿ ಅವಂತೀಷು ಉಜ್ಜಯಿನಿ ನಾಮ ನಗರಿ. ಅವಂತಿ ಅಂತ ಉಜ್ಜಯಿನಿ ಆಸುಪಾಸಿನ ಇಡೀ ಪ್ರದೇಶಕ್ಕೆ ಹೆಸರು ಅವಂತಿ ಮಂಡಲ ಅಂತ. ಆ ಅವಂತಿ ಮಂಡಲದಲ್ಲಿ, ಅವಂತಿ ಅಂತ ಉಜ್ಜಯಿನಿಗೂ ಒಂದು ಪರ್ಯಾಯ ಪದ ಉಂಟು, ಅಲ್ಲಿ ಅದಿದೆ ಆ ನಗರ. ಆ ನಗರದಲ್ಲಿ ಎಷ್ಟೆಲ್ಲ ವೈಭವ ವೈಚಿತ್ರ್ಯ ಇತ್ತು ಅಂತ ಅನ್ನೋದನ್ನು ಅವನು ಬೇರೆ ಬೇರೆ ಶ್ಲೇಷ ಅಲಂಕಾರಗಳನ್ನು ಮಾಡಿಕೊಂಡು, ಶ್ಲೇಷ ಅಲಂಕಾರವನ್ನು ಅಂದರೆ 2-3 ಅರ್ಥಗಳು ಬರುವಂತೆ ಪದಗಳನ್ನು ಬಳಸಿಕೊಂಡು ಮಾಡ್ತಾನೆ. ಇಲ್ಲಿ ಹರಿವಂಶ ಅನ್ನುವ ಪುರಾಣದಲ್ಲಿ, ಅದು ಮಹಾಭಾರತದ ಪರಿಶಿಷ್ಟ ಬಾಲ ಲೀಲಾ ವಿನೋದ ಕೃಷ್ಣನದು ಇರುತ್ತದೆ. ಇದು ಹರಿವಂಶ ಕಾವ್ಯದ ಹಾಗಿದೆ ಅಂತ ಹೇಳ್ತಾನೆ. ಇಲ್ಲಿ ಬಾಲಲೀಲಾ ಮನೋಹರ ಅನ್ನೋದಕ್ಕೆ ಕೃಷ್ಣ ಒಬ್ಬ ಮಾತ್ರವಲ್ಲ, ಆ ಉಜ್ಜಯಿನಿಯ ಮಕ್ಕಳೂ ಅಷ್ಟು ಸಂತೋಷ ಪಡ್ತಾ ಇರ್ತಾರೆ. ಆ ಉಜ್ಜಯಿನಿಯ ಮಕ್ಕಳ ಆಟ ಕೃಷ್ಣನ ಆಟವನ್ನು ನೆನಪಿಗೆ ತರತಕ್ಕಂಥದ್ದು. ಮತ್ತು ಪ್ರಕಟ ಅಂಗನಾ ಉಪಭೋಗ ಅಪಿ, ಅನೇಕ ಸ್ತ್ರೀಯರು ಇಲ್ಲಿ ಸಂತೋಷ ಪಡ್ತಾರೆ, ಆ ಊರಿನ ವೈಭವವನ್ನು ನೋಡಿ ಮೆರೀತಾರೆ. ಹಾಗೆ ಹೆಂಗಸರ ಸಂತೋಷದಿಂದ ತಮ್ಮ ತಮ್ಮ ಮನೋಧರ್ಮಕ್ಕೆ ತಕ್ಕಂತೆ ಸಂತೋಷವಾಗಿ ಇದ್ದರೂ ಕೂಡ ಅದು ಒಂದು ಸ್ವಲ್ಪವೂ ತನ್ನ ಚಾರಿತ್ರ್ಯವನ್ನು ಕಳ್ಕೊಂಡಿಲ್ಲ. ಸಾಮಾನ್ಯವಾಗಿ ನಮ್ಮಲ್ಲಿ ಹೇಳ್ತೀವಿ, ಹೆಂಗಸರು ಸಂತೋಷ ಪಟ್ಟುಬಿಟ್ರೆ ಹಾಳಾಗ್ಬಿಡುತ್ತೆ ಪರಂಪರೆ ಅಂತ. ಹಾಗಲ್ಲ, ಏನೂ ಆಗದೆ ಇನ್ನೂ ಚೆನ್ನಾಗಿರ್ತಕ್ಕಂಥದ್ದು. ರಕ್ತವರ್ಣ ಅಪಿ ಸುಧಾ ಧವಲ, ಆ ಉಜ್ಜಯಿನಿಯಲ್ಲೆಲ್ಲ ಒಂದು ವಿಶೇಷವಾದ ಕುಂಕುಮದ ಕಾಂತಿ ಉಂಟು, ಸಿಂಧೂರದ ಕಾಂತಿ ಉಂಟು. ಹಾಗಿದ್ದರೂ ಅದರ ಕೀರ್ತಿಗೆ ಒಂದಿಷ್ಟು ಲೋಪ ಬಂದಿಲ್ಲ. ರಕ್ತ ಅನ್ನೋದಕ್ಕೆ ಪ್ರಣಯ ಅಂತ ಅರ್ಥ. ಉಜ್ಜಯಿನಿಯಲ್ಲಿ ಪ್ರಣಯದ ಉದ್ದಾಮತೆ ಎಷ್ಟಿದ್ದರೂ ಅದು ವೈರಾಗ್ಯ ಶಿಖರವನ್ನು ಅಡಿರುವಂಥದ್ದು. ಹಾಗಿರುವ ಉಜ್ಜಯಿನಿ ಅದು ದಿವ್ಯವಾದ ವಿಹಾರ ಭೂಷಣ. ಅನೇಕ ಮಾನವ ಪ್ರಕೃತಿಯಿಂದ ಕೂಡಿರುವುದು, ಅನೇಕ ಪ್ರಾಣಿ ಪ್ರಕೃತಿಯಿಂದ ಸ್ಥಾವರ ಜಂಗಮಾತ್ಮಕವಾದ ವೈಚಿತ್ರ್ಯದಿಂದ ಕೂಡಿದ್ದರೂ ಸ್ಥಿರವಾಗಿ ನೆಲೆ ನಿಂತಂಥದ್ದು. ಹೀಗಿರುವುದು ಆ ಅವಂತಿ ಪ್ರಾಂತ್ಯದ ಭೂಷಣಪ್ರಾಯವಾದ ಉಜ್ಜಯಿನಿ ಅಂತ ಹೇಳಿ, ಅಲ್ಲಿ ಅವನು ಯಾವ್ಯಾವ ರೀತಿಯಲ್ಲಿ ಆ ಒಂದು ಹೊತ್ತಿಗೂ ವೈಭವ ಇತ್ತು ಅಂತನ್ನುವುದನ್ನು ಹೇಳ್ತಾನೆ. ಯಸ್ಯಾಂ ಉತ್ತುಂಗ ಸೌಧೋತ್ಸಂಗ ಸಂಗೀತ ಸಂಗಿನೀನಾಂ ಅಂಗನಾನಾಂ ಅತಿ ಮಧುರೇಣ ಗೀತರವೇಣ ಆಕೃಷ್ಯಮಾಣ ಅಧೋಮುಖ ರಥತುರಂಗ ಪುರಃ ಪರ್ಯಸ್ತ ರಥ ಪತಾಕಾಪಟ ಕೃತ ಮಹಾಕಾಲ ಪ್ರಣಾಮ ಇವ ಪ್ರತಿದಿನಂ ಲಕ್ಷ್ಯತೆ ಗಚ್ಚನ್ ದಿವಸಕರಃ. ಸೂರ್ಯ ತನ್ನ 7 ಕುದುರೆಗಳ ರಥವನ್ನು ಹೂಡಿ ಆಕಾಶದಲ್ಲಿ ಹೋಗ್ತಾ ಇದ್ದರೆ, ಆ ಊರಿನಲ್ಲಿರುವ ಸುಂದರಿಯರು ಗೀತ ವಾದ್ಯ ನೃತ್ಯ ಇವುಗಳ ಮನೋಹರವಾದ ವಿಲಾಸದಲ್ಲಿ ವಿನೋದದಲ್ಲಿ ಇದ್ದಾಗ ಈ ಸಂಗೀತ ವಾದ್ಯಗಳಿಗೆ ಸಮ್ಮೋಹಿತವಾಗಿ ಆ ಕುದುರೆಗಳು ಕೆಳಗಿಳಿಯುತ್ತವಂತೆ. ಹಾಗೆ ಇಳಿದಾಗ ಮಹಾಕಾಲನ ಊರಿಗೆ ಅದರ ಮೇಲೆ ಹಾದು ಹೋಗ್ತಾ ಇದ್ದೀನಿ ಅನ್ನೋ ಗೌರವದಿಂದ ಸೂರ್ಯನೇ ಮಹಾಕಾಲನಿಗೆ ಇಳಿದು ಬಂದು ಬಾಗಿ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದಾನ ಎನ್ನುವಂತೆ ಕಾಣಿಸ್ತಾ ಇತ್ತು ಅಂತ. ಈ ರೀತಿಯಾಗಿ ಆ ಊರಿನ ವಾದ್ಯಗಳ ವಿಲಾಸವನ್ನು ಹೇಳ್ತಾನೆ. ಯಸ್ಯಾಂ ಚ ಸಂಧ್ಯಾ ರಾಗಾರುಣ ಇವ ಸಿಂಧೂರ ಮಣಿಕುಟ್ಟಿಮೇಶು ಪ್ರಾರಬ್ಧ ಕಮಲಿನೀ ಪರಿಮಂಡಲ ಇವ ಮರಕತ ವೇದಿಕಾಸು ಗಗನ ಪರ್ಯಸ್ತ ಇವ ವೈದೂರ್ಯ ಭೂಮಿ ಮಣಿಭೂಮಿಷು. ಎಲ್ಲಿ ಸಂಧ್ಯಾ ರಾಗಾರುಣ ಇವ ಸಿಂಧೂರ ಮಣಿಕುಟ್ಟಿಮೇಶು, ಸಿಂಧೂರದ ಬಣ್ಣದ ಮಣಿಗಳ ಅಲಂಕಾರ ಮಾಡಿರುವ ಹಾಸು ಎಲ್ಲ ಕಡೆ ಇದ್ದಾಗ ಸಾಯಂಕಾಲದ ಮತ್ತು ಬೆಳಗಿನ ಸಂಧ್ಯಾಕಾಲದ ಕಾಂತಿ ಮಸುಳಿಸದೆ ಹಾಗೇ ಇತ್ತ ಅಂತ. ಬೆಳಗಿನೊತ್ತು ಕೆಂಬಣ್ಣ ಇರುತ್ತದೆ, ಸಾಯಂಕಾಲದಲ್ಲೂ ಕೆಂಬಣ್ಣ ಇರುತ್ತದೆ. ಪ್ರಾತಃ ಸಂಧ್ಯೆ ಸಾಯಂ ಸಂಧ್ಯೆ ಉಭಯ ಸಂಧ್ಯೆಗಳ ಕಾಂತಿ ಊರಿಂದ ಎಂದೂ ಬಿಟ್ಟು ಹೋಗಲ್ಲ ಅನ್ನೋ ತರಹ ನೆಲವೆಲ್ಲ ಸೊಗಸಾದ ಆ ಕೆಂಬಣ್ಣದ ಮರಕತ ಮಣಿಗಳ ಕೆಂಬಣ್ಣದ ಪದ್ಮರಾಗ ಮಣಿಗಳಿಂದ ಅಲಂಕೃತವಾಗಿತ್ತು.
ಪ್ರಾರಬ್ಧ ಕಮಲಿನಿ ಪರಿಮಂಡಲ ಇವ ಮರಕತ ವೇದಿಕಾಸು. ನೋಡಿದ್ರೆ ಮರಕತ ಮಣಿಗಳಿಂದ ಮಾಡಿರುವ ಜಗಲಿಗಳ ಮೇಲೆ ಈ ಕಾಂತಿ ಬಿದ್ದು ಅಲ್ಲಿ ಕಮಲಗಳು ಹುಟ್ಟಿವೆಯಾ ಎನ್ನುವಂತೆ ತೋರ್ತಾ ಇತ್ತು. ತಿಮಿರ ಪಟಲ ವಿಘಟನೋದ್ಯತ ಇವ ಕೃಷ್ಣಾಗರು ಧೂಮ ಮಂಡಲೇಶು. ಅಲ್ಲಲ್ಲಿ ಈ ಸೊಗಸಾದ ಹಾಲ್ಮಡ್ಡಿ, ಸಾಂಬ್ರಾಣಿ ಮೊದಲಾದ ಪರಿಮಳ ದ್ರವ್ಯಗಳ ಧೂಪವನ್ನು ಹಾಕಿದರೆ ಆ ಧೂಪ ಅಲೆಯಲೆಯಾಗಿ ಬರ್ತಾ ಇದ್ದರೆ ನೋಡಿದರೆ ಅದು ಕತ್ತಲೆಯ ಮೊತ್ತವನ್ನು ಸೃಷ್ಟಿ ಮಾಡುವಂತೆ ತೋರ್ತಾ ಇತ್ತು. ಅಭಿಭೂತ ತಾರಕ ಪಂಕ್ತಯೈವ ಮುಕ್ತ ಪ್ರಾಲಂಬೇಶು. ಅಲ್ಲಲ್ಲಿ ಮುತ್ತಿನ ಜಾಲಕಗಳನ್ನು, ಮುತ್ತಿನ ಗೊಂಡೆಗಳನ್ನು, ಮುತ್ತಿನ ಮಾಲಿಕೆಗಳನ್ನು ಹಾಕಿದರೆ ನೋಡಿದರೆ ನಕ್ಷತ್ರಗಳನ್ನು ಗೇಲಿ ಮಾಡುವಂತೆ ಕಾಣಿಸ್ತಾ ಇತ್ತು. ಆ ಮುತ್ತುಗಳ ಮಾಲೆಯ ಕೋಲಾಹಲ. ಗಗನ ಸಿಂಧು ತರಂಗಾವಲಂಬಿನೈವ ಸಿತ ಪತಾಕಾಂಶುಕೇಶು. ಅಲ್ಲಲ್ಲಿ ಬೆಳ್ಳಗೆ ಒಳ್ಳೆಯ ರೇಷ್ಮೆಯ ಪತಾಕೆಗಳನ್ನು ಹಾರಿ ಬಿಟ್ಟಿದ್ದರೆ ಆ ಪಟಪಟಾಯಮಾನವಾಗಿ ಗಾಳಿಗೆ ಹೊಡೆದುಕೊಳ್ತಾ ಇರತಕ್ಕಂಥ ಬೆಳ್ಳಗಿನ ಧ್ವಜಗಳು ಆಕಾಶ ಗಂಗೆಯ ತುಣುಕುಗಳು ಎಂಬಂತೆ ಕಾಣಿಸ್ತಾ ಇದ್ದವು. ಪಲ್ಲವಿತ ಇವ ಸೂರ್ಯಕಾಂತೋಪಲೇಶು. ಸೂರ್ಯಕಾಂತ ಮಣಿಗಳು ಬೇಸಿಗೆಯ ಬೇಗೆಯಲ್ಲಿ ಧಗಧಗನೆ ಉರಿತಾ ಇದ್ದರೆ ಸೂರ್ಯನ ಕಾಂತಿ ನೆಲದಿಂದ ಚಿಗುರಿ ಬರ್ತಾ ಇದೆಯೋ ಎಂಬಂತೆ ತೋರ್ತಾ ಇತ್ತು. ರಾಹುಮುಖ ಕುಗರ ಪ್ರವಿಷ್ಟ ಇವ ಇಂದ್ರನೀಲ ವಾತಾಯನ ವಿವರೇಶು ವಿರಾಜಂತೆ ರವಿಗಭಸ್ತಯ. ಇನ್ನು ಸೂರ್ಯನ ಕಿರಣಗಳು ಆ ಉಜ್ಜಯಿನಿಯ ಎತ್ತರೆತ್ತರವಾದ ಸೌಧಗಳ ಜಾಲರಂಧ್ರ ಕಿಟಕಿಗಳ ಮೂಲಕವಾಗಿ ಒಳಗೆ ಹೋಗ್ತಾ ಇದ್ದರೆ ರಾಹುವಿನ ಬಾಯಿಯ ಸಂಧಿಯಿಂದ ಆ ಕೋರೆ ಹಲ್ಲುಗಳ ನಡುವಿನಿಂದ ಸೂರ್ಯನ ಕಾಂತಿ ಹೇಗೆ ಕಾಣಿಸುತ್ತೋ ಹಾಗೆ ಕಾಣಿಸ್ತಾ ಇತ್ತು ಅಂತ ವರ್ಣಿಸ್ತಾನೆ. ಇಂಥ ಸುಂದರವಾದ ಕಲ್ಪನೆ. ಇಂಥ ಉಜ್ಜಯಿನಿ ಅಲ್ಲಿ ಯಾಂಚ ಸನ್ನಿಹಿತ ವಿಷಮಲೋಚನಾಂ ಅನವರತಂ ಅತಿ ಮಧುರ ರತಿಪ್ರಲಾಪ ಇವ ಪ್ರಸರ್ಪನ್ ಮುಖರೀಕರೋತಿ ಮಕರಕೇತು ದಾಹಹೇತುಭೂತೋ ಭವನ ಕುಲ ಕಲಹಂಸ ಕೋಲಾಹಲ. ಆ ಉಜ್ಜಯಿನಿಯ ಮನೆಗಳಲ್ಲಿಯೂ ಹಂಸಗಳು ಗುಂಪು ಗುಂಪಾಗಿ ಓಡಾಡಿಕೊಂಡು ಶಬ್ದ ಮಾಡ್ತಾ ಇದ್ದರೆ ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಹಂಸಗಳ ಕಂಠನಾದ ಕಲಕಲ ಶಬ್ದ ಶಿವನ ಮೂರನೇ ಕಣ್ಣಿಗೆ ಸುಟ್ಟು ಬೂದಿಯಾದ ಮನ್ಮಥನನ್ನು ಕಂಡು ದುಃಖ ಪಡ್ತಾ ಅವನ ಭಸ್ಮಭೂತವಾದ ಶರೀರ ಇದ್ದ ಜಾಗಕ್ಕೆ ಹೋಗ್ತಾ ಇದ್ದಂಥ ರತೀದೇವಿಯ ಗೆಜ್ಜೆಯ ಶಬ್ದದ ಆಗಿತ್ತು ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ಆ ಹಂಸಗಳ ಕಂಠ ಧ್ವನಿಯನ್ನು, ಈ ಕಲಹಂಸಗಳ ಕಂಠಧ್ವನಿಯನ್ನು ಸುಂದರವಾದ ನೂಪುರಗಳ ಮೊಳಗಿನ ಜೊತೆಗೆ ಸಮೀಕರಣ ಮಾಡ್ತಾರೆ. ಶಂಕರರು ಸೌಂದರ್ಯಲಹರಿಯಲ್ಲಿ ಪದನ್ಯಾಸ ಕ್ರೀಡಾ ಪರಿಚಯಮಿವಾರಬ್ಧು ಮನಸ ಸ್ಖಲಂತಸ್ತೆ ಖೇಲಂ ಭವನ ಕಲಹಂಸಾನಜಹತಿ ಅತಸ್ತೇಷಾಂ ಶಿಕ್ಷಾಂ ಸುಭಗಮಣಿಮಂಜೀರ ರಣಿತಚ್ಛಲ ದಾಚಕ್ಷಾಣಂ ಚರಣಕಮಲಂ ಚಾರು ಚರಿತೆ ಇತ್ಯಾದಿ ಶ್ಲೋಕಗಳಲ್ಲಿ ಈ ಕಲ್ಪನೆ ಕಾಣಿಸುತ್ತದೆ. ಇವನು ಅದು ಎಂಥ ನೂಪುರ, ರತಿದೇವಿಯ ನೂಪುರ. ಅದು ಯಾವಾಗಿನ ರತಿದೇವಿಯ ನೂಪುರದ ಝಣತ್ಕಾರ ಅಂದರೆ, ಅಯ್ಯೋ ನನ್ನ ಗಂಡ ಸುಟ್ಟು ಬೂದಿಯಾದನಲ್ಲ, ಅಷ್ಟು ರಮಣೀಯವಾದ ಶರೀರ ಇದ್ದವನು ನಿಟ್ಟ ನಿಲುವಿನಲ್ಲಿ ಬಟ್ಟ ಬಯಲಾಗಿ ಬೂದಿಯ ರಾಶಿಯಾಗಿ ಬಿದ್ದನಲ್ಲ ಅಂತ ಕಾತರದಿಂದ ಓಡಿ ಹೋದಾಗ ಆ ರತಿಯ ಧಾವನ ಆತಂಕ ಧಾವಂತ ಯಾವುದಿದೆ ಆ ಸಮಯದಲ್ಲಿ ಬಂದ ಗೆಜ್ಜೆಯ ಶಬ್ದದ ಹಾಗೆ ಉಜ್ಜಯಿನಿಯ ಪರಿಸರದ ಹಂಸಗಳ ಕಂಠನಾದ ಇತ್ತು ಅಂತಾನೆ. ಇಷ್ಟು ಸೂಕ್ಷ್ಮವಾಗಿ ಸನ್ನಿವೇಶದಿಂದ ಎಂಥ ಗೆಜ್ಜೆ ಶಬ್ದ. ಅದು ಸಾಮಾನ್ಯರು ನಮ್ಮಂಥವ್ರು ಇನ್ನೊಂಥವ್ರು ತೊಟ್ಟುಕೊಳ್ಳೋ ಗೆಜ್ಜೆ ಅಲ್ಲ, ರತಿದೇವಿ ತೊಟ್ಟುಕೊಳ್ಳೋ ಗೆಜ್ಜೆ. ಅದು ಎಂಥ ವಿಷಮ ಸಂದರ್ಭದಲ್ಲಿ ಅವಳು ಸುಮ್ಮನೆ ಓಡೋಗುವಂಥ ಸಂದರ್ಭ ಎಲ್ಲಿ ಬರುತ್ತೆ? ಓಡೋದಾಗ ತಾನೇ ಜೋರಾಗಿ ಶಬ್ದ ಬರೋದು, ಅಷ್ಟು ಹಂಸಗಳಿರೋದು. ಇಷ್ಟೆಲ್ಲ ಕಲ್ಪನೆ ಮಾಡಿಕೊಂಡು ಈ ಒಂದು ತುಣುಕನ್ನು ಕೊಡ್ತಾನೆ. ಇಂಥದ್ದು ಬಾಣಭಟನಲ್ಲಿ ಬಂಡಿ. ಆಮೇಲೆ ಹೇಳ್ತಾನೆ, ಯಸ್ಯಾಂಚ ನಿಶಿ ಪವನ ವಿಲೋಲೈ ತುಕೂಲ ಪಲ್ಲವೈರುಲ್ಲಸದ್ಭಿ ಮಾಲವೀ ಮುಖ ಕಮಲ ಕಾಂತಿ ಲಜ್ಜಿತಸ್ಯೇಂದೋ ಕಲಂಕಮಿವ ಅಪನಯಂತೋ ದೂರ ಪ್ರಸಾರಿತ ಧ್ವಜಭುಜಾ ಪ್ರಾಸಾದಾ ಲಕ್ಷ್ಯಂತೆ. ಅಲ್ಲಿ ರಾತ್ರಿ ಹೊತ್ತು ಸುಂದರವಾದ ಪಟ್ಟಾಂಶುಕದ ಅಂದರೆ ರೇಷ್ಮೆ ಬಟ್ಟೆಯ ಧ್ವಜಗಳು ಗಾಳಿಯಲ್ಲಿ ಪಟಪಟನೆ ಹೊಡೆದುಕೊಳ್ತಾ ಇದ್ದಾಗ ಆ ಮಾಲವ ದೇಶದ ರಾಜಧಾನಿ ಉಜ್ಜಯಿನಿ, ಆ ಉಜ್ಜಯಿನಿಯ ಸುಂದರ ಮುಖವನ್ನು ಕಂಡು ಚಂದ್ರನನ್ನ ಸೌಂದರ್ಯ ಇಷ್ಟಿಲ್ಲವಲ್ಲ ಅಂತ ಸಂಕಟಪಟ್ಟು ಕಪ್ಪಾಗ್ತಾ ಇದ್ದರೆ, ಅಯ್ಯೋ ನಿನ್ನ ಮುಖ ಕಪ್ಪಾಗಿ ಕಳಂಕ ರೂಪದಿಂದ ಇದೆ, ಆ ಕಳಂಕ ಪಟ್ಟುಕೊಂಡು ನೀನು ಯಾಕೆ ಮುಖ ಹೀಗೆ ಸೊಟ್ಟು ಮಾಡ್ಕೊಳ್ತೀಯ, ಕಪ್ಪು ಮಾಡ್ಕೊಳ್ತೀಯ, ಬೇಡ ಅಂತ ಅವನಿಗೆ ಸಾಂತ್ವನ ಮಾಡ್ತಾ ಮುಖದ ಕಳಂಕವನ್ನು ಒರೆಸ್ತಾ ಇರುವ ಬಟ್ಟೆಗಳು ಹಾಕಿ ಕಾಣಿಸ್ತಾ ಇವೆ, ಆ ಧ್ವಜಗಳು ಹಾರಾಡೋದು ರಾತ್ರಿ ಹೊತ್ತು ಅಂತಾನೆ. ಈ ಕಲ್ಪನೆಯನ್ನು ಮಾಡೋದಕ್ಕೆ ಎಷ್ಟು ಭಾವಬಲ ಇರಬೇಕು, ಇಂಥ ಒಂದು ಪ್ರತಿಭಾಬಲ ಇರಬೇಕು.
ನಾವು ಧ್ವಜಗಳನ್ನು ಕಾಣ್ತೀವಿ, ರಾತ್ರಿ ಹೊತ್ತು ಕಾಣ್ತೀವಿ, ಹಗಲೊತ್ತು ಕಾಣ್ತೀವಿ, ಅದು ಹೊಯ್ದಾಡೋದು ನೋಡ್ತೀವಿ, ಚಂದ್ರನನ್ನು ನೋಡ್ತೀವಿ, ಕಳಂಕವನ್ನು ನೋಡ್ತೀವಿ, ಸುಂದರಿಯರ ಮುಖಗಳನ್ನು ನೋಡ್ತೀವಿ. ಇವನ್ನೆಲ್ಲ ಒಟ್ಟಿಗೆ ಸೇರಿಸುವಂಥದ್ದು ಮಾತ್ರ ನಮಗೆಂದೂ ಹೊಳೆಯಿಲ್ಲ. ಅದು ಹೊಳೆಯಬೇಕಾದ್ರೆ ಕವಿ ಪ್ರತಿಭೆ ಬೇಕು, ಮಹಾಪ್ರತಿಭೆ ಬೇಕು. ಅದನ್ನು ಹೇಳ್ತಾನೆ. ಅದು ಆ ಭವನಗಳೇ ತಮ್ಮ ಎತ್ತರದ ತೋಳನ್ನು ಚಾಚಿ ತೋಳಿನ ತುದಿಯ ಕರವಸ್ತ್ರಗಳೆಂಬಂತೆ ಧ್ವಜವನ್ನು ಹಿಡ್ಕೊಂಡು ಆ ಧ್ವಜದ ಕರವಸ್ತ್ರಗಳ ಮೂಲಕ ಅಯ್ಯೋ ಚಂದ್ರ, ನಮ್ಮೂರಿನ ಸುಂದರಿಯರಿಗೆ ನೀನು ಸಮಾನವಲ್ಲ ಅಂತ ಮುಖ ಕಪ್ಪಿಟ್ಕೊಂಡು ಏನು ಪ್ರಯೋಜನ? ನಿನ್ನ ಬರಹ ನಿಂದೆ, ನಿನ್ನ ಹಣೆ ಬರಹ ಅಷ್ಟೇ, ನಿನ್ನ ಯೋಗ್ಯತೆ ಅಷ್ಟೇ, ಸಮಾಧಾನ ಪಟ್ಕೊಳ್ಳಪ್ಪ, ಇದ್ದಿದ್ದರೊಳಗೆ ನೀನು ಅಡ್ಜಸ್ಟ್ ಮಾಡ್ಕೋ ಅಂತ ಅವನಿಗೆ ಸಾಂತ್ವನ ಮಾಡ್ತಾ ಇರೋ ಥರ ಇತ್ತು. ಅಂದರೆ ಇದು ನಿಜವಾಗಿ ಮನೋಹರವಾದ ಪ್ರತ್ಯುಗ್ರವಾದಂಥ ಕಲ್ಪನೆ ಅಂತ ಅನಿಸುತ್ತದೆ. ಆಮೇಲೆ ಹೇಳ್ತಾನೆ, ಯಸ್ಯಾಂಚಸೌ ದಶಿಖರ ಶಾಯಿನೀನಾಂ ಪಶ್ಯನ್ ಮುಖಾನಿ ಪುರಸುಂದರೀಣಾಂ ಮದನ ಪರವಶೈವ ಪಾತಿತಃ ಪ್ರತಿಮಾಚ್ಛಲೇನ ಲುಟಿತೆ ಬಹುಲ ಚಂದನ ಜಲ ಸೇಕ ಶಿಶಿರೇಶು ಮಣಿಕುಟ್ಟಿಮೇಶು ಮೃಗಲಾಂಛನ. ಇನ್ನು ಬೇಸಿಗೆಯಲ್ಲಿ ಉಜ್ಜಯಿನಿಯಲ್ಲಿ ಎಲ್ಲ ಕಡೆಯಲ್ಲಿಯೂ ಸಾಯಂಕಾಲ ಆದಮೇಲೆ ನೆಲದ ಮೇಲೆ, ಜಗಲಿಯ ಮೇಲೆ, ಅಟ್ಟಾಲಿಕೆಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ತಂಪಾದ ಪರಿಮಳಭರಿತವಾದ ಜಲವನ್ನು ಸುರಿದು ಬಿಡ್ತಾಯಿದ್ರು. ಆಗ ಚಂದ್ರನ ಪ್ರತಿಬಿಂಬ ಅಲ್ಲಿ ಬೀಳ್ತಾ ಇತ್ತು. ಅದು ನೋಡಿದಾಗ ಅಯ್ಯೋ ಈ ಸುಂದರಿಯರ ಸಮಾನ ನಾನು ಆಗಲಿಲ್ವಲ್ಲ ಎಂದು ಆದೇನು ಅಂತ ಆ ಊರಿಗಾರು ಬಿದ್ದು ಬಿಡೋಣ ಅಂತ ಪ್ರತಿಬಿಂಬದ ರೂಪದಿಂದ ಒಂದಲ್ಲ ಎರಡಲ್ಲ ಸಾವಿರಾರು ಪ್ರತಿಬಿಂಬದ ರೂಪದಿಂದ ಬೀಳ್ತಾ ಇದ್ದ ಅಂತ ಕವಿ ಹೇಳ್ತಾನೆ. ಈ ತರಹ ಇದ್ದ ಆ ಉಜ್ಜಯಿನಿಯಲ್ಲಿ ಮಹಾಕಾಲ ಅವನು ಅಧಿವಾಸ ಮಾಡ್ತಾ ಇದ್ದ. ಮಹಾಕಾಲ ಕಾಲ ಕಾಲ ಆ ಪರಮೇಶ್ವರ ಅಲ್ಲಿ ಇದ್ದ ಅಂಥ ಉಜ್ಜಯಿನಿಯಲ್ಲಿ ರಾಜ ತಾರಾಪೀಡ. ಆ ತಾರಾಪೀಡನಿಗೆ ವಿಲಾಸವತಿ ಅಂತ ಪತ್ನಿ, ಮಂತ್ರಿ ಶುಕನಾಸ, ಇವನ್ನೆಲ್ಲ ಮೊದಲೇ ಹೇಳಿದ್ದೀನಿ. ಆ ಒಂದು ಊರಿನಲ್ಲಿ ರಾಜ್ಯಭಾರ ಎಷ್ಟು ಚೆನ್ನಾಗಿ ನಡೀತಾ ಇತ್ತು ಅನ್ನುವುದನ್ನು ತುಂಬ ಸೊಗಸಾಗಿ ಶ್ಲೇಷಮಯವಾದ ರೀತಿಯಲ್ಲಿ ಮಾಡ್ತಾನೆ ನೋಡಿ. ಯಸ್ಯ ಚ ಅತಿ ದುಸ್ಸಹ ಪ್ರತಾಪ ಸಂತಾಪ ಖಿದ್ಯಮಾನೇನ ಮಿತ್ಮಾನೇವ ಕ್ಷಣಮಪಿ ನ ಮುಮೋಚ ಆತಪತ್ರ ಛಾಯಾಂ ರಾಜಲಕ್ಷ್ಮೀ. ರಾಜಲಕ್ಷ್ಮಿ ಎಂದೂ ಕೂಡ ಹೊರಗೆ ಬರೋವಳಲ್ಲ. ಅಸೂರ್ಯಂ ಪಶ್ಯ, ಮತ್ತೊಬ್ಬರ ಕಣ್ಣಿಗೆ ಕಾಣಿಸಿಕೊಳ್ಳದ ಅಂತಃಪುರ ಸ್ತ್ರೀ. ಅವಳಿಗೆ ಈ ಮಹಾರಾಜನ ಪ್ರತಾಪ ಅನ್ನುವ ಬೇಸಿಗೆಯ ಬೇಗೆ ಎಷ್ಟು ಕಷ್ಟ ಆಗಿತ್ತು ಅಂದರೆ ಅವನ ಬೆಳ್ಗೊಡೆಯ ಕೆಳಗಿಂದ ಒಂದು ದಿನವೂ ಆಚೆಗೆ ಹೋಗಲಿಲ್ವಂತೆ. ಅಂದರೆ ಅವನ ಸಾಮ್ರಾಜ್ಯ ಶ್ವೇತಛತ್ರದ ಅಡಿಯಲ್ಲಿ ಇತ್ತು ಅಂತ. ಛತ್ರಪತಿ ಮಹಾರಾಜ ಅವನು. ಆ ಬೆಳ್ಗೊಡೆಯ ಕೆಳಗಿಂದ ಅವಳು ಹೋಗಲೇ ಇಲ್ಲ. ಬೇಸಿಗೆಯಲ್ಲಿ ಕೊಡೆಯಿಂದ ಆಚೆಗೆ ನಾವು ಹೋಗೋಲ್ಲ. ಅದು ಬಿಳಿಯ ಕೊಡೆ ಇದ್ರಂತೂ ಬಿಸಿಲನ್ನು ಪ್ರತಿಫಲಿಸಿ ದೂರ ಮಾಡಿ ನಾವು ತಂಪಾಗಿರ್ತೀವಿ. ಕಪ್ಪಿನ ಕೊಡೆ ಆದರೆ ಕಷ್ಟ. ಕಪ್ಪು ಬಣ್ಣದ ಕೊಡೆ ಮಳೆಗಾಲಕ್ಕೆ ಚೆನ್ನಾಗಿ, ಬೇಸಿಗೆಗಲ್ಲ. ಆ ಬೆಳ್ಗೊಡೆಯ ಕೆಳಗೆ ಅಂದರೆ ಇವನು ಚಕ್ರವರ್ತಿ ಸಿಂಹಾಸನದ ಮೇಲಿರುವ ಶ್ವೇತಛತ್ರದ ಕೆಳಗೆ ರಾಜ್ಯಲಕ್ಷ್ಮಿ ಇದ್ದಳು. ಇವನಿಂದ ಬಿಟ್ಟು ಹೋಗಲಿಲ್ಲ. ಹಾಗೆ ಇರೋದಕ್ಕೆ ಕಾರಣ ಎಲ್ಲ ಕಡೆಯಲ್ಲೂ ಹರಡಿದಂಥ ಇವನ ಪ್ರತಾಪಾಗ್ನಿ, ಪ್ರತಾಪ ಸೂರ್ಯ. ಪ್ರತಾಪ ಅಂದರೆ ಬೇಗೆ ಅಂತ ಒಂದು ಅರ್ಥ ಉಂಟಲ್ಲ. ಹಾಗಾಗಿ ಒಂದು ದಿನವೂ ಅವಳು ಬಿಟ್ಟು ಹೋಗಲಿಲ್ಲ, ಒಂದು ಕ್ಷಣವೂ ಬಿಟ್ಟು ಹೋಗಲಿಲ್ಲ. ತಥಾಚ ಯಸ್ಯ ದಿಷ್ಟಿವೃದ್ಧಿಮಿವ ಶುಶ್ರಾವ ಉಪದೇಶಮಿವ ಜಗ್ರಾಹ ಮಂಗಲಮಿವ ಬಹುಮೇನೆ ಮಂತ್ರಮಿವ ಜಜಾಪ ಆಗಮಮಿವ ನ ವಿಸಸ್ಮಾರ ಚರಿತಂ ಜನಃ. ಈ ರಾಜನ ವರ್ತನೆಯನ್ನು ನೋಡಿದರೆ ಅವರ ಪ್ರಜೆಗಳು ಅವನನ್ನು ತಮ್ಮ ಭವಿಷ್ಯವನ್ನು ಕೇಳುವಷ್ಟು ಕಾತರತೆಯಿಂದ ಕೇಳ್ತಾ ಇದ್ರು ಅಂತ. ದಿಷ್ಟಿವೃದ್ಧಿಮಿವ ಶುಶ್ರಾವ ಅಂತ ನೋಡಿ. ಎಲ್ಲ ಚಾನೆಲ್ಗಳಲ್ಲಿ ಭವಿಷ್ಯ ಕೇಳಬೇಕು ಅಂದಾಗ ಜನಕ್ಕೆ ಎಷ್ಟು ಉತ್ಸಾಹ ಬಂದುಬಿಡುತ್ತೆ. ನಮ್ಮ ರಾಶಿದ ಅಂತ ನೋಡ್ಕೋತಾರೆ. ಯುಗಾದಿ ಫಲವ ನಾವು ನೋಡ್ಕೋತೀವಿ, ದೀಪಾವಳಿ ಫಲವ ನಾವು ನೋಡ್ಕೋತೀವಿ, ದಿನ ಭವಿಷ್ಯವ ಎಷ್ಟು ನಾಸ್ತಿಕರು ಕೂಡ ಒಂದು ಕ್ಷಣ ಹೋಗಿದ್ದೇನು ಅಂತ ಅಲ್ಲಿ ನೋಡ್ಕೋತಾರೆ. ಅಲ್ಲಿ ಏನೋ ಒಂದಿರುತ್ತೆ, ಸುಖಪ್ರಸವ ಅಂತ. ಇವನಿಗೆ 77 ವರ್ಷ ಏನು ಆದರೂ ಒಂದು ಕುತೂಹಲ. ಅಷ್ಟು ಆಸ್ಥೆಯಿಂದ ದಿಷ್ಟಿವೃದ್ಧಿಮಿವ ಶುಶ್ರಾವ ಉಪದೇಶಮಿವ ಜಗ್ರಾಹ. ಅವನ ಮಾತನ್ನು ಒಂದು ಉಪದೇಶ ಎನ್ನುವಂತೆ ಸ್ವೀಕರಿಸ್ತಾ ಇದ್ದರು. ಮಂಗಲಮೇವ ಬಹುಮೇನೆ ಶುಭಶಕುನ ಎಂಬಂತೆ ಅವನನ್ನು ಗೌರವಿಸ್ತಾ ಇದ್ದರು. ಮಂತ್ರಮೇವ ಜಜಾಪ, ರಾಜನನ್ನು ಸದಾ ನೆನೀತಾ ಇದ್ದರಂತೆ. ಅಷ್ಟಾಕ್ಷರ, ಪಂಚಾಕ್ಷರ, ದ್ವಾದಶಾಕ್ಷರಾದಿ ಮಂತ್ರಗಳಂತೆ ನೆನೀತಾ ಇದ್ದರು. ಆಗಮಮೇವನ ವಿಸಸ್ಮಾರ ಚರಿತಂ, ಅವನ ಚಾರಿತ್ರ್ಯವನ್ನು ವೇದ ಎಂಬಂತೆ ಮರೆಯಲಿಲ್ಲ. ಜನ ಹೇಗೆ ಬಾಳ್ತಾ ಇದ್ರು ಅನ್ನೋದನ್ನು ಉಪಮಾಲಂಕಾರದಿಂದ ಹೇಳ್ತಾನೆ. ಹೊಸ ಹೊಸ ರೀತಿಯ ಉಪಮೆಗಳನ್ನು ಕೊಡ್ತಾನೆ. ಎಷ್ಟು ಪುಟ್ಟ ಪುಟ್ಟ ಪದಗಳಲ್ಲಿ ವಾಕ್ಯ ರಚನೆ ಮಾಡ್ತಾನೆ. ತಥಾಚ ಯಸ್ಯ ದಿಷ್ಟಿವೃದ್ಧಿಮಿವ ಶುಶ್ರಾವ ಉಪದೇಶಮಿವ ಜಗ್ರಾಹ ಮಂಗಲಮಿವ ಬಹುಮೇನೆ ಮಂತ್ರಮಿವ ಜಜಾಪ ಆಗಮಮಿವ ನ ವಿಸಸ್ಮಾರ ಚರಿತಂ ಜನಃ. ಸರಳವಾಗಿ ಬರೆಯೋಕ್ಕೂ ಬರುತ್ತೆ. ನಿಗ್ರಹಾನುಗ್ರಹ ಸಮರ್ಥ ಬಾಣಭಟ್ಟ. ಯಸ್ಮಿಂಶ್ಚ ರಾಜನಿ ಗಿರೀಣ ವಿಪಕ್ಷತ
ಇನ್ನು ಬರ್ತಾನೆ ಪರಿಸಂಖ್ಯಾ ಅಲಂಕಾರ ಅನ್ನುವ ಅವನ ಗರಡಿ ವಿಶೇಷವಾದದ್ದಕ್ಕೆ. ಅವನು ಆಳ್ತಾ ಇದ್ದಾಗ ಪಕ್ಷಪಾತ ಬೆಟ್ಟಗಳಲ್ಲಿ ಇತ್ತು ಅಂತ. ವಿಪಕ್ಷತ ಅಂದರೆ ಬೇರೆ ಪಕ್ಷ, ಪಕ್ಷ ಇಲ್ಲದೇ ಇರುವಿಕೆ ಅಂದರೆ ವಿರೋಧ ಪಕ್ಷ ಅಂತ ಒಂದರ್ಥ, ರೆಕ್ಕೆ ಇಲ್ಲದೇ ಇರುವಿಕೆ ಅಂತ ಒಂದರ್ಥ. ಬೆಟ್ಟಗಳ ರೆಕ್ಕೆ ಕಳ್ಕೊಂಡು ಬಂತೆ ಬಹಳ ಹಿಂದೆ ಇಂದ್ರ ವಜ್ರದಿಂದ ಕತ್ತರಿಸಿ. ಹಾಗೆ ಪ್ರತ್ಯಯಾನಾಂ ಪರತ್ವಂ. ಇನ್ನು ಪರತ್ವ ಅಂದರೆ ಶತ್ರುತ್ವ. ಇವನ ರಾಜ್ಯ ಆಳುವಾಗ ಶತ್ರುತ್ವ ಎಲ್ಲಿತ್ತು ಅಂದರೆ ಪರತ್ವ ಅನ್ನೋದಕ್ಕೆ ಶತ್ರುತ್ವ ಅಂತ ಒಂದರ್ಥ. ಪರ ಅನ್ನೋದಕ್ಕೆ ಒಂದು ಪದವನ್ನು ಅಂಟಿಕೊಂಡು ಬಂದದ್ದು ಅಂತ. ಪೂರ್ವಪದ, ಪರಪದ, ಪರ, ಪರಸವರ್ಣ ಇತ್ಯಾದಿಯಾಗಿ ವ್ಯಾಕರಣದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು. ಪ್ರತ್ಯಯಗಳಲ್ಲಿ ಪೂರ್ವ ಪ್ರತ್ಯಯ, ಪರಪ್ರತ್ಯಯ ಅಂತ ಉಂಟು. ಉಪಸರ್ಗಗಳು ಅಂತ ಹೇಳ್ತೀವಿ. ಪ್ರಹಾರ, ಸಂಹಾರ, ವಿಹಾರ, ಪರಿಹಾರ, ಆಹಾರ. ಇಲ್ಲಿ ಪ್ರ, ವಿ, ಸಂ, ಆ ಇವೆಲ್ಲ ಪೂರ್ವ ಪ್ರತ್ಯಯಗಳು. ಹಾಗಲ್ಲದೆ ಪರಪ್ರತ್ಯಯಗಳು ಅಂತ ಉಂಟು, ಬೇಕಾದಷ್ಟು ಉಂಟು. ಉದಾಹರಣೆಗೆ ಠಕ್ ಪ್ರತ್ಯಯ, ವೇದ ಅನ್ನೋದಕ್ಕೆ ಠಕ್ ಪ್ರತ್ಯಯ ಹಾಕಿದ್ರೆ ವೈದಿಕ ಅಂತಕ್ಕಂಥದ್ದು ಆಗುತ್ತದೆ. ಇಯರ್ ಪ್ರತ್ಯಯ ಹಾಕಿದ್ರೆ ನೀ ಧಾತುವಿಗೆ ಆಗ ಗಮನ ಧಾತುಗೆ ಹಾಕಿದ್ರೆ ಗಮನೀಯ ಅಂತಕ್ಕಂಥದ್ದಾಗುತ್ತದೆ. ನೀ ಧಾತುಗೆ ಹಾಕಿದ್ರೆ ನೀಯ, ನೇಯ ಅಂತೆಲ್ಲ ಆಗುತ್ತದೆ. ಹೀಗೆ ಪೂರ್ವ ಪ್ರತ್ಯಯ, ಪರಪ್ರತ್ಯಯ ಅಂತಲೂ ಒಂದು ಅರ್ಥ ಬರುತ್ತೆ. ಶತ್ರುತ್ವ ಅಂತಲೂ ವ್ಯಾಕರಣದಲ್ಲಿ ಮಾತ್ರ ಇತ್ತು ಪರತ್ವ, ಶತ್ರುತ್ವ ಬೇರೆ ಎಲ್ಲಲ್ಲೂ ಇರಲಿಲ್ಲ. ದರ್ಪಣಾನಾಂ ಅಭಿಮುಖಾವಸ್ಥಾನಂ. ಎದುರಿಗೆ ನಿಂತ್ಕೊಳ್ಳೋದು ಕನ್ನಡಿ ಮುಂದೆ ಮಾತ್ರ. ಇವನ ಎದುರಿಗೆ ಯಾರೂ ನಿಂತ್ಕೋತಿರಲಿಲ್ಲ, ಕನ್ನಡಿ ಮಾತ್ರ ಇವನ ಎದುರಿಗೆ ನಿಂತ್ಕೊಳ್ತಾ ಇತ್ತು ಅಂತ. ಅಂದರೆ ಇವನಷ್ಟು ಜಗಜ್ಜೇಗೀಯಮಾನನಾದ ಶತ್ರುಗಳೇ ಇಲ್ಲದ ರಾಜ ಆಗಿದ್ದ ಅಂತ. ಶೂಲಪಾಣಿ ಪ್ರತಿಮಾನಾಂ ದುರ್ಗಾಶ್ಲೇಷ. ಹಿಂದೆ ಎಲ್ಲ ಮುತ್ತಿಗೆ ಹಾಕಿಬಿಟ್ರೆ ಕೋಟೆ ಒಳಗೆ ಬಚ್ಚಿಟ್ಕೊಳ್ತಾ ಇದ್ದರು. ಆ ಮುತ್ತಿಗೆ ಸಡಲಿಸೋವರೆಗೂ ಕೋಟೆ ಒಳಗೆ ಇದ್ದುಕೊಂಡು ಆಹಾರ ಮತ್ತು ನೀರು ಇತ್ಯಾದಿ ಅನುಕೂಲತೆ ಇದ್ದುಕೊಂಡು ಒಳಗೆ ಕಾಪಾಡಿಕೊಳ್ತಾ ಇದ್ದರು. ಅದು ದುರ್ಗಾಶ್ಲೇಷ ಅಂತ, ದುರ್ಗಕ್ಕೆ ಅಪ್ಪಿಕೊಂಡಿರುವುದು. ಇವನು ಹಾಗಲ್ಲ, ಇವನಿಗೆ ಯಾರು ಮುತ್ತಿಗೆ ಹಾಕ್ತಿರಲಿಲ್ಲ. ಅದಕ್ಕೆ ಹೇಳ್ತಾನೆ ಶೂಲಪಾಣಿ ಪ್ರತಿಮಾನಾಂ ದುರ್ಗಾಶ್ಲೇಷ. ಶಿವನ ವಿಗ್ರಹಗಳಲ್ಲಿ ಮಾತ್ರ ದುರ್ಗಾ ಪಾರ್ವತಿನ ಆಶ್ಲೇಷ ತಬ್ಬಿಕೊಳ್ಳೋದಿತ್ತೇ ಹೊರತು ಇವನಂತೂ ಎಂದು ಕೋಟೆಯನ್ನೇ ಅಪ್ಪಿಕೊಂಡು ಯಾರ ಮುತ್ತಿಗೆಗೂ ಅಳಕಿ ನಿಂತಿರಲಿಲ್ಲ ಅಂತ. ಜಲಧರಾಣಾಂ ಚಾಪಧಾರಣಂ. ಇನ್ನು ಇವನು ಬಿಲ್ಲು ಹಿಡಿದು ಯುದ್ಧಕ್ಕೆ ಹೋಗುವ ಸಂದರ್ಭವೇ ಬರಲಿಲ್ಲ. ಹಾಗಿದ್ರೆ ಬಿಲ್ಲನ್ನು ಯಾರು ಧರಿಸ್ತಾ ಇದ್ದಿದ್ದು? ಕಾಮನ ಬಿಲ್ಲನ್ನು ಮೋಡಗಳು ಮಾತ್ರ ಧರಿಸ್ತಾ ಇದ್ದಿದ್ದು. ಧ್ವಜಾನಾಂ ಉನ್ನತಿ. ಮೇಲಕ್ಕೆದ್ದು ನೋಡುವುದು. ನಮಗಿಂತ ಮೇಲೆ ಯಾರಾದರೂ ಇದ್ದಾರೆ, ಅವ್ರನ್ನೂ ನೋಡಬೇಕು, ಈಗ ಕುತ್ತಿಗೆ ಎತ್ತು ನೋಡ್ತೀವಿ. ಆ ರೀತಿಯಾಗಿ ಮೇಲಕ್ಕೆದ್ದು ತಲೆ ಬಾಗಿಸೋ ಅಂಥದ್ದು ಧ್ವಜಗಳಲ್ಲಿತ್ತು. ಧ್ವಜವನ್ನು ದಿವಸ ಹಾರಿಸ್ತೀವಿ ಮತ್ತು ಇಳಿಸ್ತೀವಿ. ಹಾಗೆ ಹಾಯಿಸ್ಟಿಂಗ್ ಅಂತ ಯಾವುದುಂಟು, ಮಾಯಿಸ್ಟಿಂಗ್ ಅಂತ ಯಾವುದುಂಟು, ಅದು ನೋಡಿದಾಗ ಬಾವುಟಗಳಲ್ಲಿತ್ತಷ್ಟೇ ಆರೋಹಣ ಅವರೋಹಣ ಇವನಲ್ಲಿ ಯಾವುದೂ ಇರಲಿಲ್ಲ. ವಂಶಾನಾಂ ಶಿಲೀಮುಖ ಕ್ಷತಿ. ಶಿಲೀಮುಖ ಅಂದರೆ ಬಾಣ, ಇನ್ನೊಂದು ದುಂಬಿ. ಬಾಣಗಳ ಏಟು ಇವನಿಗೆ ಬೀಳಲಿಲ್ಲ. ಏನಿದ್ರೂ ಶಿಲೀಮುಖ, ದುಂಬಿಗಳ ಏಟು ಬಿದಿರುಗಳಿಗೆ ಬರ್ತಾಯಿತ್ತು, ಬಿದಿರುಗಳಲ್ಲಿ ರಂಧ್ರ ಆಗ್ತಾಯಿತ್ತು ದುಂಬಿಗಳಿಂದಾಗಿ ಅಂತ. ದೇವಾನಾಂ ಯಾತ್ರಾ. ಇವನು ಪಲಾಯನ ಮಾಡಿ ಎಲ್ಲೋ ಯಾತ್ರೆ ಹೋಗ್ತಾ ಇರಲಿಲ್ಲ. ಆ ಯಾತ್ರೆ ಅಂತ ಇದ್ದಿದ್ದೇನು ದೇವತೆಗಳಿಗೆ ಮಾತ್ರ ರಥೋತ್ಸವದ ಯಾತ್ರೆ ಅಂತಿತ್ತು. ಕುಸುಮಾನಾಂ ಬಂಧನ ಸ್ಥಿತಿ. ಇವನು ಎಂದೂ ಬಂಧನಕ್ಕೆ ಒಳಗಾಗಲಿಲ್ಲ, ಶತ್ರುರಾಜರಿಗೆ ಸೆರೆಗೆ ತುತ್ತಾಗಲಿಲ್ಲ. ಹೂಗಳಿಗೆ ಬಂಧನ ಸ್ಥಿತಿ ಅಂದರೆ ಹೂ ಮಾಲೆ ಕಟ್ಟುವಾಗ ಆ ಬಂಧನ ಸ್ಥಿತಿ ಬರ್ತಾ ಇತ್ತು, ಹೂ ಕಟ್ಟಲ್ಪಡುವುದು ಅಂತ. ಆ ಬಂಧನ ಇತ್ಯಾದಿ ಪದಗಳ ಮೇಲಿನ ಶ್ಲೇಷ ಮಾಡ್ತಾನೆ. ಇಂದ್ರಿಯಾಣಾಂ ನಿಗ್ರಹ. ನಿಗ್ರಹ ಅನ್ನೋದಕ್ಕೆ ಕಾನ್ಫಿಸಿಕೇಷನ್ ಅಂದರೆ ಹಿಡಿದಿಟ್ಕೊಳ್ತಕ್ಕಂಥದ್ದು, ಸೆರೆ ಹಿಡಿಯುವಂಥದ್ದು ಅಂತಲೇ. ನಿಗ್ರಹ ಅನ್ನೋದಕ್ಕೆ ಸಂಯಮ ಅಂತಲೂ ಅರ್ಥ ಉಂಟು. ಇಂದ್ರಿಯ ನಿಗ್ರಹ ಮಾಡುವವರಿದ್ದರೆ ಹೊರತು ಇವನನ್ನು ನಿಗ್ರಹ ಮಾಡುವವರು ಯಾರೂ ಇರಲಿಲ್ಲ. ಹೀಗೆ ಅನೇಕ ರೀತಿಯಲ್ಲಿ ಈ ರಾಜನ ಮಹಿಮೆಯನ್ನು, ಶಕ್ತಿಯನ್ನು ವರ್ಣನೆ ಮಾಡ್ತಾನೆ. ಮುಂದೆ ಹೇಳ್ತಾನೆ, ಇಲ್ಲಿ ಇವನ ರಾಜ್ಯದ ಒಂದು ಆಳ್ವಿಕೆಯಲ್ಲಿ ಒಂದು ಸ್ವಲ್ಪವೂ ಅನ್ಯಾಯ ಇರಲಿಲ್ಲ. ಅದು ಹೇಗಿತ್ತು? ಜಲದ ದಿವಸಾನಾಂ ಮಲಿನಾಂಬರತ್ವಂ. ಮಳೆಗಾಲದಲ್ಲಿ ಆಕಾಶ ಅಂಬರ ಮಲಿನವಾಗಿ ಕಪ್ಪಾಗಿ ತೋರ್ತಾ ಇತ್ತು. ಇವನ ರಾಜ್ಯದಲ್ಲಿ ಯಾರೂ ಕೊಳೆ ಬಟ್ಟೆ ಉಟ್ಕೋತಾ ಇರಲಿಲ್ಲ. ಮಲಿನ ಅಂಬರ, ಕೊಳೆ ಬಟ್ಟೆ ಉಟ್ಕೋತಿರಲಿಲ್ಲ. ರತ್ನೋಪಲಾನಾಂ ಭೇದ. ಸೀಳುವುದು ಅಂದರೆ ವಜ್ರಗಳನ್ನು ಸೀಳ್ತಾ ಇದ್ದರೆ ಹೊರತುನುವೆ ಯಾರ ದೇಹವನ್ನು ಯಾರೂ ಭೇದೋಪಾಯದಿಂದ ಸೀಳುತ್ತಿರಲಿಲ್ಲ. ಭೇದ. ಮುನೀನಾಂ ಯೋಗ ಸಾಧನಂ. ಈ ಯೋಗ ಸಾಧನ ಅನ್ನೋದು ಆ ಪಾತಂಜಲ ಯೋಗ ಸಾಧನವಾಗಿ ಮುನಿಗಳಲ್ಲಿ ಇತ್ತೇ ಹೊರತುನುವೆ ಬೇರೆ ಎಲ್ಲೂ ಕೂಡ ಯೋಗ ಸಾಧನ ಅನ್ನುವಂಥದ್ದಿರಲಿಲ್ಲ. ಯೋಗ ಸಾಧನ ಅಂತಕ್ಕಂಥದ್ದು ಒಂದು ವಿಶೇಷವಾದಂಥ
ವಿಷ ಮೊದಲಾದ ದುಷ್ಪ್ರಯೋಗಗಳಿಂದ ಶತ್ರುಗಳನ್ನು ಗೆಲ್ಲತಕ್ಕಂಥದ್ದು, ಅದು ಯಾವುದೂ ಮಾಡ್ತಿರಲಿಲ್ಲ. ಆಮೇಲೆ ಹೇಳ್ತಾನೆ, ಕುಮಾರ ಸ್ತುತಿಷು ತಾರಕೋದ್ಧರಣಂ. ತಾರಕ ಅಂದರೆ ಕಣ್ಣು ಪಾಪೆ, ಕಣ್ಣು ಕೀಳೋದು, ಈ ರೀತಿಯಾದ ಹಿಂಸಾಚಾರ ನಡೀತಾ ಇರಲಿಲ್ಲ. ತಾರಕ ಅನ್ನುವ ರಾಕ್ಷಸನ್ನು ಕೀಳುವುದು ಕುಮಾರ ಅವನ ಲೀಲೆಯಲ್ಲಿ ಒಂದಾಗಿತ್ತು. ಅಂದರೆ ಕುಮಾರಸ್ವಾಮಿ ಸ್ತೋತ್ರ ಮಾಡುವಾಗ ತಾರಕಾಸುರ ವೈರಿ ಅಂತಿದ್ರು ಅಂತ. ಉಷ್ಣರಶ್ಮೇಹೆ ಗ್ರಹಣಶಂಕ, ಇವನ ರಾಜ್ಯದಲ್ಲಿ ಯಾರು ಸೆರೆ ಹಿಡಿತಿರಲಿಲ್ಲ, ಗ್ರಹಣಶಂಕೆ ಇರಲಿಲ್ಲ. ಕೇವಲ ಸೂರ್ಯ ಚಂದ್ರರಿಗೆ ಮಾತ್ರ ಗ್ರಹಣಶಂಕೆ ಇತ್ತು. ಶಶಿನೋ ಜ್ಯೇಷ್ಠಾತಿಕ್ರಮ, ಸೀನಿಯಾರಿಟಿ ವೈಲೇಷನ್, ಜ್ಯೇಷ್ಠಾತಿಕ್ರಮ ಯಾರೂ ಮಾಡ್ತಾ ಇರಲಿಲ್ಲ. ಎಲ್ಲರೂ ಸೀನಿಯಾರಿಟಿ ಪ್ರಕಾರ ಪ್ರಮೋಷನ್ ಬರ್ತಾಯಿತ್ತು, ಗೌರವ ಇರ್ತಾಯಿತ್ತು. ಜ್ಯೇಷ್ಠ ನಕ್ಷತ್ರವನ್ನು ದಾಟಿ ಹೋಗೋದು ಚಂದ್ರನಲ್ಲಿ ಮಾತ್ರ ಇತ್ತು. ನಕ್ಷತ್ರಗಳು 27 ದಾಟಿಕೊಂಡು ಬರ್ತಾನೆ ಚಂದ್ರ. ಜ್ಯೇಷ್ಠ ದಾಟುವಿಕೆ ಆಗಿತ್ತು. ಮಹಾಭಾರತೆ ದುಶ್ಯಾಸನ ಅಪರಾಧಾಕರಣ, ಇಲ್ಲಿ ಯಾರು ದುಶ್ಯಾಸನ ಕೆಟ್ಟ ಆಳ್ವಿಕೆ ಮಾಡೋರ ಅಪರಾಧಗಳನ್ನು ಯಾರೂ ಕೇಳ್ತಾ ಇರಲಿಲ್ಲ. ಅಂದರೆ ಕೆಟ್ಟ ಆಳ್ವಿಕೆ ಯಾರೂ ಮಾಡ್ತಿರಲಿಲ್ಲ. ಯಾರ ಪಾಪ ಮಾಡಿದವ್ರ ಪಾಪ ಆಡ್ದವ್ರ ಬಾಯಿನಲ್ಲಿ ಅಂತಾರಲ್ಲ, ಹಾಗೆ ಯಾರೂ ಕೇಳ್ತಿರಲಿಲ್ಲ. ಆದರೆ ಮತ್ತೆ ದುಶ್ಯಾಸನ ಅಪರಾಧವನ್ನು ಎಲ್ಲಿ ಕೇಳ್ತಾ ಇದ್ರು? ಮಹಾಭಾರತ ಕಥೆಯಲ್ಲಿ ದುಶ್ಯಾಸನನ ಅಪರಾಧವಾದ ಪಾಂಚಾಲಿಯ ವಸ್ತ್ರ ಅಪಕರ್ಷಣ ಮಾಡಿದರ ಅಪರಾಧವನ್ನು ಮಹಾಭಾರತ ಕಥೆಯ ರೂಪದಲ್ಲಿ ಕೇಳ್ತಿದ್ರು. ಇನ್ನು ದಂಡಗ್ರಹಣ, ಫೈನೇ ಹಾಕ್ತಾ ಇರಲಿಲ್ಲ. ಟ್ರಾಫಿಕ್ ರೂಲ್ಸ್ ವೈಲೇಟ್ ಮಾಡ್ತಾ ಇರಲಿಲ್ಲ, ಸಿಟಿಸನ್ಸ್ ರೂಲ್ಸ್ ವೈಲೇಟ್ ಮಾಡ್ತಾ ಇರಲಿಲ್ಲ, ಈ ಫೀ ಪೆನಾಲ್ಟಿ ಮತ್ತೊಂದು ಯಾವುದೂ ಇರಲಿಲ್ಲ. ಹಾಗಾಗಿ ದಂಡವೇ ಇರಲಿಲ್ಲ ಅಂತ ಒಂದು. ಮತ್ತೊಂದು, ಹಾಗಿದ್ರೆ ದಂಡಗ್ರಹಣ ಎಲ್ಲಿತ್ತು? ವಯಃಪರಿಣಾಮಿ ಮುಪ್ಪಾದಾಗ ಕೈ ಊರೋದಕ್ಕೆ ದೊಣ್ಣೆ ಹಿಡಿತಾ ಇದ್ರು. ದಂಡಗ್ರಹಣ ಅಂದರೆ ಯಾವುದನ್ನು ಯಷ್ಟಿ ಅಂತ ಸಂಸ್ಕೃತ ಹೇಳ್ತಾರೆ, ಅವಷ್ಟಂಭ ಯಷ್ಟಿ, ಅದು ಹಾಗಿತ್ತು ಅಂತ. ಆ ದಂಡಗ್ರಹಣ ಅನ್ನುವ ಪದದ ಮೇಲೆ ಅವನಷ್ಟು ಸುಂದರವಾದ ಶ್ಲೇಷವನ್ನು ಮಾಡ್ತಾನೆ. ಅಸಿ ಪರಿವಾರೇಶು ಅಕುಶಲ ಯೋಗ. ಇನ್ನು ಅಸಿ ಪರಿವಾರೇಶು, ಖಡ್ಗವಿದ್ಯೆಯಲ್ಲಿ ಮಾತ್ರ ಅಕುಶಲ ಯೋಗ, ಕುಶಲರಲ್ಲದವರನ್ನು, ಕ್ವಾಲಿಫೈಡ್ ಅಲ್ಲದೇ ಇದ್ದವರನ್ನು ಒಂದು ಕೆಲಸಕ್ಕೆ ಇಡ್ತಕ್ಕಂಥ ಕೆಟ್ಟ ಪ್ರೆಸಿಡೆನ್ಸ್, ಅಂದರೆ ಕೆಟ್ಟ ಹಾದಿಯನ್ನು ಎಂದೂ ಈ ರಾಜ ತುಳಿತಿರಲಿಲ್ಲ, ತಾರಾಪೀಡ. ಹಾಗಾಗಿ ಅಕುಶಲ ಯೋಗ, ಅಯೋಗ್ಯರನ್ನ ಉನ್ನತ ಸ್ಥಾನಕ್ಕೇರಿಸುವುದು ಮತ್ತು ಎಲ್ಲಿತ್ತು ಅನ್ನೋದಕ್ಕೆ ತುಂಬ ಸೊಗಸಾಗಿ ಅವನು ಹೇಳ್ತಾನೆ. ಅಸಿಪರಿವಾರೇಶು ಅಕುಶಲ ಯೋಗ ಅಂತ ಹೇಳ್ಬಿಟ್ಟಿದನು. ಆ ಅಕುಶಲ ಯೋಗ ಅಂತನ್ನೋದು ಯಾವುದು ಅಂದರೆ, ಒಬ್ಬ ಕತ್ತಿ ಹಿಡಿದವನು ಸೋಲ್ಲೇಬೇಕು, ಇನ್ನೊಬ್ಬ ತಾನು ಪರಾಕ್ರಮಿಯಾಗಿ ಎದುರಾಳಿಯಾಗಿ ಯುದ್ಧ ಮಾಡಿದಾಗ ಇಬ್ಬರೂ ಸಮ ಆಗೋಕ್ಕೆ ಸಾಧ್ಯ ಇಲ್ಲ. ಯುದ್ಧ ಅಂದರೆ ನಿಶ್ಚಯವಾಗಲೇಬೇಕು, ಸದಾಕಾಲ ಡ್ರಾ ಆಗೋಲ್ಲ. ಅಲ್ಲಿ ಮಾತ್ರ ಅಕುಶಲರು ಅಂತ ಇರ್ತಿದ್ರಷ್ಟೇನೆ ಅಂತ. ಹೀಗೆ ಇನ್ನು ಖಾಲಿ ಮನೆಗಳು ಎಲ್ಲೂ ಇರಲಿಲ್ಲ, ಎಲ್ಲ ಅಕ್ಯುಪೈಡ್ ಇತ್ತು, ಎಂಟಿ ಹೌಸಸ್ ಅನ್ನೋದಿರಲಿಲ್ಲ. ಅಕ್ಷಕ್ರೀಡಾಸು ಶೂನ್ಯ ಗೃಹ ದರ್ಶನಂ. ಇನ್ನು ಪಗಡೆ ಆಟ ಆಡೋವಾಗ ಆಗ ಮಾತ್ರ ಖಾಲಿ ಮನೆಗಳಿರ್ತಾಯಿದ್ವು, ಇನ್ನೆಲ್ಲಿಯೂ ಇರ್ತಾ ಇರಲಿಲ್ಲ ಅಂತ ಈ ರೀತಿಯಾದ ಆ ರಾಜನ ಮಹಾತ್ಮ್ಯವನ್ನು ವರ್ಣನೆ ಮಾಡಿಕೊಂಡು ಬರ್ತಾನೆ. ಇಷ್ಟೆಲ್ಲ ಇದ್ದ ರಾಜನಿಗೆ ಮಕ್ಕಳೇ ಇಲ್ಲ, ಅದು ದೊಡ್ಡ ದುಃಖವಾಗಿತ್ತು. ಹಾಗಾಗಿ ಮತ್ತೆ ಮತ್ತೆ ದುಃಖ ಪಡ್ತಾ ಇದ್ದವಳು ವಿಲಾಸವತಿ. ಅವಳು ಒಮ್ಮೆ ಹೇಳ್ತಾಳೆ, ಸಪ್ಪೆ ಮಾಡ್ಕೊಂಡಿರ್ತಾಳೆ ಮುಖ. ರಾಜ ಬಂದು ಕೇಳ್ತಾನೆ ಏನಾಯಿತು ಅಂತ. ಆಗ ಅವಳು ಹೇಳ್ತಾಳೆ, ಅದ್ಯತು ಚತುರ್ದಶೀತಿ ಭಗವಂತಂ ಮಹಾಕಾಲಂ ಅರ್ಚಿತುಂ ಗತಯಾ ತತ್ರ ಮಹಾಭಾರತೆ ವಾಚ್ಯಮಾನೇ ಶ್ರುತಂ ಅಪುತ್ರಾಣಾಂ ಕಿಲ ನಸಂತಿ ಲೋಕಾಶುಭಾಃ ಪುನ್ನಾಂನೋ ನರಕಾತ್ ತ್ರಾಯತೈತಿ ಪುತ್ರಃ ಇತ್ಯೇತತ್ ಶ್ರುತ್ವಾ ಭವನಂ ಆಗತ್ಯ ಪರಿಜನೇನ ಸಶಿರ ಪ್ರಣಾಮಂ ಅಭ್ಯರ್ಥ್ಯಮಾನಾಪಿ ನ ಆಹಾರಂ ಅಭಿನಂದತಿ ನ ಭೂಷಣ ಪರಿಗ್ರಹಂ ಆಚರತಿ ನ ಉತ್ತರಂ ಪ್ರತಿಪದ್ಯತೆ ಕೇವಲಂ ಅವಿರಲ ಬಾಷ್ಪ ದುರ್ದಿನ ಅಂಧಕಾರಿತ ಮುಖೀ ರೋದಿತಿ. ಅವಳ ಪ್ರೈವೇಟ್ ಸೆಕ್ರೆಟರಿ ಇರ್ತಾಳಲ್ಲ ಸಖಿ, ಅವಳು ಹೇಳ್ತಾಳೆ, ಮಹಾರಾಜ ಇವತ್ತು ಬೆಳಗ್ಗೆ ಮಹಾರಾಣಿ ದೇವಿ ಹೋದಳು ಮಹಾಕಾಲನನ್ನು ಚತುರ್ದಶಿ ದಿವಸ ಅಂತ. ಚತುರ್ದಶಿ ಅಂತಂದರೆ ಮಾಸ ಶಿವರಾತ್ರಿ ಅಂತ. ಪ್ರತಿ ತಿಂಗಳಿನಲ್ಲಿ ಬರ್ತಕ್ಕಂಥ ಚತುರ್ದಶಿ, ಬಹುಳ ಚತುರ್ದಶಿಯನ್ನು ಮಾಸ ಶಿವರಾತ್ರಿ ಅಂತ ಹೇಳ್ತೀವಿ. ತ್ರಯೋದಶಿಯ ರಾತ್ರಿಯನ್ನು ಪ್ರದೋಷ ಪೂಜೆ ಅಂತ ಮಾಡ್ತೀವಿ. ಹಾಗಾಗಿ ಮಹಾಕಾಲನ ಆರಾಧನೆ ಮಾಡೋಕ್ಕೆ ಹೋದವಳಿಗೆ ಅಲ್ಲಿ ಮಹಾಭಾರತವನ್ನು ಯಾರೋ ಪುರಾಣ ಪ್ರವಚನ ಮಾಡ್ತಾಯಿದ್ರು. ಆಗ ಮಕ್ಕಳಿಲ್ಲದಿದ್ದವ್ರಿಗೆ ಮೋಕ್ಷವಿಲ್ಲ ಅನ್ನುವ ಸಾಮಾನ್ಯ ಶ್ರದ್ಧೆಯನ್ನು ಅಲ್ಲಿ ಹೇಳಿದ್ರು. ಮಕ್ಕಳು ಪುನ್ನಾಮ ನರಕದಿಂದ ಕಾಪಾಡತಕ್ಕಂಥವರು, ಅದಕ್ಕೆ ಪುತ್ರ ಪುತ್ರಿ ಅಂತೆಲ್ಲ ಹೆಸರು ಉಂಟು ಅಂತೆಲ್ಲ ಹೇಳಿ ಆ ಪುರಾಣದ ಮಾತನ್ನು ಕೇಳಿ, ಪುರಾಣ ಪ್ರವಚನಕಾರರ ಮಾತನ್ನು ಕೇಳಿ ಇವಳು ನೊಂದುಕೊಂಡು ಬಂದು ಕಾರ್ಗಾಲದ
ಮಳೆ ಹೇಗೋ ಹಾಗೆ ಕಣ್ಣೀರಿಡ್ತಾ ಮುಖ ಎಲ್ಲ ಕಪ್ಪಾಗಿ ಮೋಡದಂತೆ ದುಃಖಿಸ್ತಿದ್ದಾಳೆ ಅಂತ. ಆಗ ಅವನು ಸಮಾಧಾನ ಹೇಳ್ತಾನೆ. ವಸ್ತುತಃ ಈ ಸಂದರ್ಭದಲ್ಲಿ ಒಂದು ಸ್ಪಷ್ಟೀಕರಣ ಕೊಡಬೇಕು. ಏನೆಂದರೆ, ಮಕ್ಕಳು ಅಂದರೆ ಭೌತಿಕವಾದ ಮಕ್ಕಳು ಅಂತಲೇ ಏನೂ ಅಲ್ಲ. ಸಂತಾನಂ ಸಪ್ತಧಾ ಉಚ್ಯತೆ ಎನ್ನುವ ಮಾತು ಉಂಟು ಧರ್ಮಶಾಸ್ತ್ರದಲ್ಲಿ. ಒಂದು ಕೆರೆಯನ್ನು ಕಟ್ಟಿಸೋದು, ಒಂದು ಬಾವಿಯನ್ನು ಕಟ್ಟಿಸೋದು, ಒಂದು ಮರವನ್ನು ಬೆಳೆಸೋದು, ಒಂದು ತೋಪನ್ನು ನೆಡತಕ್ಕಂಥದ್ದು, ಒಂದು ಮಂಟಪವನ್ನು ಕಟ್ಟೋದು, ಒಬ್ಬ ಶಿಷ್ಯನನ್ನು ತಯಾರು ಮಾಡೋದು, ಒಂದು ಸದ್ಗ್ರಂಥ ನಿರ್ಮಾಣ ಮಾಡುವುದು, ಅಥವಾ ಒಂದು ಅರವಟ್ಟಿಗೆ ಬಾಯಾರದವರಿಗೆ ನೀರು ಕೊಡೋದಕ್ಕೆ ಬೇಕಾದ ಜಲಸ್ಥಾನವನ್ನು ನಿರ್ಮಾಣ ಮಾಡೋದು, ಇಂಥದ್ದೆಲ್ಲ ಮಾಡಿದ್ರೂ ಕೂಡ ಸಂತಾನತ್ವ ಬರುತ್ತದೆ ಅಂತ. ಹಾಗಾಗಿ ಸಂತಾನ ಅಂದರೆ ಭೌತಿಕವಾದ ರಕ್ತಮಾಂಸಮಯವಾದ ಸಂತಾನ ಅಂತಲೇ ತಾತ್ಪರ್ಯವಲ್ಲ. ಆ ಹೊತ್ತಿಗೆ ಅವರು ಏನೋ ಹೇಳಿದ್ದಾರೆ, ಪಾಪ ಮಹಾರಾಣಿ ಅದರಿಂದ ಗೊಂದಲಕ್ಕೆ ಒಳಗಾಗಿದ್ದಾಳೆ ಅನ್ನೋದಷ್ಟೇ ಇಲ್ಲಿ ತಾತ್ಪರ್ಯ. ಆಮೇಲೆ ರಾಜ ಹೇಳ್ತಾನೆ, ಯೋಚನೆ ಮಾಡಬೇಡ, ನಾವು ಭಗವಂತನನ್ನು ಆರಾಧನೆ ಮಾಡೋಣ, ಏನಾದರೂ ಸರಿ ಅವನ ಅನುಗ್ರಹ ಮಾಡ್ತಾನೆ, ನಾವು ನಂಬಿಕೆ ಕಳ್ಕೊಳ್ಳೋದು ಬೇಡ ಅಂತ. ನಮ್ಮ ಪ್ರಾಚೀನರಲ್ಲಿ ಇದೊಂದು ಗಟ್ಟಿಯಾದ ವಿಶ್ವಾಸ, ಭಗವಂತ ಹೇಗಾದರೂ ನಮ್ಮನ್ನು ಮುನ್ನಡೆಸ್ತಾನೆ ಅಂತ. ಈ ಒಂದು ಬ್ರೂಟ್ ಫೋರ್ಸ್ ಅಂತೀವಲ್ಲ, ಅಕಲಂಕವಾದ ನಿಶ್ಚಲವಾದ ಶ್ರದ್ಧೆ, ಹೇಗಾದರೂ ದೈವ ನಮ್ಮನ್ನು ದಾಟಿಸುತ್ತದೆ ಎನ್ನುವುದು ತುಂಬ ದೊಡ್ಡದಾದದ್ದು. ಈ ಶ್ರದ್ಧೆ ಎಷ್ಟೋ ಜನಕ್ಕೆ ಉಳಿದುಕೊಳ್ಳುವುದಕ್ಕೆ ಬೇಕಾದಂಥ ಶಕ್ತಿಯನ್ನು ಕೊಟ್ಟಿದೆ. ಆ ರೀತಿಯಲ್ಲಿ ಮಹಾರಾಜ ತಾರಾಪೀಡ ಹೇಳ್ತಾನೆ. ತಾರಾಪೀಡ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತ ಕೆಲವರಿಗೆ ಗೊಂದಲ ಆಗಿರ್ಬೋದು. ತಾರಾಹ ಯಸ್ಯ ಆಪೀಡಂ, ಯಾರಿಗೆ ಅಲಂಕಾರವೋ ನಕ್ಷತ್ರಗಳು ಅಂಥವನು ತಾರಾಪೀಡ. ಅಂದರೆ ಚಂದ್ರನಿಗೆ ತಾರೆಗಳು ಅಲಂಕಾರ, ಹಾಗಾಗಿ ರಾಜನ ಹೆಸರು ಚಂದ್ರ. ಇನ್ನು ಅವನ ಮಗ ಚಂದ್ರಾಪೀಡ ಅಂದರೆ ಚಂದ್ರನು ಯಾರಿಗೆ ಅಲಂಕಾರವೋ ಅವನು ಚಂದ್ರಾಪೀಡ. ಚಂದ್ರ ಆಪೀಡತೆಯ ಯಸ್ಮಿನ್ ವಿದ್ಯತೆ ಸಹ ಚಂದ್ರಾಪೀಡ ಸಾಕ್ಷಾತ್ ಚಂದ್ರಶೇಖರ ಶಿವ. ರಾಜಶೇಖರ, ಚಂದ್ರಶೇಖರ, ಚಂದ್ರಧರ ಅಂತೆಲ್ಲ ಹೆಸರಾದಂಥವನು. ಹೊಸದಾದ ರೀತಿಯಲ್ಲಿ ಅವನು ಹೇಳ್ತಾನೆ, ಬಾಣಭಟ್ಟ ಹೆಸರುಗಳನ್ನು ಕೊಡ್ತಾನೆ ಅಷ್ಟೇ. ಆಗ ಅವಳು ಬೇಕಾದಷ್ಟು ವ್ರತ ಉಪವಾಸ ಇತ್ಯಾದಿಗಳನ್ನೆಲ್ಲವನ್ನು ಮಾಡ್ತಾಳೆ. ರಾಜ ಕೂಡ ಹೇಳ್ತಾನೆ, ತನಗೂ ದುಃಖ ಉಂಟು ಎಂದು ತಾನೇ ಕದಾಮೇ ತನಯ ಜನ್ಮ ಮಹೋತ್ಸವ ಆನಂದ ನಿರ್ಭರ ಹರಿಷ್ಯತಿ ಪೂರ್ಣಪಾತ್ರಂ ಪರಿಜನ. ಎಂದು ತಾನೇ ಮಗ ಹುಟ್ಟಿದಾನೆ ಎನ್ನುವ ಸುದ್ದಿ ಕೇಳಿ ಮೈಮೇಲಿರುವ ಎಲ್ಲ ಒಡವೆಯನ್ನು ಸೇವಕರಿಗೆ ಆ ಸುದ್ದಿ ಕೊಟ್ಟಿದ್ದರಿಂದಾಗಿ ಬಹುಮಾನವಾಗಿ ಕೊಡುವಂಥ ದಿವಸ ಬಂದಿಲ್ಲ ಅಂತ ದುಃಖ ಪಡ್ತೀನಿ ಅಂತ. ಪೂರ್ಣಪಾತ್ರ ಹರಣಂ ಅಂತಂದರೆ ನಿಲುವು ದೋಪಿಡಿ ಅಂತ ತೆಲುಗುನಲ್ಲಿ ಹೇಳ್ತಾರೆ. ತಿರುಪತಿಯ ದೇವರಿಗೆ ನಿಲುವು ದೋಪಿಡಿ ಅಂತಾರೆ. ದೋಪಿಡಿ ಅಂದರೆ ತೆಲುಗಿನಲ್ಲಿ ದೋಚುವಿಕೆ ಅಂತ. ನಿಲುವು ಅಡಿಯಿಂದ ಮುಡಿಯವರೆಗೂ ಆಪಾದ ಮಸ್ತಕ ಆಮೂಲ ಚೂಲ, ಆ ಯಾವುದೆಲ್ಲ ಆಭರಣ ಒಡವೆ ಇರುತ್ತೆ ಅದನ್ನಷ್ಟು ತೆಗೆದು ಹುಂಡೀಲಿ ಹಾಕ್ತೀನಿ ಅಂತ. ದೇವರಿಗೆ ಸಾಮಾನ್ಯವಾಗಿ ಹರಕೆ ಮಾಡ್ಕೊಳ್ಳೋರು ಆ ಹರಕೆ ಮಾಡ್ಕೊಳ್ಳೋ ಹೊತ್ತಲ್ಲಿ ಏನು ಮೈಮೇಲೆ ಧರಿಸಿದ್ರು ಅಷ್ಟು ಕೊಡ್ತೀವಿ ಅಂತ. ಅದಕ್ಕೆ ಕೆಲವರು ಭಾಳ ಜಾಣ್ಮೆಯಿಂದ ಏನೂ ಇಲ್ಲದೆ ಇದ್ದಾಗ ಹರಕೆ ಹೊತ್ಕೋತಾರೆ, ಯಾವುದೂ ಹಾಕ್ಕೊಂಡಿಲ್ಲದೆ ಇದ್ದಾಗ. ಹೀಗೆ ಪೂರ್ಣಪಾತ್ರಾಹರಣ ಅಂತೆಲ್ಲ ಉಂಟು. ಅದನ್ನು ಮಾಡೇನು ಅಂತ ನನಗೆ ಆಸೆ ಆಗ್ತಾ ಇರ್ತದೆ. ಮತ್ತು ತುಂಬು ಗರ್ಭಿಣಿಯಾದ ರಾಣಿಯನ್ನು ಪಾಂಡುಮುಖೀಂ ಆಸನ್ನ ಪೂರ್ಣ ಚಂದ್ರೋದಯಾಮಿವ ಪೂರ್ಣಿಮಾ ಸಿ ನಿಶೀಂ ದೇವೀಂ ದ್ರಕ್ಷ್ಯಾಮಿ. ಗರ್ಭಿಣಿಯರಿಗೆ ರಕ್ತಹೀನತೆ ಬರುತ್ತೆ, ಅನೇಮಿಯಾ ಬರುತ್ತದೆ. ಮಗುವೇ ಎಲ್ಲವನ್ನು ಸೆಳೀತಾ ಇರ್ತದಲ್ಲ, ಆಗ ತುಂಬ ಪೋಷಣೆ ಬೇಕು. ಅಷ್ಟು ಮಾಡಿದ್ರೂ ಮುಖ ಬಿಳುಪಾಗುತ್ತೆ, ಬಿಳಿಚಿಕೊಳ್ಳುತ್ತದೆ. ಪೂರ್ಣಿಮೆಯ ದಿವಸ ಚಂದ್ರೋದಯಕ್ಕೂ ಮುನ್ನ ಆಕಾಶ ಬೆಳಪಾಗ್ತಾ ಬರುತ್ತದೆ. ಹಾಗೆ ಮಗುವನ್ನು ಹೆರುವ ಮುನ್ನವೇ ಬಿಳಿಸಿಕೊಂಡ ನಿನ್ನ ಮುಖವನ್ನು ನೋಡೋದು ಎಂದು ಅಂತ ನಾನು ಅಪೇಕ್ಷೆ ಪಡ್ತೀನಿ. ಕದಾ ಸರ್ವೌಷಧಿ ಪಿಂಜರ ಜಟಿಲ ಕೇಶಃ ನಿಹಿತ ರಕ್ಷಾಧೃತ ಬಿಂದುನಿ ತಾಲುನಿ ವಿನ್ಯಸ್ತ ಗೌರ ಸರ್ಪಿಷ ಉನ್ಮಿಶ್ರ ಭೂತಿ ಲೇಷಃ ಗೌರೋಚನ ಚಿತ್ರ ಕಂಠ ಸೂತ್ರ ಗ್ರಂಥಿ ಉತ್ಥಾನ ಶಯ ದಶನ ಶೂನ್ಯ ಸ್ಮಿತಾನನಃ ಪುತ್ರಕೋ ಜನಯಿಷ್ಯತಿ ಮೇ ಹೃದಯಾಹ್ಲಾದಂ. ತುಂಬ ಸೊಗಸಾದ ಜಾನಪದೀಯವಾದ ಕಲ್ಪನೆಗಳೆಲ್ಲ ಸೇರಿರ್ತಕ್ಕಂಥದ್ದು. ಅವನು ಹೇಳ್ತಾನೆ, ಎಂದಾದರೂ ಆಗದೆ ಮಗು ಆಗಿದೆ, ಅದಕ್ಕೆ ಬಾಲಗ್ರಹ ಆಗಬಾರ್ದು, ಅರಿಷ್ಟ ಮೆಟ್ಕೊಳ್ಬಾರ್ದು, ಮತ್ತೊಂದು ಅಂತ ಏನೇನೋ ಮೂಲಿಕೆಗಳನ್ನು ತಾಯತ್ತುಗಳನ್ನು ಎಲ್ಲ ಸೇರಿಸಿ ಕಟ್ಟಿರ್ತಾರಲ್ಲ. ಸರ್ವೌಷಧ ಪಿಂಜರ ಜಟಿಲ ಕೇಶ, ಎಲ್ಲ ಔಷಧ ಲೇಪ ಮಾಡಿರ್ತಕ್ಕಂಥ ತಲೆ ಕೂದಲು. ತಲೆ ತಂಪಾಗಿರಬೇಕು, ತಲೆ ಕೂದಲಿನೂ ಸೇರಿಕೊಂಡಿರೋದಿಲ್ಲ, ತಲೆ ಮೂಳೆ ಪೂರ್ತಿ ಸೇರಿಕೊಂಡಿರೋದಿಲ್ಲ, ಅದಕ್ಕೆ ಅರಿಶಿಣ ಹಚ್ಚಬೇಕು, ಗೋರೋಚನ ಹಚ್ಚಬೇಕು, ಹೀಗೆಲ್ಲ ಇರ್ತಲ್ಲ. ಹಾಗೆ ತಲೆ ಕೂದಲು ಬಣ್ಣ ಬಣ್ಣಕ್ಕೆ ಬಂದಿರಬೇಕು. ಪಿಂಜರ ಹಳದಿ ಕಂದು ಬಣ್ಣ ಬಂದಿರತಕ್ಕಂಥದ್ದು. ಮತ್ತು ನಿಹಿತ ರಕ್ಷಾ ಧೃತ ಬಿಂದುನಿ ತಾಲುನಿ, ಆ
ಮಗುವಿನ ಬಾಯ ಅಂಗುಳದಲ್ಲಿ ಕೂಡ ರಕ್ಷಾಬಿಂದುವನ್ನು ಇಟ್ಟಿರ್ತಾರೆ, ನಾಲಿಗೆಯಲ್ಲಿ, ಹುಬ್ಬಿನಲ್ಲಿ, ಕೆನ್ನೆಯಲ್ಲಿ ಎಲ್ಲ ಕೂಡ. ಮತ್ತು ವಿನ್ಯಸ್ತ ಗೌರ ಸರ್ಷಪ ಉನ್ಮಿಶ್ರ ಭೂತಿಲೇಶ, ಬಿಳಿ ಸಾಸುವೆಯನ್ನು ಸುಟ್ಟು ಅದರ ಬೂದಿಯನ್ನು ರಕ್ಷೆಯಾಗಿಡ್ತಾರೆ. ಅದು ಆ್ಯಂಟಿಸೆಪ್ಟಿಕ್ ಅನ್ನೋದು ಒಂದು ವಿಶೇಷವಾದ ಕಾರಣ. ಗೋರೋಚನ ಚಿತ್ರಕಂಠ, ಗೋರೋಚನದ ಸುಂದರವಾದ ಚಿತ್ತಾರಗಳನ್ನು ಬರೆದಿರ್ತಾರೆ. ಆಮೇಲೆ ಕಂಠಕ್ಕೆ ತಾಯಿತ್ತು ಕಟ್ಟಿರ್ತಾರೆ. ಮತ್ತು ಬಾಯಿಯಲ್ಲಿ ಒಂದೂ ಹಲ್ಲಿಲ್ಲ, ಬೊಚ್ಚು ಬಾಯಿ, ದಶನ ಶೂನ್ಯ ಸ್ಮಿತಾನನಃ. ಆ ಬಗೆಯ ಮಗುವನ್ನು ಎಂದು ನೋಡಿಯೇನು ಅಂತ ನನಗೆ ಸದಾ ಆಸೆ ಆಗುತ್ತದೆ. ಏನು ಮಾಡೋದು ಆಗ್ತಾ ಇಲ್ಲ. ಆದರೂ ಕೂಡ ಒಟ್ಟಲ್ಲಿ ತಾತ್ಪರ್ಯ ಇಷ್ಟು. ಅಶೇಷ ಜನವಂದಿತ ಮಂಗಲ ಪ್ರದೀಪ ಇವ ಮೇ ಶೋಕಾಂಧಕಾರನ್ ಮುನ್ಮೂಲಯಿಷ್ಯತಿ ಚಕ್ಷುಷ. ದೀಪವನ್ನು ಎಲ್ಲರೂ ವಂದನೆ ಮಾಡ್ತಾರೆ, ಆ ದೀಪದಂತೆ ಇರತಕ್ಕಂಥ ಮಗ ಕುಲದೀಪಕ ಎಂದು ಹುಟ್ಟುತ್ತಾನು ಅಂತ ನನಗೂ ಚಿಂತೆ ಉಂಟು ಅಂತ ಹೇಳ್ತಾನೆ. ಅದು ಮಾತ್ರವಲ್ಲ, ಮುಂದೆ ಮತ್ತೂ ಆ ಮಗುವಿನ ಲೀಲೆಯನ್ನು ವರ್ಣಿಸ್ತಾನೆ. ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಕದಾ ಅಕ್ಷಿತೆರೇಣು ಧೂಸರ ಮಂಡಯಿಷ್ಯತಿ ಮಮ ಹೃದಯೇನ ದೃಷ್ಟ್ಯಾಚ ಸಹ ಪರಿಭ್ರಮನ್ ಭವನಾಂಗಣಂ. ಎಂದು ತಾನೇ ಧೂಳಿ ಧೂಸರವಾದ ಶರೀರದಿಂದ ಮನೆಯೆಲ್ಲ ಅಂಗಳ ಎಲ್ಲ ಜಾನುಚರ ಅಂದರೆ ಮೊಣಕಾಲಲ್ಲಿ ಓಡಾಡಿಕೊಂಡು ಅಂಬೆಗಾಲಿಟ್ಟುಕೊಂಡು ಓಡಾಡ್ತಾ ಮಗು ಆ ಧೂಳನ್ನು ನನ್ನ ಕಣ್ಣಿಗೂ ಎರಚ್ತಾನೆ. ಕದಾ ಕೇಸರಿ ಕಿಶೋರಕ ಇವ ಸಂಜಾತ ಜಾನುಚಂಕ್ರಾಣಾವಸ್ಥಃ ಸಂಚರಿಷ್ಯತಿ ಇತಸ್ತತಃ. ಮತ್ತು ಸಿಂಹದ ಮರಿ ಹಾಗೆ ಆ ಅಂಬೆಗಾಲಿಟ್ಟುಕೊಂಡು ಎಂದು ಅಂಗಳವನ್ನೆಲ್ಲ ಓಡಾಡ್ತಾನೆ. ಮತ್ತು ಗೃಹ ಕಲಹಂಸ ಕಾನನ ಕಲಹಂಸ ಕಾನ್ ಅನುಸರನ್ ಕಕ್ಷಾಂತರ ಪ್ರಧಾವಿತ ಕನಕ ಮೇಖಲಾ ಘಂಟಿಕಾ ರವಾನುಸಾರಿಣೀಂ ಆಯಾಸಯಿಷ್ಯತಿ ಧಾತ್ರೀಂ. ಎಂದು ತಾನೇ ಮನೆಯಲ್ಲಿ ಓಡಾಡ್ತಕ್ಕಂಥ ಹಂಸಗಳನ್ನು ಹಿಡಿಯಬೇಕು ಅಂತ ಸೊಂಟಕ್ಕೆ ಕಟ್ಟಿರುವ ಕಿರುಗೆಜ್ಜೆಗಳು, ಮಣಿಗಂಟಿಕೆಗಳ ನಾದದ ಜೊತೆಗೆ ಇಡೀ ಭೂಮಿಯನ್ನು ಕಂಗೊಳಿಸುವಂತೆ ಮಾಡ್ತಾನೆ ಓಡಿಕೊಂಡು ಆ ಪಕ್ಷಿಗಳನ್ನು ಹಿಡಿಯಬೇಕು ಅಂತ. ಅದು ಮಾತ್ರವಲ್ಲ, ಮುಖಡಿಂಡಿಮ ಧ್ವನಿಜನಿತ ಪ್ರೀತಿ ಊರ್ಧ್ವಕರ ವಿಪ್ರಕೀರ್ಣ ಚಂದನ ಚೂರ್ಣ ಧೂಲಿಧೂಸರ ಕುಂಚಿತಾಂಗುಲಿ ಶಿಖರಾಂಕುಶಾಕರ್ಷಣ ವಿಧೂತಶಿರಾ ಕರಿಷ್ಯತಿ ಮತ್ತಗಜ ರಾಜಲೀಲಾ ಕ್ರೀಡಾ. ಅದು ಮಾತ್ರವಲ್ಲ, ಮುಖಡಿಂಡಿಮ ಅಂದರೆ ಮಕ್ಕಳು ಬಾಯೊಳಗೆ ಮಾಡ್ತಕ್ಕಂಥ ಶಬ್ದ, ನಾಲಿಗೆಯನ್ನು ಆ ಕಡೆಗೆ ಈ ಕಡೆ ಹಾರಿಸಿ ಮಾಡ್ತಕ್ಕಂಥ ಶಬ್ದಕ್ಕೆ ಮುಖಡಿಂಡಿಮ ಅಂತ. ಡಿಂಡಿಮ ಧ್ವನಿ, ಮುಖಡಿಂಡಿಮ ತಾಂಡವ ಮಾಡ್ತಕ್ಕಂಥ ಲೀಲೆ ಕೃಷ್ಣಂದು ಅಂತ ಸುಕುಮಾರ ಕವಿ ತನ್ನ ಕೃಷ್ಣ ವಿಲಾಸ ಕಾವ್ಯದಲ್ಲಿ ವರ್ಣಿಸ್ತಾನೆ. ಅದಕ್ಕೆ ಸ್ಫೂರ್ತಿ ಬಾಣಭಟ್ಟನದು ಮುಖಡಿಂಡಿಮ ಅನ್ನುವ ಮಾತು, ಬಾಯೊಳಗೆ ಮಾಡ್ತಕ್ಕಂಥ ಶಬ್ದ. ಆ ಮುಖಡಿಂಡಿಮ ಧ್ವನಿಯನ್ನು ಮಾಡಿಕೊಂಡು ಎಲ್ಲ ಕಡೆ ಚಂದನ ಮೊದಲಾದ ಪರಿಮಳ ದ್ರವ್ಯಗಳನ್ನು ಚೆಲ್ಲಾಪಿಲ್ಲಿ ಮಾಡಿಕೊಂಡು ತಾನು ಕೈಗಳನ್ನು ಮುಷ್ಟಿ ಹಿಡ್ಕೊಂಡು ಇನ್ಯಾರ ಹೆಗಲ ಮೇಲಾದರೂ ಹತ್ತಿಕೊಂಡು ವಾರಣೇಂದ್ರ ಲೀಲ ಮದಿಸಿದ ಆನೆಯ ಲೀಲೆಯನ್ನು ಮಾಡಿಕೊಂಡು ಹೋಗ್ತಾನೆ. ಅಂಕುಶ ಹಿಡ್ದಂತೆ ಕೈಯನ್ನು ಹಿಡ್ಕೊಂಡು ಹೋಗ್ತಾನೆ. ಮಕ್ಕಳ ಆಟ ಆಡ್ತಕ್ಕಂಥದ್ದು ಬೇಕಾದಷ್ಟು ಉಂಟಲ್ಲ, ಅದೆಲ್ಲೂ ಮಾಡ್ತಾರೆ. ಕದಾ ಮಾತು ಚರಣಯುಗಲ ರಾಗೋಪಯುಕ್ತ ಶೇಷೇಣ ಪಿಂಡಾಲಕ್ತಕ ರಸೇನ ವೃದ್ಧಕಂಚುಕಿನಿ ನಾಂ ವಿಡಂಬಯಿಷ್ಯತಿ ಮುಖಾನಿ. ಯಾವತ್ತು ತಾನೇ ತಾಯಿ ಕಾಲಿಗೆ ಹಚ್ಕೊಳ್ಳೋ ಅಲತಿಗೆ, ಕೆಂಪಾದ ಅಲತ ಅಂತಾರಲ್ಲ, ಅಲತಿಗೆ ಆಲಕ್ತಕ, ಅದನ್ನು ತೆಗೆದುಕೊಂಡು ವೃದ್ಧರಾದ ಕಂಚುಕಿಗಳ ಬಿಳಿ ಗಡ್ಡಕ್ಕೆಲ್ಲ ಬಣ್ಣ ಹಚ್ಚೋದಕ್ಕೆ ಹೋಗುವ ಚೇಷ್ಟೆ ಮಾಡ್ತಾನೆ. ಇದೆಲ್ಲ ಬಾಣಭಟ್ಟ ಅರಮನೆಯ ಪರಿಸರದಲ್ಲಿ ಕಂಡವನು, ಕಲ್ಪಿಸಿಕೊಂಡವನು. ಹಾಗಾಗಿ ಇಂಥದ್ದನ್ನು ನಾನು ನೋಡಬೇಕು ಅಂತ ನನಗೂ ಆಸೆ ಇದೆ, ನಿನಗೆ ಮಾತ್ರ ದುಃಖವಿಲ್ಲ. ಏನು ಮಾಡೋದು, ಆದರೂ ಪರವಾಗಿಲ್ಲ, ನಮ್ಮ ಪ್ರಯತ್ನ ನಾವು ಮಾಡೋಣ ಅಂತ ಹೇಳಿ ಅಂದಮೇಲೆ ಅವಳು ಕೂಡ ಏನೇನು ಕೇಳ್ತಾಳೆ ಅದನ್ನೆಲ್ಲವನ್ನೂ ಮಾಡ್ತಾಳೆ. ಆ ಡೆಸ್ಪರೇಷನ್ ನೋಡಿ ಅದನ್ನು ಕವಿ ಹೇಳ್ತಾನೆ. ನಮಗೇನಾದರೂ ಒಂದು ಆಗಬೇಕು ಅಂದರೆ ನಾವು ಚೆನ್ನಾಗಿರುವಾಗ ಇದೆಂಥ ಕಂದಾಚಾರ, ಇದೆಂಥ ಮೂಢ ವಿಶ್ವಾಸ ಅಂತೆಲ್ಲ ಅಂತೀವಿ. ಸಂಕಟ ಬಂದಾಗ ವೆಂಕಟರಮಣ ಮಾತ್ರವಲ್ಲ, ಯಾವ್ಯಾವುದಾದ್ರೂ ಪರವಾಗಿಲ್ಲ ಅಂತ ಎಲ್ಲದರ ಕಡೆಗೆ ಓಡ್ತೀವಿ. ಏನೋ ಮುಳುಗುವನಿಗೆ ಹುಲ್ಲುಕಡ್ಡಿ ಆಧಾರ, ಅದನ್ನು ಯಾರೂ ಗೇಲಿ ಮಾಡಬಾರ್ದು. ಯಾಕೆಂದರೆ ನಮಗೆ ದೌರ್ಬಲ್ಯ ಬಂದಾಗ ನಾವೇನು ಮಾಡ್ತೀವಿ ಅಂತ ನೋಡ್ಕೊಳ್ಬೇಕು. ಕವಿ ಅದನ್ನು ಹೇಳ್ತಾನೆ. ರಾಣಿ ವಿಲಾಸವತಿ ಆ ರೀತಿಯಾದ ಕೆಲಸಗಳನ್ನು ಮಾಡ್ತಾಳೆ. ತತಃ ಪ್ರಭೃತಿ ಸುತರಾಂ ದೇವತಾರಾಧನೇಶು ಬ್ರಾಹ್ಮಣ ಪೂಜಾಸು ಗುರುಜನ ಸಪರ್ಯಾಸು ಆದರವತಿ ಬಭೂವ. ಗುರು ಹಿರಿಯರ, ಶ್ರೋತ್ರಿಯ, ಬ್ರಾಹ್ಮಣ, ಸುವಾಸಿನಿಯರನ್ನು ಎಲ್ಲರನ್ನ ಅರ್ಚನೆ ಮಾಡ್ತಾಳೆ. ಯದ್ಯಚ್ಚ ಕಿಂಚಿತ್ ಕುತಶ್ಚಿತ್ ಶುಶ್ರಾವ ಗರ್ಭತೃಷ್ಣಯ ತತ್ಸರ್ವಂ ಚಕಾರ. ಯಾವುದನ್ನು ಎಲ್ಲಿ ಯಾರು ಏನು ಹೇಳಿದ್ರೂ ಕೂಡ ಮಕ್ಕಳಾಗಲಿಂತ ಮಾಡೋದಕ್ಕೆ ಶುರು ಮಾಡಿದ್ಲು ಅಂತ. ಇಂದು ನಾನು ಆ ಥರ ಕಂಡಿದ್ದೀನಿ. ನನ್ನ ಅತ್ಯಂತ ನಿಕಟವರ್ತಿಗಳಾದ ಸ್ನೇಹಿತರ ಮನೆಗಳಲ್ಲಿ ಕಂಡಿದ್ದೀನಿ.
ಮಗುವಾಗಲಿ ಇಂಥ ಪಾಪ ಎಲ್ಲ ದೇವಸ್ಥಾನಗಳಿಗೆ ಎಲ್ಲ ಕಡೆಗೂ ಹೋಗಿದ್ದು. ನನ್ನೊಬ್ಬ ಸ್ನೇಹಿತ ಯಥೇಷ್ಟವಾಗಿ ಎಲ್ಲ ಗೇಲಿ ಮಾಡ್ತಾ ಇದ್ದ. ಅವನ ಹೆಂಡತಿಗೆ ಮಕ್ಕಳಾಗಲಿಲ್ಲ ಅಂತ ಗೋಳಾಟ ಶುರು ಆದಮೇಲೆ ಜಗತ್ತಿನ ದೇವಸ್ಥಾನಗಳಿಗೆಲ್ಲ ಹೋಗೋದು, ಉರುಳು ಸೇವೆ ಮಾಡೋದು ಎಲ್ಲ. ಯಾಕೆಂದರೆ ತಾನು ಪ್ರೀತಿಸಿದವ್ರಿಗೆ ದುಃಖ ಆಗಬಾರ್ದು ಅಂತಷ್ಟೇ. ಯಾವುದೂ ತಪ್ಪಲ್ಲ, ಸಮಾಧಾನ ಕೊಡುವುದೇ ಅದಕ್ಕಿರ್ತಕ್ಕಂಥದ್ದು ಶಕ್ತಿ. ಹಾಗಾಗಿ ಹೋಗ್ತಾರೆ. ಅದನ್ನೆಲ್ಲ ಕವಿ ಹೇಳ್ತಾನೆ. ನಾವು ಏನೆಲ್ಲ ಮಾಡಿಬಿಡ್ತೀವಿ, ಏನೋ ಒಂದು ನಡೆದರೆ ಸಾಕು ಅಂತ. ಅದನ್ನು ಕವಿ ಗಮನಿಸಿಕೊಂಡು ಹೇಳ್ತಾನೆ. ನಭಾಂತಮಪಿ ಕ್ಲೇಶಂ ಅಜೀಗಣತ್. ಎಷ್ಟು ಕ್ಲೇಶವಾದರೂ ಅವಳದನ್ನು ತಾಳ್ಕೊಳ್ತಾ ಇದ್ದಳು. ಅನವರತ ದಯ್ಯಮಾನ ಗುಗ್ಗುಲು ಬಹಲ ಧೂಮಾಂಧಕಾರತೇಷು ಚಂಡಿಕಾಗ್ರಹೇಶು ಧವಲಾಂಬರೇಣ ಶುಚಿಮೂರ್ತಿ ಉಪೋಷಿತ ಹರಿತ ಕುಶೋಪಚ್ಛೇದೇಶು ಮುಸಲ ಶಯನೇಶು ಸುಶ್ವಾಪ. ಆ ಕಾಲದ ಜಾನಪದ ಜೀವನವನ್ನು ತೋರಿಸ್ತಾನೆ. ತುಂಬ ಕರ್ಪೂರದ ಗುಗ್ಗುಳುವಿನ ಸಾಂಬ್ರಾಣಿಯ ಹೊಗೆ ತುಂಬಿರತಕ್ಕಂಥ ಧೂಮಾಂಧಕಾರ ಥರ ಧೂಪಾಂಧಕಾರ ಇರುವ ಚಂಡಿಕಾ ದೇವಿಯ ಸಣ್ಣ ಸಣ್ಣ ಗುಡಿಗಳಿಗೆ ಹೋಗಿ ಅಲ್ಲಿ ಬೆಳ್ಳುಡೆಯನ್ನು ಉಟ್ಟು ಒದ್ದೆ ಬಟ್ಟೆ ಉಟ್ಟುಕೊಂಡು ಅವಳು ಕೈಯಲ್ಲಿ ಹರಿತ ಕುಶ ಉಪಚ್ಛದೇಶು, ಆಮೇಲೆ ದರ್ಭೆಯನ್ನು, ಬೇವಿನ ಸೊಪ್ಪನ್ನು ಕಟ್ಟಿರ್ತಕ್ಕಂಥ ಒನಕೆಯನ್ನು ಪಕ್ಕದಲ್ಲಿಟ್ಟುಕೊಂಡು ಆ ಚಂಡಿಕಾಗ್ರಹದಲ್ಲಿ ಮಲಗಿ ವ್ರತನಿಷ್ಠಳಾಗಿದ್ದಳಂತೆ. ದೇವಿ ಅನುಗ್ರಹ ಮಾಡ್ತಾಳೆ ಅಂತ. ನಾವು ತಮಿಳುನಾಡಲ್ಲೆಲ್ಲ ನೋಡ್ತೀವಿ, ತಲೆ ಬೆರಿ ಹೊಯ್ಕೊಂಡು ಅರಿಶಿಣದ ನೀರು ಸುರ್ಕೊಂಡು ಕೈಯಲ್ಲಿ ಬೆಂಕಿಯ ಪಾತ್ರೆ ಹಿಡ್ಕೊಂಡು ಮತ್ತೊಂದು ಕೈನಲ್ಲಿ ಬೇವಿನ ಸೊಪ್ಪನ್ನು ಹಿಡ್ಕೊಂಡು ಮಾರಿಯಮ್ಮನ್ನು ಆರಾಧನೆ ಮಾಡೋಕ್ಕೆ ಬರ್ತಾರೆ. ಆ ಕಾಲದಲ್ಲೂ ಅದೇ ಇದ್ದಿದ್ದು. ಈ ಥರ ರಾಣಿಯಾದರೂ ಅವಳು ಮಾಡಿದಳು. ಆಮೇಲೆ ಅವಳು ಸರ್ವತ್ನ ಗರ್ಭೈ ಶಾತಕುಂಭ ಕುಂಭೈ ಗೋಕುಲೇಶು ವೃದ್ಧ ಗೋಪ ವನಿತಾ ಕೃತ ಮಂಗಲಾನಾಂ ಲಕ್ಷಣ ಸಂಪನ್ನಾನಾಂ ಗವಾಮದ ಸಸ್ನೌ. ಇನ್ನು ಬಂಗಾರದ ಪಾತ್ರೆಗಳನ್ನು ಇಟ್ಟುಕೊಂಡು ಅದರೊಳಗೆ ರತ್ನಗಳನ್ನು ಹಾಕಿಕೊಂಡು ಹೋಗಿ ಗೊಲ್ಲತಿಯರ ಮನೆಗೆ ಹೋಗಿ ಆ ವೃದ್ಧೆಯರಾದ ಗೊಲ್ಲತಿಯರು ಹೇಳಿದಂತಹ ಪುಣ್ಯಲಕ್ಷಣ ಇರತಕ್ಕಂಥ ಗೋವುಗಳ ಕೆಳಗೆ ಕೂತ್ಕೊಂಡು ಆ ಗೋವುಗಳಿಗೆ ಸ್ನಾನ ಮಾಡಿಸಿದಾಗ ಆ ಉಳಿಯುವ ಸ್ನಾನದ ನೀರಿನಲ್ಲಿ ಇವಳು ಸ್ನಾನ ಮಾಡಿದಳು. ಅದ ಮೂಲಕವಾಗಿ ಸಂತಾನ ಆಗುತ್ತದೆ ಅಂತ ಆ ಕಾಲದಲ್ಲಿ ಒಂದು ನಂಬಿಕೆ ಇತ್ತು. ಅದನ್ನು ಅವಳು ಮಾಡ್ದಳಂತೆ. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ಗೊತ್ತಾದರೆ ಇವತ್ತಿದ್ದು ಶುರು ಮಾಡ್ಕೊಂಡು ಬಿಡ್ತಾರೆ. ನಾನು ಹೇಳಿದ್ರೆ ಬೆಲೆ ಬರೋಲ್ಲ, ಬೃಹತ್ ಬ್ರಹ್ಮಾಂಡವೋ ಇನ್ಯಾವುದೋ ಹೇಳಿದ್ರೆ ಸುತರಾಮ್ ಆಗಿಯೇ ಆಗುತ್ತದೆ, ಸಂದೇಹವಿಲ್ಲ. ಆಮೇಲೆ ಸರ್ವರತ್ನೋಪೇತಾನಿ ಹೈಮಾನಿ ತಿಲಪತ್ರಾಣಿ ಬ್ರಾಹ್ಮಣೇಭ್ಯೋ ದದು. ರತ್ನಗಳಿಂದ ಕೂಡಿರತಕ್ಕಂಥ ಬಂಗಾರದ ಎಳ್ಳಿನ ಎಲೆಗಳನ್ನು ದಾನ ಕೊಟ್ಲಂತೆ. ಯಾಕೆಂದರೆ ಎಳ್ಳು ಪಿತೃತರ್ಪಣಕ್ಕೆ ಉಪಯೋಗವಾಗುವುದು, ತರ್ಪಣ ಅವಿಚ್ಛಿನ್ನವಾಗಿ ನಡೆಯಬೇಕು ಮುಂದಿನ ಸಂತತಿಯಿಂದ ಅಂತನ್ನುವಂತೆ. ಬಹುಲ ಚತುರ್ದಶಿ ನಿಶಾಸು ಚತುಷ್ಪತೆ ಸ್ತಪನ ಮಂಗಲಾನಿ ಭೇಜೆ. ಮತ್ತು ದಿಗ್ದೇವತೆಗಳಿಗೆ ಚತುರ್ದಶಿ, ಕೃಷ್ಣ ಪಕ್ಷದ ಚತುರ್ದಶಿಯ ರಾತ್ರಿಯಲ್ಲಿ ಚೌಕಗಳಲ್ಲಿ ಅಭಿಷೇಕಾದಿಗಳನ್ನು ಅಲಂಕಾರಾದಿಗಳನ್ನು ಮಾಡಿಸಿದಳಂತೆ. ಸಿದ್ಧಾಯತನಾನಿ ಕೃತ ವಿಚಿತ್ರ ದೇವತೋಪ ಯಾಚಿತಕಾನಿ ಸಿಷೇವೆ. ಬೇರೆ ಬೇರೆ ಸಿದ್ಧಾಯತನ ಅಂದರೆ ಯಾರ್ಯಾರೋ ಜ್ಞಾನಿಗಳು ವಿಭೂತಿಪ್ರಾಯರಾದವರು ಸಿದ್ಧಿಯನ್ನು ಪಡೆದಂಥ ಜಾಗ, ಅಲ್ಲಿ ಯಾರೋ ಮಂತ್ರಸಿದ್ಧರಿರ್ತಾರೆ, ಅಲ್ಲಿ ಯಾವುದೋ ಶಿವಲಿಂಗವನ್ನು ಇನ್ಯಾವುದೋ ಮೂರ್ತಿಯನ್ನು ಸ್ಥಾಪನೆ ಮಾಡಿರ್ತಾರೆ. ಅಂಥ ಜಾಗದಲ್ಲೆಲ್ಲ ಹೋಗಿ ಕಾರಣಿಕವಾದ ಸ್ಥಳಗಳು ಅಂತ ಅಲ್ಲಿಗೆಲ್ಲ ಹೋಗಿ ಅವಳು ದರ್ಶನ ಮಾಡಿದಳು. ಪ್ರಸಿದ್ಧೇಶು ನಾಗಕುಲ ಹೃದೇಶು ಮಮಜ್ಜ. ಎಷ್ಟೋ ನಾಗರ ಸ್ಥಾನಗಳು ಅಂತ ನಮ್ಮ ದಕ್ಷಿಣ ಕನ್ನಡ ಕೇರಳದಲ್ಲಂತೂ ಮೈ ಮರೆತು ಬಿಡ್ತಾರೆ ಜನ. ನಾಗಕ್ಷೇತ್ರ, ನಾಗಬನ ಅಂತ. ಆ ನಾಗಬನಗಳ ಕೆರೆ, ಸರೋವರ ಅಲ್ಲೆಲ್ಲ ಹೋಗ್ಬಿಟ್ಟು ಸ್ನಾನ ಮಾಡಿದ್ಳು. ನಾಗ ಸಂತಾನಕಾರಕ, ಸರ್ಪದೋಷ ಇದ್ದರೆ ಸಂತಾನ ಆಗೋಲ್ಲ ಅನ್ನೋ ನಂಬಿಕೆ ಉಂಟಲ್ಲ, ಹಾಗಿಟ್ಕೊಂಡು ಮಾಡಿದ್ಲು. ಅಶ್ವತ್ಥ ಪ್ರಭೃತಿಯನ್ನು ಉಪಪಾದಿತ ಪೂಜಾನ್ ಮಹಾವನಸ್ಪತಿ ಕೃತ ಪ್ರದಕ್ಷಿಣಾ ವವಂದೆ. ಅಶ್ವತ್ಥ ಪ್ರದಕ್ಷಿಣೆ ಅಂತೂ ಪ್ರಸಿದ್ಧ. ಸಂತಾನಾಪೇಕ್ಷಿಗಳೆಲ್ಲ ಅಶ್ವತ್ಥ ಪ್ರದಕ್ಷಿಣೆ ಮಾಡ್ತಾರೆ. ಇವಳು ಅಶ್ವತ್ಥ ಮಾತ್ರವಲ್ಲ, ತತ್ಸದೃಶವಾದ ಎಷ್ಟೋ ವೃಕ್ಷಗಳನ್ನು, ಅಶ್ವತ್ಥ ಪ್ರಭೃತಿ, ಅಶ್ವತ್ಥ, ಆಲ ಮೊದಲಾದ ಪಂಚವಟಿ ಅಂತಾರಲ್ಲ, ಆ ರೀತಿಯಾದ ಪುಣ್ಯ ವೃಕ್ಷಗಳಿಗೆ ಎಲ್ಲಕ್ಕೂ ಹೋಗಿ ಮಾಡಿದಳು. ಒಂದನ ಅಶ್ವತ್ಥ ಅಲ್ಲ, ಆ ಊರಿನಲ್ಲಿ ಇನ್ಯಾವುದೋ ಸಂತಾನಕಾರಕವಾದ ಅಶ್ವತ್ಥ ಇದೆ, ಅಲ್ಲಿಗೆ ಹೋಗಿ. ಈಚೆಗೆ ತಿರುಪತಿ ದೇವರ ಹತ್ರಕ್ಕೆ ಹೋದರೆ ಕೆಲವು ಸಿದ್ಧಿ ಆಗೋದಿಲ್ಲ. ಹೈದರಾಬಾದ್ನಲ್ಲೆಲ್ಲೋ ವೀಸಾ ವೆಂಕಟೇಶ್ವರ ಅಂತ ಇದ್ದಾನಂತೆ. ವೀಸಾ ಬೇಕು ಅಮೇರಿಕಾಗೆ ಅನ್ನೋರಿಗೆ ವೀಸಾ ವೆಂಕಟೇಶನ ಹತ್ರಕ್ಕೇ ಹೋಗ್ತಾರೆ ಅಂತ. ಅದಕ್ಕೆ ಜಯೋಪಾಖ್ಯಾನಗಳು ಪೂರ್ವ ಪ್ರಸಿದ್ಧವಾದಂಥ ಹಿಂದಿನ ಎಷ್ಟೆಷ್ಟು ಜನಕ್ಕೆಲ್ಲ ವೀಸಾ ಸಿಕ್ಕಿದೆ, ಇಂಥ ದುಸ್ಥಿತಿಯಲ್ಲಿದ್ದವ್ರಿಗೆ ಸಿಕ್ಕಿದೆ. ಅವ್ರಿಗೆ ಯಾವುದೂ ಮೆರಿಟ್ ಇರಲಿಲ್ಲ, ಯಾವುದೂ ಒಳ್ಳೆಯ ಯೂನಿವರ್ಸಿಟಿಯಲ್ಲಿ ಸಿಕ್ಕಿಲ್ಲ, ಏಡ್ ಸಿಕ್ಕಿರಲಿಲ್ಲ, ಗ್ರ್ಯಾಂಟ್ ಸಿಕ್ಕಿರಲಿಲ್ಲ, ರೆಕಾರ್ಡ್ಸ್ ಸರಿಯಾಗಿರಲಿಲ್ಲ, ಇಲ್ಲಿ ಬ್ಯಾಂಕಲ್ಲಿ ಎಷ್ಟೋ ಬ್ಯಾಲೆನ್ಸ್ ತೋರಿಸ್ಬೇಕು, ಅದು ಇಂಬ್ಯಾಲೆನ್ಸ್ ಆಗಿದ್ದು, ಇಷ್ಟೆಲ್ಲ ಇದ್ದರೂ ವೀಸಾ ಸಿಕ್ತು. ನೋಡಿ ವೀಸಾ ವೆಂಕಟೇಶ್ವರನ ಮಹಾಕಾರುಣ್ಯ, ಮಹಾಪ್ರಭಾವ ಅಂತ. ಆ ರೀತಿಯಾಗಿ ಕಲ್ಯಾಣ ವೆಂಕಟೇಶ್ವರ ಯಾರು ಹೋದರೂ ಅಲ್ಲಿ ಮದುವೆ ಆಗಿಬಿಡುತ್ತೆ ಅಂತ.
ಕಡೆಗೆ ಯಾವ ಗುಂಡುಕಲ್ಲು ಒನಕೆಯನ್ನು ತೊಗೊಂಡೋದ್ರೂ ಅದಕ್ಕೆ ಮದುವೆ ಆಗಿಬಿಡುತ್ತೆ. ಗುಂಡುಕಲ್ಲಿಗೆ ಒಂದು ವರಳು, ಒನಕೆಗೆ ಒಂದು ಜರಡಿ ಅಷ್ಟೇ ಮದುವೆ ಅಂದರೆ ನಿಂತದ್ದು. ಹಾಗೆ ಇನ್ನು ಡೈವೋರ್ಸ್ ವೆಂಕಟೇಶ್ವರ ಒಬ್ಬ ಬರಬೇಕಾಗಿದ್ದವರು ಇದ್ದಾನೆ, ತುತ್ತು ಆತನಿಗೆ ಇರ್ತಕ್ಕಂಥದ್ದು. ಈಗ ವಿವಾಹಕ್ಕಿಂತಲೂ ಡಿವೋರ್ಸ್ಗೇ ಜಾಸ್ತಿ ಬೆಲೆ ಉಂಟು. ಯಾಕೆಂದರೆ ವಿವಾಹ ಅನ್ನುವುದು ಹೇಗೆ ಅಂತ ಯಾರೋ ಹೇಳಿದ್ರಂತೆ, ಅದು ಶೌಚಗೃಹ ಇದ್ದಂತೆ, ಹೊರಗಿದ್ದವರು ಒಳಗೋಗಬೇಕು ಅಂತ ಬಯಸ್ತಾರೆ, ಒಳಗಿದ್ದವರು ಹೊರಗೆ ಬರಬೇಕು ಅಂತ ಬಯಸ್ತಿರ್ತಾರೆ ಅಂತ. ಹಾಗಾಗಿ ಹೊರಗೆ ಬರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಂದರೆ ಎಲ್ಲ ಕಾಲದ ಜನರ ನಂಬಿಕೆ ಮುಂದೆ ಬಾಣಭಟ್ಟ ಅದನ್ನು ಹೇಳ್ತಾನೆ. ಆಮೇಲೆ ದೋಲಾಯಮಾನ ವಲಯೇನ ಪಾಣಿ ಯುಗಲೇನ ಸ್ನಾತ ಸ್ವಯಂ ಅಖಂಡಿತ ಸಿಕ್ತ ಸಂಪಾದಿತಂ ರಜತ ಪಾತ್ರ ಪರಿಗೃಹೀತಂ ವಾಯಸೇಭ್ಯೋ ದದ್ಯೋಧನ ಬಲಿಂ ಅದಾತ್. ಮತ್ತು ಅವಳು ಕೈ ಬಳೆಗಳೆಲ್ಲ ಗಲಗಲ ಶಬ್ದ ಮಾಡುವಂತೆ ಕೈ ತುಂಬ ಬಳೆಗಳು ಹಾಕ್ಕೊಂಡು ಸ್ನಾನ ಮಾಡಿ ನಿರಂತರವಾಗಿ ಶ್ರದ್ಧೆಯಿಂದ ಗಟ್ಟಿಯಾಗಿರ್ತಕ್ಕಂಥ ಜಿಡ್ಡಾದ ಒಳ್ಳೆ ಗಡ್ಡೆ ಮೊಸರು ಅದನ್ನು ಹೆಪ್ಪಾಕಿದ್ದನ್ನು ತೆಗೆದುಕೊಂಡು ಅದನ್ನು ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲಿ ಹಾಕ್ಕೊಂಡು ಅನ್ನ ಹಾಕಿ ಕಲಸಿ ಕಾಗೆಗಳಿಗೆ ದದ್ಯೋಧನವನ್ನು ವಿತರಣೆ ಮಾಡಿದಂತೆ. ದದ್ಯೋಧನ ವಿತರಣೆ ಕಾಕಪಿಂಡ ಇತ್ಯಾದಿ ಕಾಗೆಗಳು ಪಿತೃದೇವತೆಗಳ ಸಂಕೇತವಾಗುವುದರಿಂದ ಅವುಗಳು ಈ ಪಿತೃ ದಯೆಯಿಂದಾಗಿ ಈ ಒಂದು ವಂಶ ಚೆನ್ನಾಗಿ ಮುಂದುವರಿಯಲಿ, ಪಿತೃದೇವತೆಗಳಿಗೆ ತರ್ಪಣಾದಿಗಳು ಕೊಡುವಂತೆ ಆಗಲಿ ಅಂತ ಹಾಗೆ ಅಂತ. ಆಮೇಲೆ ಅವಳು ಅಪರಿಮಿತ ಕುಸುಮ ಧೂಪ ವಿಲೇಪ ಆಪೂಪ ಪಲಲ ಪಾಯಸ ಬಲಿಲಾಜ ಕಲಿತಾಂ ಅಹರಹ ಅಂಬಾದೇವೀಂ ಸಮರ್ಪ್ಯ ಸಪರ್ಯಾಂ ಆತತಾನ. ಅವಳು ಆಮೇಲೆ ಹೂಗಳನ್ನು, ಧೂಪವನ್ನು, ಪಾಯಸವನ್ನು ಮತ್ತು ಅರಳು ಇತ್ಯಾದಿಗಳನ್ನೆಲ್ಲ ಅಂಬಾದೇವಿಗೆ ನೈವೇದ್ಯವಾಗಿ ಕೊಡ್ತಾಯಿದ್ದಳು. ಮನಸಾ ಸಿದ್ಧಾದೇಶಾನ್ ನಗ್ನ ಕ್ಷಪಣಕಾನ್ ಪಪ್ರಚ್ಛ. ಇವಳು ಅಪ್ಪಟ ಸನಾತನ ಧರ್ಮೀಯಳು. ಆದರೂ ಕೂಡ ದಿಗಂಬರ ಜೈನ ಮುನಿಗಳ ಹತ್ರಕ್ಕೆ ಹೋಗಿ ತಾಯತ್ತು ಕಟ್ಟಿಸ್ಕೋತಾ ಇದ್ದಳು, ಪ್ರಶ್ನೆ ಕೇಳ್ತಾ ಇದ್ದಳು. ಬೌದ್ಧರು ಕಷ್ಟ ಬಂದಾಗ ಜಾತಿ ಮತ ಯಾರೂ ನೋಡಲ್ಲ. ನೀವು ಮೆಜೆಸ್ಟಿಕ್ನ ಯಾವ ಆ ಒಂದು ಕಾಟನ್ಪೇಟ್ ರೋಡ್ ಅಂತ ಇದೆ, ಆ ರೋಡಲ್ಲಿ ಬರೋವಾಗ ನೀವು ನೋಡಿ, ಅರಳೇಪೇಟೆ ಬೀದಿನಲ್ಲಿ ಕಾಳಿ ಮಹಾಕಾಳಿ ಅಂತ ಎಲ್ಲ ತಾಯತ್ತು ಕಟ್ಟೋದು ಅಂತಿದೆ. ನನ್ನ ಪರಿಚಿತರೊಬ್ಬರು ತನ್ನ ಮಗುವಿಗೆ ತಾಯತ್ತು ಕಟ್ಟಿಸ್ಕೊಳ್ಬೇಕು ಅಂತ ಬೆಳಗ್ಗೆ 4 ಗಂಟೆ ಕಟ್ತಾರೆ ಅಂತ ರಾತ್ರಿ 9 ಗಂಟೆಗೆ ಹೋಗಿ ಕ್ಯೂನಲ್ಲಿ ನಿಂತಿದ್ದರು. ಅಲ್ಲಿ ಎಷ್ಟೋ ಜನ ಬುರ್ಕ ಹಾಕ್ಕೊಂಡಂಥ ಮುಸ್ಲಿಂ ಮಹಿಳೆಯರು ಬಂದಿರುವಂಥದ್ದು ನೋಡಿದ್ದೀನಿ. ಅದೇ ಥರ ಇನ್ಫ್ಯಾಂಟ್ ಜೀಸಸ್ಗೆ ನಿಲುವೆತ್ತರದ ಈ ಮಯಣದ ಬತ್ತಿಗಳನ್ನೆಲ್ಲ ಅರ್ಪಣೆ ಮಾಡೋದಕ್ಕೆ ನೀನು ನಮಗೆ ಅನುಗ್ರಹ ಮಾಡಿದೆ, ನಮಗೆಲ್ಲ ನಿಜವಾಗಿ ಒಳ್ಳೆಯ ಫಲ ಆಯಿತು ಅಂತ ಥ್ಯಾಂಕ್ಸ್ ಗಿವಿಂಗ್ ಅಂತ ಪೇಪರ್ನಲ್ಲಿ ಫೋಟೋ ಹಾಕೋದು ಹೀಗೆಲ್ಲ ಮಾಡ್ತಾರೆ. ಅದೇ ಥರ ದರ್ಗಾಗಳಿಗೆ ಹೋಗಿಬಿಟ್ಟಿದ್ರು ಆ ಒಂದು ಊದುಬತ್ತಿನ ಉರಿಸಿ ಆ ಊದುಬತ್ತಿಯ ಭಸ್ಮವನ್ನು ರಕ್ಷೆ ಅಂತ ಇಟ್ಕೊಳ್ತಕ್ಕಂಥದ್ದು. ನವಿಲುಗರಿಯ ಕೂರ್ಚ ಅಂದರೆ ಯಾವುದು ಮಯೂರ ಪಿಚ್ಚ ಅಂತ ಕರಿತೀವಿ, ಮಯೂರ ಪಿಚ್ಚಿಕ, ಅದರಿಂದ ತಲೆಗೆ ಬಡಿಸ್ಕೊಂಡು ದೃಷ್ಟಿ ತೆಗೆಸ್ಕೊಳ್ಳೋದು ಎಲ್ಲರೂ ಮಾಡೋದು. ಅಂದರೆ ಇದು ಅದು ಅಂತಿಲ್ಲ, ಯಾವುದಾದ್ರೂ ಪರವಾಗಿಲ್ಲ. ಜನಸಾಮಾನ್ಯರ ಮಟ್ಟದಲ್ಲಿ ಕಷ್ಟ ಬಂದಾಗ ಮೋಸ್ಟ್ ಸೆಕ್ಯುಲರ್ ಆ್ಯಂಡ್ ಮೋಸ್ಟ್ ಬ್ರಾಡ್ ಮೈಂಡೆಡ್ ಆಗಿಬಿಡ್ತಾನೆ. ಯಾವ ರೀತಿಯ ತಗಾದೆಗೆ ಹೋಗೋದೇ ಇಲ್ಲ. ಹಾಗೆ ಮಹಿಮೆ ಮನಸೋ ತಡೆಯೋ ಮಂಕುತಿಮ್ಮ. ಅನೇಕ ವೃದ್ಧ ಪರಂಪರಾಗಮ ಗತಾನಿ ರಹಸ್ಯಾನಿ ಅಂಗೀಚಕಾರ. ಎಷ್ಟೆಷ್ಟೋ ಮುದುಕರು ಪರಂಪರೆಯಿಂದ ಹೇಳ್ಕೊಂಡು ಬಂದಿದ್ದ ಯಾವ್ಯಾವುದೋ ಗುಟ್ಟಾದ ನಂಬಿಕೆಗಳನ್ನು ಒಪ್ಕೊಂಡು ಮಾಡೋಕ್ಕೆ ಶುರು ಮಾಡಿದ್ಲು ಅಂತ. ಅಲ್ಲಿವರೆಗೂ ಅವಳಿಗೆ ಅದೇನು ಗೊತ್ತಿರಲಿಲ್ಲ ಪಾಪ. ಏನೋ ಹೇಳಿದ್ರೆ ಎಲ್ಲ ಮಾಡಿಬಿಡೋದು. ಇಂದೂ ಮಾಡ್ತಾರೆ, ಎಷ್ಟೋ ಜನ ಮಾಡ್ತಾರೆ. ಇದು ಯಾಕ್ರಿ ಮಾಡ್ತೀರಾ ಅಂದರೆ, ಏನೋ ರೀ ಆವಾಗ ತುಂಬ ತಲೆ ಕೆಟ್ಟಿತ್ತು, ಇನ್ನೇನು ತೋಚಲಿಲ್ಲ, ಮಾಡಿದ್ವಿ, ನಮಗಂತೂ ಆಯ್ತಪ್ಪ. ನನ್ನ ಸ್ನೇಹಿತರು ಬಹಳ ಒಳ್ಳೆಯವರೊಬ್ಬರು ಇದ್ದಾರೆ. ಅವ್ರು ಹೇಳ್ತಾರೆ, ಶುರು ಮಾಡ್ತಾನೆ, ನೋಡಿ ಗಣೇಶ್, ನೀವು ಇದನ್ನೆಲ್ಲ ನಂಬೋಲ್ಲ ಅಂತ ಗೊತ್ತು, ಆದರೂ ಹೇಳ್ತೀವಿ ಅದು ತುಂಬ ನಿಜ ಅಂತ. ನಾನು ನಂಬೋಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ರಪ್ಪ, ನಾನು ಎಲ್ಲಿ ಅಫೆನ್ಸಿವ್ ಆಗಿ ನಡೆದುಕೊಂಡೆ ಅಂತ. ಇಲ್ಲ ನೋಡಿ, ನಿಮಗೆ ಮೊಳಗದೆ ಉಂಟು, ಅದಕ್ಕೋಸ್ಕರ ಹಾಗೆ ಅಂತ. ಅಂದರೆ ಇದು ಲೋಕದಲ್ಲಿ ಇರುವಂಥದ್ದೇ. ಅದನ್ನು ನಾವು ಹಗುರವಾಗಿ ನೋಡಬಾರ್ದು, ಗೇಲಿ ಮಾಡಬಾರ್ದು. ಬಾಣಭಟ್ಟ ಮಹಾಕವಿಯಾಗಿ ಅದನ್ನು ತುಂಬ ಚೆನ್ನಾಗಿ ಕಾಣಿಸ್ತಾನೆ. ದ್ವಿಜಜನಂ ಆತ್ಮಜ ದರ್ಶನೋತ್ಸುಕ ವೇದಶ್ರುತಿ ರಕಾರಯೇತ್. ಬೇಕಾದಷ್ಟು ವೇದ ಪಾರಾಯಣ, ಜಟ ಪಾರಾಯಣ, ಕ್ರಮಪಾರಾಯಣ, ಘನಪಾರಾಯಣಾದಿಗಳನ್ನೆಲ್ಲ ಮಾಡಿಸ್ತಾಳೆ. ಅನವರತ ವಾಚ್ಯಮಾನಾಹ ಪುಣ್ಯಕಥಾ ಶುಶ್ರಾವ. ಪುರಾಣ ಪುಣ್ಯಕಥೆಗಳನ್ನೆಲ್ಲ ಹೇಳಿಸಿ ಕೇಳಿದಳು. ಗೋರೋಚನ ಲಿಖಿತ ಭೂಜ್ಯ ಪತ್ರ ಗರ್ಭಾನ್ ಮಂತ್ರ ಕರಂಡಕಾನ್ ಉವಾಹ.
ಗೋರೋಚನದ ಚಿತ್ತಾರ ಮಾಡಿರುವ ಮಂತ್ರಾಕ್ಷರಗಳನ್ನು ಬರೆದಂಥ ಭೂರ್ಜಪತ್ರಗಳ ಅನೇಕ ತಾಯತ್ತುಗಳನ್ನು ಕೊರಳಿಗೆಲ್ಲ ಹಾಕ್ಕೊಂಡ್ಲಂತೆ. ಪಾಪ ಮುತ್ತುರತ್ನಗಳ ಹಾರ ಹಾಕ್ಕೋತಾ ಇದ್ದವಳು ಕೊರಳು ಮುರಿದು ಬೀಳೋಷ್ಟು ಕಾಲ ಈ ಒಂದು ತಾಯತ್ತುಗಳನ್ನು, ಕರಂಡಕಗಳನ್ನು ಕಟ್ಕೊಳ್ತಾ ಇದ್ದಳು, ಯಂತ್ರಗಳನ್ನು. ರಕ್ಷಾ ಪ್ರತಿಸರ ಉಪೇತಾನ್ ಔಷಧಿ ಸೂತ್ರಾಣಿ ಬಬಂಧ, ಎಷ್ಟೆಷ್ಟೋ ಔಷಧಿ ಮೂಲಿಕೆಗಳನ್ನೆಲ್ಲ ಕಟ್ಟಿರ್ತಕ್ಕಂಥ ರಕ್ಷಾ ಕಂಕಣಗಳನ್ನು ಎಡಗೈಗೆ ಬಲಗೈಗೆ ಮೈ ತುಂಬ ಕಟ್ಟಿಸ್ಕೊಂಡ್ಲು ಪಾಪ. ಪರಿಜನ ಅಪಿ ಅಸ್ಯಾಹ ಸತತಂ ಉಪಶ್ರುತ್ಯೈ ನಿರ್ಜಗಾಮ. ಕೆಲಸದವ್ರನ್ನ ಕೇಳಬೇಕಾ, ಅಮ್ಮ ಆ ಊರಿನಲ್ಲಿ ಯಾರೋ ತುಂಬ ಹೇಳಿದ್ರೆಲ್ಲ ನಡೆದು ಬಿಡುತ್ತಂತೆ, ಅವ್ರ ಬಾಯಿನಲ್ಲಿ ಮಚ್ಚೆ ಇದೆಯಂತೆ, ಇವ್ರ ಕಾಲಲ್ಲಿ ಮಚ್ಚೆ ಇದೆಯಂತೆ, ಇವ್ರ ಕಣ್ಣಲ್ಲಿ ಮತ್ತೊಂದು ಇದೆಯಂತೆ, ನೋಡಿದ ತಕ್ಷಣ ಆಗಿಬಿಡುತ್ತೆ ಅನುಗ್ರಹ ಅಂತ ದಿವಸ ಒಂದು ಹೊಸ ಹೊಸ ಸುದ್ದಿ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಇವಳು ಮಾಡ್ತಾಳೆ. ಇವಳಿಗೋಸ್ಕರ ಅವ್ರ ಹರಕೆ ಒತ್ಕೋತಾಳೆ, ಅದನ್ನು ಮಾಡ್ತಾಳೆ. ಮತ್ತು ಶಕುನ, ನಾನು ಇದನ್ನು ನೆನೆಸ್ಕೋತಾ ಇದ್ದಾಗಲೇ ನೀನು ಬಂದು ಅಮ್ಮ ಆಗುತ್ತೆ ಅಂತ ಅಂದ್ಬಿಟ್ಟಿಯಲ್ಲ ಅದು ಅಂತ ಇರುತ್ತಲ್ಲ ಕೆಲವರಿಗೆ. ಈ ಎರಡು ಬೆರಳಲ್ಲಿ ಯಾವುದು ಬೇಕೋ ಅದನ್ನು ಹಿಡ್ಕೊ ಅಂತ. ನಮಗೆ ಬೇಕಾಗಿದ್ದು ಬರೋವರೆಗೂ ಹಿಡಿಸ್ಕೋತಾನೇ ಇರ್ತೀವಿ, ಇದಾ ಅಂತ. ಉಪಶ್ರುತಿ ಅಂತ ಅಂದರೆ ನಾವು ಅಂದುಕೊಂಡಿದ್ದು ಆಯಿತು ಅಂತ. ನಾವೇನೋ ಮಾತಾಡ್ತೀವಿ, ಹಲ್ಲಿ ಲೊಚ್ಚುಗುಟ್ಟುತ್ತೆ ನೋಡಿ, ಕೃಷ್ಣ ಕೃಷ್ಣ ಅಂತ ಹಲ್ಲಿ ಹೇಳ್ತಾ ಇದೆ ಅಂತನ್ನೋದು, ದೇವರ ಮೇಲಿಂದ ಬಲಗಡೆ ಹೂ ಬಿತ್ತು ಅಂತ ಕರೋದು. ಇಲ್ಲ ನಮಗೆ ಎಡಗಡೆ ಆದರೂ ಪರವಾಗಿಲ್ಲ, ದೇವ್ರಿಗೆ ಬಲಗಡೆ, ಹಾಗಾಗಿ ಅದು ಬಲಗಡೆ ಅಂತ ಅನ್ನೋದು. ಇಲ್ಲ ದೇವರು ಎಡಗಡೆಯಿಂದ ಹಾಕಿದ್ರು ಅದು ನಮ್ಮ ಬಲಗಡೆ ಆಗಿದೆ, ಪರವಾಗಿಲ್ಲ ಅಂತನ್ನೋದು. ಈ ಥರ ಹೀಗೆ ಒಂದು ಮನೋಧರ್ಮ ಆ ಥರ ನಡೆಯುತ್ತದೆ. ಅದನ್ನೆಲ್ಲ ಕವಿ ಭಾಳ ಸೂಕ್ಷ್ಮವಾಗಿ ಹೇಳ್ತಾನೆ. ತನ್ನಿಮಿತ್ತ ಅನಿಚ ಜಗ್ರಹ ಶಕುನ. ಯಾವ ಶಕುನ ಅಂದರೆ ಆ ಶಕುನ ಇಲ್ಲಿ ಬೇಕು, ಆ ಕಡೆ ಬಂದರೆ ಈ ಕಡೆ ಬಂದರೆ, ಮೊಲ ಈ ಕಡೆ ಓಡಿದ್ರೆ ಆ ಕಡೆ ಓಡಿದ್ರೆ, ಹದ್ದು ಹಾಗೆ ತಿರುಗಿದ್ರೆ ಹೀಗೆ ತಿರುಗಿದ್ರೆ, ಎಲ್ಲ ರೀತಿಯ ಶಕುನಗಳನ್ನು ನೋಡಿದಳು. ಶಿವಾಭ್ಯ ಮಾಂಸ ಬಲಿ ಪಿಂಡಂ ಅನುದಿನಂ ನಿಶ್ಯುತ್ಸರ್ಜ. ನಿಶಿ ಅನುದಿನಂ ನಿಶಿ, ಪ್ರತಿ ರಾತ್ರಿಯೂ ಇವಳು ನರಿಗಳಿಗೆ ಮಾಂಸ ಬಲಿಯನ್ನು ಕೊಡ್ತಾ ಇದ್ದಳಂತೆ. ಅದು ಹೆಣ್ಣು ನರಿಗಳಿಗೆ ಏನೋ ಅನುಗ್ರಹ ಆಗುತ್ತದೆ ಅಂತ. ಉಂಟಲ್ಲ ಕರ್ಣಿಮಾ ಅಂತ ದೇವಸ್ಥಾನ ಒಂದು ಉಂಟು, ಅದು ಬಿಕಾನೇರ್ನಲ್ಲಿದೆ. ಅಲ್ಲಿ ಇಲಿಗಳಿಗೆ ಪೂಜೆ ಸಲ್ಲುತ್ತದೆ. ಕರ್ಣಿಮಾಗೆ ತುಂಬ ಪ್ರಿಯವಾದದ್ದು ಇಲಿ ಅಂತ. ಹಾಗೆ ಭೈರವನ ದೇವಸ್ಥಾನಗಳಲ್ಲಿ ನಾಯಿಗಳಿಗೆ ಸಲ್ಲತಕ್ಕಂಥದ್ದು. ಹೀಗೆ ಒಂದೊಂದು ದೇವಸ್ಥಾನದ ವಿಶಿಷ್ಟತೆ ಅಂತ ಇರುತ್ತದಲ್ಲ. ಸ್ವಪ್ನ ದರ್ಶನಾಶ್ಚ ಆಕರ್ಣ್ಯ ಆಚಾರ್ಯಾಣಾಂ ಆಚಚಕ್ಷೆ. ಏನೇನು ಕನಸಾಯಿತು ಅದನ್ನೆಲ್ಲ ಹೋಗಿ ಆಚಾರ್ಯಗಳ ಹತ್ರ, ಸ್ವಪ್ನಿಕರ ಹತ್ರ ಅಂದರೆ ಸ್ವಪ್ನಶಾಸ್ತ್ರಜ್ಞರ ಹತ್ರ ಹೋಗಿ ಹೇಳಿ ಈ ಕನಸಿಗೆ ಏನು ಫಲ ಅಂತೆಲ್ಲ ಕೇಳ್ತಾ ಇದ್ನು. ಚತ್ವರೇಶು ಶಿವಬಲಿಂ ಉಪಜಹಾರ. ಬೀದಿಗಳಲ್ಲಿ ಶಿವನಿಗೆ ಪೂಜೆಗಳನ್ನು ಮಾಡಿಸ್ತಾ ಇದ್ನು. ಹೀಗೆ ಕಾಲ ಕಳೆಯಿತು ಅಂತ ಹೇಳ್ತಾನೆ. ಈ ಒಂದು ಖಂಡಿಕೆಯಲ್ಲಿ ಪ್ಯಾರಾಗ್ರಾಫಲ್ಲಿ ಎಷ್ಟೊಂದು ವಿವರಗಳನ್ನು ಕವಿ ಕೊಡ್ತಾನೆ, ಎಷ್ಟೆಷ್ಟು ತರಹ ಏನೇನೆಲ್ಲ ಆಗುತ್ತದೆ ಅನ್ನೋದನ್ನು ತೋರ್ಪಡಿಸ್ತಾನೆ. ತುಂಬ ಸ್ವಾರಸ್ಯಕಾರಿಯಾದದ್ದು. ಆಮೇಲೆ ಅವಳಿಗೆ ಗರ್ಭವಾಗಿ ಆ ಗರ್ಭಿಣಿಯ ವರ್ಣನೆಯನ್ನು ಮಾಡ್ತಾನೆ ಕವಿ. ಇಷ್ಟೆಲ್ಲ ಪುಣ್ಯಫಲವಾಗಿ ಯಾವ ದೇವತೆಯೋ, ಯಾವ ಭೂತ ಪ್ರೇತ ಶಾಕನಿಯೋ, ಯಾವ ಮಂತ್ರವೋ, ಯಾವ ತಂತ್ರವೋ, ಒಟ್ಟಿನಲ್ಲಂತೂ ಅವಳಿಗೆ ತಾಯ್ತನ ತುಂಬಿ ಬರುತ್ತದೆ. ಆಗ ಅವಳು ಗರ್ಭಿಣಿಯಾದ ತಕ್ಷಣ ರಕ್ಷೆಗಳನ್ನು, ಗರ್ಭಿಣಿಯಾದ ತಕ್ಷಣ ಮತ್ತು ಜೋಪಾನಗಳನ್ನು ಮಾಡ್ತಾರೆ. ಏಕೆಂದರೆ ಅದು ಹಾಗೆಯೇ ಬಿದ್ದು ಹೋಗದೇ ಇರಬೇಕು, ಸ್ರಾವವಾಗದೆ ಉಳಿಯಬೇಕು ಅಂತ. ಅದನ್ನು ವಿಸ್ತಾರವಾಗಿ ಕವಿ ವರ್ಣಿಸ್ತಾನೆ. ಭೂತಿ ಲಿಖಿತ ಪತ್ರಲತಾಕೃತ ರಕ್ಷಾ ಪರಿಚಿಕ್ಷೇಪಂ. ಅವಳು ಅರಮನೆಯೊಳಗಿದ್ದರೆ, ರಾಜ ಬಂದರೆ ಅಲ್ಲಿ ಭಸ್ಮದಿಂದ ಬೇರೆ ಬೇರೆ ಬಳ್ಳಿ ಚಿತ್ರ ಎಲ್ಲ ಮಾಡಿದ್ರಂತೆ. ಸುತ್ತಲೂ ದುಷ್ಟಶಕ್ತಿಗಳ ಪ್ರವೇಶ ಆಗಬಾರ್ದು ಅಂತ ಮಂತ್ರ ಭಸ್ಮಗಳನ್ನು ಚೆಲ್ಲಿ ಚಿತ್ತಾರ ಮಾಡಿದ್ರಂತೆ. ಶಯನ ಶಿರೋಭಾಗ ವಿನ್ಯಸ್ತ ಧವಲ ನಿದ್ರಾ ಮಂಗಲ ಕಲಶಂ. ಅವಳು ಮಲಗುವಾಗ ತಲೆ ಹತ್ತಿರ ಬೆಳ್ಳಗೆ ಬೆಳಗಿರ್ತಕ್ಕಂಥ ದಿವ್ಯವಾದ ಮಂಗಲ ಕಲಶವನ್ನು ಸ್ಥಾಪನೆ ಮಾಡಿದಂತೆ. ನಿದ್ರಾಮಂಗಲ ಕಲಶ. ಮಲಗೋಕ್ಕೆ ಮುನ್ನ ತುಂಬಿದ ಕಲಶವನ್ನು ನೋಡಿ ಮಲಗಬೇಕು. ಪೂರ್ಣ ಗರ್ಭಿಣಿ ತುಂಬಿದ ಪೂರ್ಣ ಕಲಶವನ್ನು ನೋಡಿ ಮಲಗಬೇಕು ಅನ್ನೋ ದೃಷ್ಟಿಯಿಂದಾಗಿ. ಹಾಗೆ ಅವಲಂಬಿತ ಬಾಲಯೋಕ್ತೃಗ್ರಥಿತ ಲೋಲ ಪಿಪ್ಪಲ ಪತ್ರಂ. ಪಿಪ್ಪಲಿಯ ಎಲೆಗಳನ್ನು ಕಟ್ಟಿ ಅಲ್ಲಿ ಜೋತ್ ಹಾಕಿದ್ರಂತೆ. ಆಸಕ್ತ ಹರಿತಾರಿಷ್ಟ ಪಲ್ಲವಂ. ಅರಿಷ್ಟ ಪಲ್ಲವ ಅಂತಂದರೆ ಈ ಬೇವಿನ ಎಲೆಗಳನ್ನು ಅಲ್ಲಲ್ಲಿ ತೊಂಗಲು ಬಿಟ್ಟಿದ್ರು. ಅದು ಡಿಸ್ಇನ್ಫೆಕ್ಟೆಂಟ್ ಆಗಿಯೂ ಪ್ರಸಿದ್ಧ ಉಂಟು. ಹೀಗೆ ಬೇಕಾದಷ್ಟು ಅಲಂಕಾರವನ್ನೆಲ್ಲ ಮಾಡಿ ಆ ಗರ್ಭಿಣಿಯ ಅಂತಃಪುರದಲ್ಲಿ ಎಲ್ಲ ರಕ್ಷೆಯನ್ನು, ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ದರಂತೆ. ಅದನ್ನು ಕವಿ ಹೇಳ್ತಾನೆ. ಆಮೇಲೆ ರಾಜ ಅವನು ಬಂದಾಗ ಅವಳು ಎದ್ದು
ಗೌರವ ಪಡಕ್ಕೆ ನೋಡಿದಾಗ ಅಲಮಲಂ ಅತ್ಯಾದರೇಣ ದೇವಿ ನಾವು ಉತ್ಥಾತವ್ಯಂ, ನೀನು ಹೇಳಲೇಬಾರದು, ಕೂತ್ಕೋ, ಮಲಗಿರು ಅಂತೆಲ್ಲ ಹೇಳ್ತಾನೆ. ಹೀಗೆ ಸಂತೋಷ ಪಡ್ತಾನೆ. ಅವಳ ವರ್ಣನೆ ಕೂಡ ಬರುತ್ತದೆ, ಅದು ಯಥಾರೀತಿಯಾಗಿರ್ತಕ್ಕಂಥ ಗರ್ಭಿಣಿಯ ವರ್ಣನೆ. ಆಮೇಲೆ ಅವಳ ಪ್ರಸೂತಿಕಾಗ್ರಹದ ವರ್ಣನೆ ಮಾಡ್ತಾನೆ. ಅದು ತುಂಬ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆ ಕಾಲದ ಹೆರಿಗೆ ಮನೆ ಹೇಗಿತ್ತು ಅಂತ ಯಾವ ಕವಿಯೂ ಕೊಟ್ಟಿಲ್ಲ. ತುಂಬ ವಿಶಿಷ್ಟವಾದಂಥದ್ದು. ಆ ಒಂದು ಪ್ರಸವ ಗೃಹದ ವರ್ಣನೆಯ ಕೆಲವು ವಾಕ್ಯಗಳನ್ನು ನಾವು ನೋಡಬಹುದು. ಪಾರ್ಥಿವಸ್ತು ತನಯಾನನ ದರ್ಶನ ಮಹೋತ್ಸವ ಹೃತ ಹೃದಯೋಪಿ ದಿವಸ ವಶೇನ ಮುಹೂರ್ತಿಕ ಗಣಕೋಪದಿಷ್ಟೇ ಪ್ರಶಸ್ತೆ ಮುಹೂರ್ತೆ ನಿವಾರಿತ ನಿಖಿಲ ಪರಿಜನ ಶುಕನಾಸ ದ್ವಿತೀಯ ಮಣಿಮಯ ಮಂಗಲ ಕಲಶ ಯುಗಲ ಅಶೂನ್ಯೇನ ಆಸಕ್ತ ಬಹು ಪುತ್ರಿಕಾಲಂಕೃತೇನ ವಿವಿಧ ನವಪಲ್ಲವ ನಿವಹ ನಿರಂತರ ನಿಚಿತೇನ ಸನ್ನಿಹಿತ ಕನಕಮಯ ಹಲ ಮುಸಲ ಯುಗೇನ ವಿರಲ ಗ್ರಥಿತ ಸಿತ ಕುಸುಮ ಮಿಶ್ರ ದೂರ್ವಾ ಪ್ರವಾಲ ಮಾಲಾಲಂಕೃತೇನ ಅವಲಂಬಿತ ಅವಿಕಲ ವ್ಯಾಘ್ರ ಚರ್ಮಣಾ ವಂದನ ಮಾಲಿಕಾಂತರ ಘಟಿತ ಘಂಟಾಗಣೇನ ದ್ವಾರೇಣ ವಿರಾಜಮಾನಂ. ಆ ಒಂದು ಪ್ರಸೂತಿ ಗೃಹದ ಬಾಗಿಲು ಹೇಗಿತ್ತು ಅಂತ ಒಂದು ಮಹಾವಾಕ್ಯದ ಒಂದು ತುಣುಕಿದು. ಏನಿತ್ತು ಅಂತಂದರೆ, ಮಗನ ನೋಡಬೇಕು ಅಂತ ರಾಜನಿಗಿಷ್ಟ, ಪುತ್ರ ಜನನವಾಗಿದೆ ನೋಡಬೇಕು ಅಂತ. ಆದರೆ ಮುಹೂರ್ತ ನೋಡುವ ಜ್ಯೋತಿಷ್ಕರು ಹೇಳಿದ್ರಂತೆ, ಇಂಥ ಒಳ್ಳೆಯ ಮುಹೂರ್ತದಲ್ಲೇ ಮಗನ ಮುಖ ನೋಡಬೇಕು, ಕೆಟ್ಟ ನಕ್ಷತ್ರದಲ್ಲಿ ಕೆಟ್ಟ ಗಳಿಗೆನಲ್ಲಿ ನೋಡಬಾರ್ದು ಅಂತ. ಹಾಗಾಗಿ ಅತ್ಯುತ್ತಮವಾದ ಗಳಿಗೆ ಬರೋವರೆಗೂ ಕಾದಿದ್ದು, ಮಂತ್ರಿಯ ಜೊತೆ ಪರಿವಾರ ಎಲ್ಲ ಜಾಸ್ತಿ ಬರಬಾರ್ದು, ಮೊದಲಿಗೆ ಹೈಜೀನ್, ಜೊತೆಗೆ ಪುತ್ರ ದರ್ಶನವನ್ನು ವಿಶೇಷವಾಗಿ ಮೊದಲು ತಾನೇ ಮಾಡಬೇಕು ಅಂತ ಹೊರಟಿದ್ದಾನೆ. ಆಗ ಆ ಪ್ರಸೂತಿಕಾಗ್ರಹ ಅಂದರೆ ಯಾವುದನ್ನು ನಾವು ಹೊಲೆ ಮನೆ ಅಂತ ಕರಿತೀವಿ, ಆ ಒಂದು ಪ್ರಸೂತಿಕಾಗ್ರಹದ ಬಾಗಿಲು ಹೇಗಿತ್ತು ಅಂದರೆ, ಮಣಿಮಯವಾದ ಮಂಗಲ ಕಲಶಗಳನ್ನು ಅಲ್ಲಿ ಇಟ್ಟಿದ್ದರು. ಆಮೇಲೆ ಅಲ್ಲಿ ಕಲಶಧಾರಣೀಯರಾದ ಸುಂದರ ಸ್ತ್ರೀಯರು, ವನಿತೆಯರಿದ್ದರು. ಬಗೆ ಬಗೆಯ ಪಲ್ಲವಗಳು, ಮಂಗಲ ಪಲ್ಲವ, ಹೊಸ ಚಿಗುರುಗಳು, ಪಂಚ ಪಲ್ಲವಗಳು ಅಂತ ಹೇಳ್ತಾರೆ, ಅವುಗಳನ್ನೆಲ್ಲವನ್ನೂ ಆ ಕಲಶದಲ್ಲಿ ಸ್ಥಾಪನೆ ಮಾಡಿದರು. ಮತ್ತು ಬಂಗಾರದ ಅಲಂಕಾರ ಮಾಡಿರ್ತಕ್ಕಂಥ ನೇಗಿಲು, ಒನಕೆ ಇವುಗಳನ್ನೆಲ್ಲ ಅಲ್ಲಿ ರಕ್ಷೆಯಾಗಿ ಇಟ್ಟಿದ್ದರು. ಬಗೆ ಬಗೆಯ ಹೂಗಳನ್ನು ಮತ್ತು ದರ್ಭೆ ಹುಲ್ಲು, ಗರಿಕೆ ಹುಲ್ಲು ಇವುಗಳನ್ನೆಲ್ಲ ಇಟ್ಟಿದ್ದರು. ಹೊಸ ಚಿಗುರುಗಳನ್ನು ಇಟ್ಟಿದ್ದರು. ಅವುಗಳ ಮಾಲೆಯನ್ನು ಅಲಂಕಾರ ಮಾಡಿ ಅಲ್ಲಿ ಹುಲಿ ಚರ್ಮ ಒಂದು ರಕ್ಷೆಯಾಗಿ ಹಾಕಿದ್ರು, ಧೈರ್ಯ ಭರವಸೆಗೋಸ್ಕರವಾಗಿ. ಮತ್ತು ತೋರಣವಾಗಿ ಒಂದು ಮಾಲೆಯನ್ನು ಇಳಿಬಿಟ್ಟಿದ್ರು. ಅಲ್ಲಲ್ಲಿ ಗಂಟೆಗಳನ್ನು ಕಟ್ಟಿದ್ರು. ಉಭಯತಶ್ಚ ದ್ವಾರ ಪಕ್ಷಯೋಹೋ ಮರ್ಯಾದಾ ನಿಪುಣೇನ ಗೋಮಯ ಮಯೀಭಿ ಉತ್ತಾನ ವಿನಿಹಿತ ವರಾಟಕ ದಂತುರಾಭಿ ಅಂತರಾಂತರಾಬದ್ಧ ವಿವಿಧ ವರ್ಣರಾಗ ರುಚಿರ ಕೂರ್ಪಾಸ ಕುಸುಮ ಲೇಷ ಲಾಂಛಿತಾಭಿ. ಮತ್ತು ಅಲ್ಲಿ ಅವರು ಸಗಣಿಯನ್ನು ಸಾರಿಸಿ ಸಗಣಿ ಮುದ್ದೆಗಳನ್ನಿಟ್ಟು ಅದರೊಳಗೆ ವಿಶಿಷ್ಟ ಸಂಖ್ಯೆಯ ಕವಡೆಗಳನ್ನು ಬೇರೆ ನಟ್ಟಿದ್ರಂತೆ. ಮತ್ತು ಅಲ್ಲಿ ಸುಂದರವಾದ ಪುಷ್ಪಗಳ ಅಲಂಕಾರ ಮಾಡಿದರು. ಕುಸುಂಬ ಕೇಸರ ಲವಾಶ್ಲೇಷ ಲೋಹಿತಾಭಿ ಲೇಖಾಭಿ ಆಲಿಖಿತ ಸ್ವಸ್ತಿಕ ಭಕ್ತಿಜಾಲಂ ಉಪರಚಯಿತ ಹಾರಿದ್ರದ್ರಾವ ವಿಚ್ಛುರಣ ಪಿಂಜರಿತ ಅಂಬರ ಧಾರಿಣೀಂ ಭಗವತೀಂ ಷಷ್ಠೀಂ ದೇವೀಂ ಕುರ್ವತಾ ವಿಕಚ ಪಕ್ಷ ಪುಟ ವಿಕಟ ಶಿಖಂಡಿ ಪೃಷ್ಠ ಮಂಡಲ ಅಧಿರೂಢಂ ಆಲೋಲ ಲೋಹಿತ ಪಟಘಟಿತ ಪತಾಕಂ ಉಲ್ಲಸಿತ ಶಕ್ತಿದಂಡ ಪ್ರಚಂಡಂ ಕಾರ್ತಿಕೇಯಂ ಸಂಘಟಯಿತ ವಿನ್ಯಸ್ತ ಆಲಕ್ತಕ ಪಟಲ ಪಾಟಲ ಮಧ್ಯಭಾಗವು ಸೂರ್ಯ ಚಂದ್ರಮಸಾ ಆಬದ್ನತಾ ಕುಂಕುಮ ಪಂಕ ಪಿಂಜರೀಕೃತಂ ಊರ್ಧ್ವಪ್ರೋತ ಕನಕಮಯ ಯವನಿ ಕನಕಮಯ ಯವನಿಕರ ಕಂಟಕಿತಾಂ ಅವಿರಲ ಲಗ್ನ ಗೌರ ಸಿದ್ಧಾರ್ಥಕ ಪ್ರಕಾರತೆಯ ಕಾಂಚನರಸ ಖಚಿತಾಮಿವ ಮೃನ್ಮಯ ಗುಟಿಕಾ ಕದಂಬ ಮಾಲಾಂ ವಿನ್ಯಸ್ಯತ ಚಂದನ ಜಲ ಧವಲಿತೇಷು ಭಿತ್ತಿ ಶಿಖರ ಭಾಗೇಶು ಪಂಚರಾಗ ವಿಚಿತ್ರ ಚೇಲಚೀರ ಕಲಾಪ ಚಿಹ್ನಾಂ ಆಪೀತ ಪಿಷ್ಟ ಪಂಕಾಂಕಿತಾಂ ವರ್ಧಮಾನ ಪರಂಪರಾಂ ಅನ್ಯಾನಿ ಚ ಸೂತಿಕಾಗ್ರಹ ಮಂಡನ ಮಂಗಲಾನಿ ಸಂಪಾದಯಿತ ಪುರಂದ್ರವರ್ಗೇಣ ಸಮಾಧಿಷ್ಠಿತಂ. ಇದು ವಾಕ್ಯದ ಮತ್ತೊಂದು ತುಣುಕು. ಅಲ್ಲಿ ಏನು ಮಾಡಿದ್ರು ಅಂತಂದರೆ, ಕುಸುಬೆ ಹೂವು ಅಂತೀವಿ, ಆ ಹೂಗಳಿಂದ ಅಲಂಕೃತವಾದಂಥ ಕೆಂಪಾದ ಹೂಗಳದು.
ಅದರಿಂದ ಸ್ವಸ್ತಿಕ ಮೊದಲಾದ ಮಂಗಲ ಸಂಕೇತಗಳನ್ನು ಮಾಡಿದರು. ಮತ್ತು ಅಲ್ಲಿ ಅರಿಶಿನದಿಂದ ಗೌರಿಯನ್ನು ಷಷ್ಠೀ ದೇವಿಯನ್ನು ಮಾಡಿದರು ಅಂತ ಅರಿಶಿನದ ಗೌರಿಗಳನ್ನು ಮಾಡಿ ಅಲ್ಲಿ ಇಟ್ಟಿದ್ದರು. ಆಮೇಲೆ ಸೊಗಸಾಗಿರ್ತಕ್ಕಂಥ ಹೂಗಳಿಂದಾಗಿ ಸುಂದರವಾದ ಕಾರ್ತಿಕೇಯ ಮಂಡಲ, ಅದು ಷಟ್ಕೋನ ಮಂಡಲವನ್ನು ಅದನ್ನು ಮಾಡಿ ಕಾರ್ತಿಕೇಯನನ್ನು ಶಕ್ತಿಧರನಾಗಿ ಅವನನ್ನು ಸ್ಥಾಪನೆ ಮಾಡಿದರು. ಯಾಕೆಂದರೆ ಅವನು ಬಾಲಸುಬ್ರಹ್ಮಣ್ಯ, ಹುಟ್ಟಿದ 10 ದಿವಸದಲ್ಲಿಯೇ ಶೂರ ಪದ್ಮಾಸುರ ತಾರಕಾದಿಗಳನ್ನೆಲ್ಲ ಸಂಹಾರ ಮಾಡಿದಂಥವನು ಅಂತ. ಮತ್ತು ಅಲ್ಲಿಯೇ ಅವರು ಸೂರ್ಯ ಚಂದ್ರರ ಚಿತ್ತಾರಗಳನ್ನು ಕೂಡ ಕುಂಕುಮದಿಂದ ಮತ್ತು ಶ್ವೇತಚಂದ್ರನದಿಂದ ರಚನೆ ಮಾಡಿದರು. ಆಮೇಲೆ ಬಗೆ ಬಗೆಯ ಹೂಗಳಿಂದ ಅವರು ಸಿದ್ಧಚಕ್ರಗಳನ್ನು ಬರೆದಿದ್ದರು. ಆಮೇಲೆ ಮಣ್ಣಿನ ಗುಳಿಗೆಗಳನ್ನು ಮಾಡಿ ಚಂದನದ ಜಲಸೇಚನವನ್ನು ಮಾಡಿ ಅಲ್ಲಲ್ಲಿ ರಕ್ಷಾ ಬಂಧನವನ್ನು ನಿರ್ವಾಹ ಮಾಡಿದರು. ಇದನ್ನೆಲ್ಲ ಮಾಡತಕ್ಕಂಥ ವಯಸ್ಸಾದ ಹಿರಿಯ ಮುತ್ತೈದೆಯರು ಅಲ್ಲಿ ಯಥೇಷ್ಟವಾಗಿದ್ದರು. ಅವರು ಈ ಕೆಲಸವನ್ನೆಲ್ಲ ನೋಡ್ಕೋತಾ ಇದ್ದರು. ಉಪದ್ವಾರ ಸಂಯತ ವಿವಿಧ ಗಂಧ ಕುಸುಮ ಮಾಲಾ ಅಲಂಕೃತ ಜರಚ್ಛಾಗಂ, ಅಲ್ಲಿ ಬಾಗಿಲಿನಲ್ಲೇ ಹೂವು ಗಂಧ ಇತ್ಯಾದಿ ಅಲಂಕಾರ ಮಾಡಿಕೊಂಡ ಒಂದು ವೃದ್ಧ ಛಾಗ, ಮೇಕೆಯನ್ನು ಇಟ್ಟಿದ್ರು, ಮುದಿ ಮೇಕೆಯನ್ನು ಇಟ್ಟಿದ್ರು. ಅದು ಒಂದು ರಕ್ಷೆಯಂತೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಥರದ ಆ ಕಾಲದ ನಂಬಿಕೆಗಳು. ಅಖಿಲ ವ್ರೀಹಿ ಮಧ್ಯ ಅವಸ್ಥಾಪಿತ ಆರ್ಯ ವೃದ್ಧಾದ್ಯಾಸಿತ ಶೈನೀಯ ಶಿರೋಭಾಗಂ, ಮತ್ತು ಅಲ್ಲಿ ಯವ ಅಂದರೆ ಬಾರ್ಲಿ, ಜವೆ ಅಂತೀವಲ್ಲ, ಅದರದ್ದೆಲ್ಲ ವಿತರಣೆಯನ್ನು ಮಾಡಿದರು. ಮತ್ತು ಭತ್ತದ ರಾಶಿಯನ್ನು ಮಾಡಿ ಅಲ್ಲಿ ಒಂದು ಹಾಸಿಗೆಯನ್ನು ಮಾಡಿದರು. ಅಲ್ಲಿ ಒಬ್ಬ ಹಿರಿ ಮುತ್ತೈದೆ ಇದ್ದಳು. ಅನವರತ ದಹ್ಯಮಾನ ಆಜ್ಯ ಮಿಶ್ರ ಭುಜಗ ನಿರ್ಮೋಕ ಮೇಷ ವಿಷಾಣ ಕ್ಷೋಧಂ, ಅಲ್ಲಿ ಒಂದು ಅಗ್ಗಿಷ್ಟಿಕೆ ಮಾಡಿ ಅದರೊಳಗೆ ಹಾವಿನ ಪೊರೆಯನ್ನು ಮತ್ತು ಮೇಷವಿಷಾಣ ಟಗರಿನ ಕೊಂಬನ್ನು ತುಣುಕನ್ನು ಆ ಬೆಂಕಿಗೆ ಹಾಕಿ ಅದರ ಹೊಗೆ ಎಬ್ಬಿಸ್ತಾ ಇದ್ರು. ಅದೊಂದು ಘಾಟು ಕೆಟ್ಟ ವಾಸನೆ ಬರುತ್ತೆ, ಅದು ಯಾವುದೋ ರಕ್ಷೆಗೆ ಅಂತ. ಅನಲ ಪ್ಲುಷ್ಯಮಾಣ ಅರಿಷ್ಟ ತರು ಪಲ್ಲವ ಉಲ್ಲಸಿತ ರಕ್ಷಾಧೂಮ ಗಂಧಂ, ಇನ್ನು ಬೆಂಕಿಯ ಹೊಗೆಗೆ ಹಿಡಿದು ಬೆಂಕಿಯ ಜ್ವಾಲೆಗೆ ಹಿಡಿದಂಥ ಬೇವಿನ ಸೊಪ್ಪನ್ನು ಅಲ್ಲೆಲ್ಲ ಆಡಿಸ್ತಾ ಇದ್ದಂತೆ ಜೋರಾಗಿ, ಮಾರಮ್ಮನ ಗುಡಿಯಲ್ಲಿ ಮಾಡಿದಂತೆ. ಅಧ್ಯಯನ ಮುಖರಿತ ದ್ವಿಜಗಣ ವಿಪ್ರಕೀರ್ಯಮಾಣ ಶಾಂತ್ಯುತ ಕಲವಂ, ಒಂದು ಕಡೆ ಇದೆಲ್ಲ ಜಾನಪದೀಯವಾದ ವಿಶ್ವಾಸ, ಮತ್ತೊಂದು ಕಡೆ ವೇದಜ್ಞರಾದ ಬ್ರಾಹ್ಮಣರು ಚತುರ್ವೇದಗಳನ್ನು ಹೇಳಿಕೊಂಡು ಸ್ವಸ್ತಿ ವಾಚನವನ್ನು ಮಾಡ್ತಾ ಶಾಂತ್ಯುದಕವನ್ನು ಎಲ್ಲ ಕಡೆಗೂ ಮಾವಿನ ಸೊಪ್ಪಿಂದ ಸೇಚನ ಮಾಡ್ತಾ ಇದ್ರಂತೆ. ಅಭಿನವ ಲಿಖಿತ ಮಾತೃಪದ ಪೂಜಾ ವ್ಯಗ್ರ ಧಾತ್ರೀಜನಂ, ಮತ್ತು ಕೈಯಲ್ಲಿ ರಂಗೋಲಿ ರೂಪದಲ್ಲಿ ಬರೆದ ದುರ್ಗಾದೇವಿ ಮಾತೃದೇವತೆ, ಅಂದರೆ ಯಾರು ನಮ್ಮಲ್ಲಿ ಪ್ರಸಿದ್ಧವಾದಂಥ ಸಪ್ತಮಾತೃಕೆಯರು ಅಂತಾರೆ ಅವರುಗಳನ್ನೆಲ್ಲ ಬರೆದು ಅವರು ಹಿರಿಯ ಮುತ್ತೈದೆಯರು ಅಲ್ಲಲ್ಲಿಗೆ ಆ ಮಂಡಲ ಪೂಜೆಗಳನ್ನು, ಚಿತ್ತಾರಕ್ಕೆ ಪೂಜೆಗಳನ್ನೆಲ್ಲ ಮಾಡ್ತಾಯಿದ್ರು. ಅನೇಕ ವೃದ್ಧಾಂಗನ ಆರಬ್ಧ ಸೂತಿಕಾ ಮಂಗಲ ಗೀತಿಕಾ ಮನೋಹರಂ, ಇನ್ನೂ ಹಿರಿಯ ಮುತ್ತೈದೆಯರು ಮಗು ಹುಟ್ಟಿದೆ ಅಂತ ಹುಟ್ಟಿನ ಹಾಡು, ಜೋಗಳದ ಹಾಡು, ಆ ರೀತಿಯಾದ ಹಾಡುಗಳನ್ನು, ಶೋಭನ ಗೀತೆಗಳನ್ನೆಲ್ಲ ಹಾಡ್ತಾ ಇದ್ರಂತೆ. ಉಪಪಾದ್ಯಮಾನ ಸ್ವಸ್ತಿಯೇನು, ಇನ್ನು ಕೆಲವರು ಸ್ವಸ್ತಿ ವಾಚನವನ್ನು ಮಾಡ್ತಾಯಿದ್ರು. ಕ್ರಿಯಮಾಣ ಶಿಶುರಕ್ಷಾ ಬಲಿ ವಿಧಾನ, ಮತ್ತು ಕೆಲವರು ಮಗುವಿಗೆ ಬಾಲಾರಿಷ್ಟ ಆಗಬಾರ್ದು, ಭೂತಪ್ರೇತ ಪಿಶಾಚಾದಿಗಳ ಸೋಂಕಾಗಬಾರ್ದು ಅಂತ ಅಭಿಚಾರಾದಿ ಹೋಮಗಳನ್ನು ಮಾಡ್ತಾಯಿದ್ರು, ದೇವರು ಪೂಜೆ ಮಾಡ್ತಾಯಿದ್ರು. ಆಬಧ್ಯಮಾನ ಧವಲ ಕುಸುಮ ದಾಮಶತಂ, ಇನ್ನು ಕೆಲವರು ಬೆಳ್ಳಗೆ ಹೂವಿನ ಮಾಲೆಗಳನ್ನು 100 ಕಟ್ಟಿ ಅಲಂಕಾರ ಮಾಡ್ತಾಯಿದ್ರು. ಅವಿಚ್ಛಿನ್ನ ಪಠ್ಯಮಾನ ನಾರಾಯಣ ನಾಮ ಸಹಸ್ರಂ, ಇನ್ನು ಮಹಾವಿಷ್ಣು ಸಹಸ್ರನಾಮವನ್ನು ಅನೇಕತ್ರ ನಿರಂತರವಾಗಿ ಅಖಂಡವಾಗಿ ಹಗಲು ರಾತ್ರಿ ಅಂತಿಲ್ಲದೆ ಟರ್ನ್ ಬೈ ಟರ್ನ್ ಇಟ್ಟುಕೊಂಡು ಮಾಡ್ತಾಯಿದ್ರು. ಪರ್ಯಾಯ ರೂಪವಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾಯಿದ್ರು. ಅಮಲಹಾಟಕ ಎಷ್ಟಿ ಪ್ರತಿಷ್ಠಾಪಿತೈ ಅಂತಃಶುಭ ಶತಾನೀವ ನಿಶ್ಚಲಶಿಖೈರ್ಧ್ಯಾಯದ್ಭಿ ಮಂಗಲ ಪ್ರದೀಪೈ ಉದ್ಭಾಸಿತಂ, ಹಾಗೆ ಬಂಗಾರದ ಕಂಬಗಳ ಮೇಲೆ 100 ಮಂಗಳ ದೀಪಗಳನ್ನು ಇಟ್ಟಿದ್ರು. ಉತ್ಖಾತ ಅಸಿಲತಾ ಸನಾಥ ಪಾಣಿಭಿ ಸರ್ವತೋ ರಕ್ಷಾ ಪುರುಷೈ ಪರಿವೃತಂ ಸೂತಿಕಾ ದರ್ಶನ ಗೃಹಂ ಅದರ್ಶಯಿತ್, ಹಾಗೆ ಬಿಚ್ಚುಗತ್ತಿ ಹಿಡ್ಕೊಂಡು 100 ಜನ ಸೈನಿಕರು ಕಾಪಾಡ್ತಾಯಿದ್ರು. ದೇವರೆಲ್ಲ ಏನು ಮಾಡ್ಬೋದು, ಇನ್ಯಾರೋ ಕಿಡ್ನ್ಯಾಪ್ ಮಾಡಿಬಿಟ್ರೆ ಕೊಂದು ಬಿಟ್ಟರೆ ಆಗದೇ ಇದ್ದವರು ಅಂತ ಅದಕ್ಕೆ ಬೇರೆ ರಕ್ಷೆ, ಹೀಗೆ ಎಲ್ಲ ಥರದ್ದು ಮಾನುಷ ದೈವ ಅಂತಿಲ್ಲದೆ ಅದನ್ನೆಲ್ಲ ಮಾಡಿಕೊಂಡಿದ್ರು. ಆ ಒಂದು ವಲಯದೊಳಕ್ಕೆ ಇವನು ಮಹಾರಾಜ ಹೋಗ್ಬಿಟ್ಟು ಮಗುವಿನ ದರ್ಶನ ಮಾಡ್ದ ಅಂತ. ಅಲ್ಲಿ ಆ ಮಗುವನ್ನು ನೋಡಿ ಅವರು ತುಂಬ ಸಂತೋಷ ಪಡ್ತಾರೆ, ಯಾವ ಥರ ಇದೆ ನೋಡು ಹೇಗೆ ಅಂತ. ಇದೇ ಸಂದರ್ಭದಲ್ಲಿ ಶುಕನಾಸನಿಗೂ ಕೂಡ ಒಂದು ಮಗುವಾಗಿದೆ. ಆ ಮಗುವಿಗೆ ಅವನು
ವೈಶಂಪಾಯನ ಅಂತ ಹೆಸರಿಡ್ತಾನೆ. ಈ ಮಗುವಿಗೆ, ತಾರಾಪೀಡನ ಮಗುವಿಗೆ ಚಂದ್ರಾಪೀಡ ಅನ್ನುವ ಹೆಸರಾಗುತ್ತದೆ. ಅವನು ಚೆನ್ನಾಗಿ ಬೆಳೀತಾನೆ ಎನ್ನುವ ಕಲ್ಪನೆಯನ್ನು ಕವಿ ಮಾಡ್ತಾನೆ. ನಮ್ಮ ನಾಗವರ್ಮ ಈ ಕೆಲವು ಸಂದರ್ಭಗಳನ್ನು ಹೇಗೆ ವರ್ಣಿಸ್ತಾನೆ ಎನ್ನುವ ಒಂದೆರಡು ಪದ್ಯಗಳನ್ನು ನಾವು ನೋಡೋಣ. ಆ ಒಂದು ಉಜ್ಜಯಿನಿಯ ವರ್ಣನೆ ಎಲ್ಲ ನಾವು ನೋಡಬೇಕಿಲ್ಲ, ಹಿಂದೆಯೇ ನಾವು ಅದನ್ನು ಕಂಡಿದ್ದೀವಿ, ಮೂಲದಲ್ಲಿಯೇ ನೋಡಿದ್ದೀವಿ. ಆದರೆ ಇವನು ಕೆಲವೊಂದು ಪದ್ಯಗಳನ್ನು ತುಂಬ ಸೊಗಸಾಗಿ ತನ್ನ ಕಲ್ಪನೆಯಿಂದ ರಮಣೀಯತರವಾಗಿ ವರ್ಣಿಸ್ತಾನೆ. ಹಾಗಾಗಿ ಆ ಒಂದೆರಡು ಪದ್ಯಗಳನ್ನು ನಾವು ನೋಡಬಹುದು. ಮಕ್ಕಳು ಬೇಕು ತನಗೆ, ಮಕ್ಕಳಿದ್ದರೆ ಎಷ್ಟು ಸೊಗಸಾಗಿರುತ್ತವೆ ಅನ್ನುವಂಥ ಒಂದು ಮಾತನ್ನು ರಾಜ ಹೇಳ್ತಾನಲ್ಲ, ಅದಕ್ಕೆ ಸಂಬಂಧಪಟ್ಟ ಒಂದು ಪದ್ಯವನ್ನು ನೋಡಿ. ಲಲನಾ ಮಂಜೀರನಾದ ಕೆಳಸುವ ಕಳಹಂಸಂಗಳಂ ಕಂಡು ಬೆಂಬೆನ್ನೊಳ ನೀಡುಂಪೋಪ ಕಂತಾಭವನ ಹರಿಣ ಶಾಪಂಗಳಳ್ದೆದ್ದು ಚಂದ್ರೋಪಳ ಭಿತ್ತಿ ಪ್ರಾಂತದೊಳ್ ಮಾರ್ಪೊಡೆಯಲ್ ಎನಗಿವಂ ತಂದು ನೀವುದೆಂದಾಗಳುಂ ಆದಂ ದಾದಿಗೆ ಆಯಾಸಮನ್ ಒಡರಿಪ ಮುದ್ದಾತ್ಮಜಂಗೆಂದು ತೋರ್ಕುಂ. ಮುದ್ದಾದ ಆತ್ಮಜ, ಮುದ್ದಾದ ಮಗು ಎಂದು ಕಾಣಿಸ್ತಾನೆ. ಅವನು ಈ ಹಂಸಗಳನ್ನು ಹಿಡ್ಕೊಂಡು ಹೋಗೋದು ಅದು ಬಾಣಭಟ್ಟ ಹೇಳಿದ್ದ. ಇವನು ಹೇಳ್ತಾನೆ ಅರಮನೆಯಲ್ಲಿರ್ತಕ್ಕಂಥ ಜಿಂಕೆ ಮರಿಗಳನ್ನು ಹಿಡ್ಕೊಂಡು ಹೋಗಬೇಕು ಅಂತ ತಾನು ಆಸೆ ಪಡ್ತಾನೆ. ಮತ್ತು ಆ ಸುಂದರವಾದ ಗೋಡೆ, ಚಂದ್ರಕಾಂತ ಶಿಲೆಯಿಂದ ನಿರ್ಮಾಣವಾದ ಗೋಡೆ, ಅದರ ಮೇಲೆ ಪ್ರತಿಫಲಿಸ್ತಾ ಇರ್ತಕ್ಕಂಥ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಹಿಡ್ಕೊಳ್ಬೇಕು ಅಂತ ಹೋಗಿ ಅದು ಸಿಗದೆ ನನಗದು ಕೊಡು ಅಂತ ಗೋಳಾಡ್ತಾ ಇರ್ತಕ್ಕಂಥ ಮಗು ಎಂದು ಸಿಗುತ್ತದೆ ಅಂತ ಈ ನಾಗವರ್ಮನ ವ್ಯಾಲ್ಯೂ ಅಡಿಷನ್ ಉಂಟು. ಆಮೇಲೆ ಅವಳು ರಾಣಿ ಹೇಗೆ ತಾನು ಆ ಗರ್ಭಿಣಿಯಾಗಿದ್ದಾಗ ರಕ್ಷಣೆ ಮಾಡಿಕೊಂಡಿದ್ಲು ಅಂತನ್ನುವಂಥದ್ದು ಒಂದು ಪದ್ಯ. ಸತತಾಸನ್ನಸ್ಥ ನಿದ್ರಾ ಕಲಶ ವಿಲಸಿತಂ ಭೂತಿ ಸಿದ್ಧಾರ್ಥ ರಕ್ಷಾಂಕಿತಂ ಆಕೀರ್ಣ ಪ್ರವಾಳಾವಳಿ ಲಲಿತಮಯ ಪಿಪ್ಪಲೀ ಪತ್ರಮಾಲಾಂಚಿತಂ ಉದ್ಯತ್ಪಾದ ಪೀಠಾನ್ವಿತ ಅತಿಧವಳ ಪ್ರಚ್ಛದಾಚ್ಛಾದಿತಂ ವಿಸ್ತೃತಮಾದತ್ತು ಉತ್ತುಂಗ ಗರ್ಭೋಚಿತ ಶಯನದೊಳ್ ಆ ಕಾಂತೆ ಕಣ್ಗೆಡ್ಡಮಾದಳ್. ಮೂಲದ ಗದ್ಯವನ್ನು ಯಥಾವತ್ತಾಗಿ ಹಾಗೇ ಇಳಿಸಿಬಿಟ್ಟಿದ್ದಾನೆ. ಸತತ ಆಸನ್ನಸ್ಥ ನಿದ್ರಾ ಕಲಶ ವಿಲಸಿತಂ, ಹತ್ತಿರದಲ್ಲೇ ಮಂಗಲವಾದ ನಿದ್ರಾ ಕಲಶ, ಆ ಕಲಶವನ್ನು ನೋಡಿಯೇ ಮಲಗಬೇಕು ಅಂತ ಹಿಂದೆ ಹೇಳಿದ್ನಲ್ಲ. ಸಿದ್ಧಾರ್ಥ ರಕ್ಷಾಂಕಿತ, ರಕ್ಷೆಗಳು ಸಿದ್ಧ ಪುರುಷರ ಕೊಟ್ಟದ್ದು. ಆಕೀರ್ಣ ಪ್ರಬಾಲಾವಳಿ ಲಲಿತ ಮಯ ಪಿಪ್ಪಲೀ ಪತ್ರಮಾಲಾಂಕಿತಂ. ಆಮೇಲೆ ಪಂಚಪಲ್ಲವಗಳು, ಪಿಪ್ಪಲಿಯ ಎಲೆ, ಅದಕ್ಕೆ ಕಟ್ಟಿರುವ ತಾಯತ್ತು. ಉದ್ಯತ್ ಪೀಠಾನ್ವಿತ ಅತಿಧವಳ ಪ್ರಚ್ಛದಾಚ್ಛಾದಿತಂ, ಬೆಳ್ಳಗಿರುವ ಒಂದು ಪ್ರಚ್ಛದವನ್ನು, ಬೆಡ್ ಸ್ಪ್ರೆಡ್ ಅಂತೀವಲ್ಲ, ಅದನ್ನು ಹೊದ್ದಿಕೆಯನ್ನು ಹೊದ್ದುಕೊಳ್ಬೇಕು. ಹಾಗೆ ಅವಳು ಮಲಗಿದ್ದಳು ಅಂತ ಹೇಳ್ತಾನೆ. ಹೀಗೆ ಮೂಲದ ಸ್ವಾರಸ್ಯವನ್ನು ಒಂದು ಸ್ವಲ್ಪವೂ ಕೊರತೆ ಮಾಡದಂತೆ ಅದನ್ನು ತಂದುಕೊಡ್ತಾನೆ. ಆದರೆ ಈ ಒಂದು ವಿಸ್ತೃತವಾದ ಯಾವ ಪ್ರಸೂತಿಕಾಗ್ರಹದ ವರ್ಣನೆ ಇದೆ ಅದನ್ನು ಗದ್ಯದಲ್ಲಿಯೇ ದೊಡ್ಡ ವಾಕ್ಯ, ಒಂದೇ ದೊಡ್ಡ ವಾಕ್ಯ ಮಾಡಿ ಇವನು ನಮ್ಮ ಬಾಣಭಟ್ಟನ ಕಲ್ಪನೆಯನ್ನು ಯಥಾವತ್ತಾಗಿ ನಾಗವರ್ಮ ಕೊಟ್ಟಿದ್ದಾನೆ. ಆದರೆ ಮುಂದಿನ ಕಥಾ ಸ್ವಾರಸ್ಯ ಚೆನ್ನಾಗಿದೆ. ಚಂದ್ರಾಪೀಡನಿಗೆ ಎಲ್ಲ ವಿದ್ಯೆಗಳನ್ನು ಕಲಿಸ್ತಾರೆ. ಆ ವಿದ್ಯಾ ವಿಲಾಸವನ್ನು ತೋರ್ಪಡಿಸುವಾಗ ಸಕಲ ವಿದ್ಯೆಗಳಿಗೆ ಏನೇನು ಬೇಕಾಗಿದೆ ಅದಷ್ಟನ್ನು ಅಲ್ಲಿ ಬಾಣಭಟ್ಟ ತಂದಿಟ್ಟಿದ್ದಾನೆ. ತನ್ನ ಕಾಲದಲ್ಲಿ ಯಾವುದೆಲ್ಲ ವಿದ್ಯೆ ಅಂತಿತ್ತು ಅದೆಲ್ಲವನ್ನೂ ಅವನು ಕಲಿತ ಅನ್ನುವಂತೆ ಮಾಡಿಟ್ಟಿದ್ದಾನೆ. ಆಮೇಲೆ ಅವನು ವಿದ್ಯೆಯನ್ನೆಲ್ಲ ಮುಗಿಸಿಕೊಂಡು ತನ್ನ ತಂದೆ ಹತ್ತಿರಕ್ಕೆ ಬರ್ತಾನೆ. ನೋಡಿ, ಅವನು ಆಗದೆ ಆದಂಥ ಮಗ, ಅಪೂರ್ವವಾದ ಪುತ್ರ. ಅವನು ಹುಟ್ಟಿದ ಮೇಲೂ ಅವನಿಗೆ ವಯಸ್ಸು ಬಂದು ಉಪನಯನ ಮಾಡ್ತಾ ಇದ್ದಂತೆ ಮನೆಯಿಂದ ಆಚೆ, ಊರಿನಿಂದ ಆಚೆ ಒಂದು ಭವನದಲ್ಲಿ ಅವನನ್ನು ಸಮವಯಸ್ಕರಾದಂಥ ಕುಮಾರರ ಜೊತೆಯಲ್ಲಿ ಒಂದು ಗುರುಕುಲದಂತೆ ಮಾಡಿ ಅಲ್ಲಿ ಬೆಳೆಸ್ತಾರೆ ಅಂತ ಬರ್ತದೆ. ಅಲ್ಲಿ ಎಲ್ಲ ವಿದ್ಯೆಯನ್ನೂ ಕಲಿಸ್ತಾರೆ ಅಂತ. ಆ ವಾಕ್ಯವೂ ತುಂಬ ಚೆನ್ನಾಗಿರತಕ್ಕಂಥದ್ದು. ಅಂದರೆ ಇಷ್ಟು ಬಾಣಭಟ್ಟ ಎಚ್ಚರವನ್ನು ಇಟ್ಟುಕೊಂಡು ಹೇಳ್ತಾನೆ, ಪ್ರತಿಯೊಂದು ಸಂದರ್ಭದಲ್ಲಿಯೂ ಮಕ್ಕಳನ್ನು ಮುದ್ದು ಮಾಡಿ ಹಾಳು ಮಾಡಬಾರದು ಅನ್ನುವುದನ್ನು ತೋರ್ಪಡಿಸುವಂತೆ ಆ ಒಂದು ಚಿತ್ರಣವನ್ನು ಬಹಳ ಸೊಗಸಾಗಿ ಮಾಡಿದ್ದಾನೆ. ಚಂದ್ರಾಪೀಡಸ್ಯ ವಿದ್ಯಾಭ್ಯಾಸ ಅಂತಲೇ ಒಂದು ದೊಡ್ಡ ವಾಕ್ಯ ಉಂಟು. ಅದರ ಒಂದೆರಡು ತುಣುಕುಗಳನ್ನು ನಾನು ನಿಮಗೆ ಹೇಳಬಲ್ಲೆ ಅಷ್ಟೇ. ಆ ಕಾಲದ ವಿದ್ಯೆಗಳ ರೀತಿ ಏನಾಗಿತ್ತು ಅನ್ನೋದಕ್ಕೆ. ಅಂದರೆ ಇದೊಂದು ಐಡಿಯಲ್ ಕಲ್ಪನೆ, ಎಲ್ಲವೂ ಅವ್ರು ತಿಳ್ಕೊಂಡಿದ್ರು ಅಂತ. ಆದರೆ ಆ ಕಾಲದ ವಿದ್ಯೆಗಳು ಏನಿತ್ತು ಅನ್ನೋದಕ್ಕಾದರೂ ನಮಗೆ ಈ ವಾಕ್ಯ ಪ್ರಯೋಜನಕ್ಕೆ ಬರ್ಬೋದು ಅಂತ ಅನಿಸುತ್ತೆ.
ಚಂದ್ರಾಪೀಡ ಅಪಿ ಅನನ್ಯ ಹೃದಯತೆಯ ತಥಾ ಯಂತ್ರಿತಃ ರಾಜ್ಞಾ ಆಚರೇಣೇವ ಯಥಾ ಸ್ವಂ ಆತ್ಮಕೌಶಲಂ ಪ್ರಕಟಯದ್ಭಿ ಪಾತ್ರವಶಾತ್ ಉಪಜಾತ ಉತ್ಸಾಹೈ ಆಚಾರ್ಯೈ ಉಪದಿಶ್ಯಮಾನಾ ಸರ್ವಾ ವಿದ್ಯಾ ಜಗ್ರಾಹ. ಅವನು ತನ್ನ ಆತ್ಮಕೌಶಲಾನುಸಾರವಾಗಿ, ತನ್ನ ಯೋಗ್ಯತೆಗೆ ಅನುಸಾರವಾಗಿ ಉತ್ಸಾಹವನ್ನು ತೋರಿಸ್ತಕ್ಕಂಥ ಆಚಾರ್ಯರಿಂದ ಎಲ್ಲವನ್ನು ಕಲಿತಂತ. ಗುರುವಿಗೆ ಕಲಿಸುವಲ್ಲಿ ಉತ್ಸಾಹ ಇರಬೇಕು, ಶಿಷ್ಯನಿಗೆ ತಾನು ಎಷ್ಟು ಕಲಿಯಬಲ್ಲೆ ಅನ್ನೋ ಅಳವು ಗೊತ್ತಿರಬೇಕು ಅಂತ. ಮಣಿದರ್ಪಣ ಇವ ಅತಿ ನಿರ್ಮಲೇ ತಸ್ಮಿನ್ ಸಂಚಕ್ರಾಮ ಸಕಲ ಕಲಾಕಲಾಪ. ಒಳ್ಳೆಯ ಮಣಿಗನ್ನಡಿಯಲ್ಲಿ, ಅಂದರೆ ಯಾವ ಒಂದು ಸ್ಫಟಿಕದ ಭಿತ್ತಿಯಲ್ಲಿ ಎಲ್ಲ ಕಾಣಿಸಿಕೊಳ್ಳುತ್ತದಲ್ಲ, ಹಾಗೆ ಇವನಲ್ಲಿ ಎಲ್ಲ ವಿದ್ಯೆಗಳು ತೋರಿಕೊಂಡವು. ಪದೇ ವಾಕ್ಯೇ ಪ್ರಮಾಣೇ ಧರ್ಮಶಾಸ್ತ್ರೇ ರಾಜನೀತಿಷು ವ್ಯಾಯಾಮ ವಿದ್ಯಾಸು ಚಾಪಚಕ್ರ ಚರ್ಮ ಕೃಪಾಣ ಶಕ್ತಿ ತೋಮರ ಪರಶು ಗದಾ ಪ್ರಭೃತಿಷು ಸರ್ವೇಷ್ವಾಯುಧ ವಿಶೇಷೇಷು ರಥಚರ್ಯಾಸು ಗಜಪೃಷ್ಠೇಷು ವೀಣಾ ವೇಣು ಮುರಜ ಕಾಂಸ್ಯತಾಲ ದರ್ತುರ ಪುಟ ಪ್ರಭೃತಿಷು ವಾದ್ಯೇಷು ಭರತಾದಿ ಪ್ರಾಣಿತೇಷು ನೃತ್ಯಶಾಸ್ತ್ರೇಷು ನಾರದೀಯ ಪ್ರಭೃತಿಷು ಗಾಂಧರ್ವವೇದ ವಿಶೇಷೇಷು ಹಸ್ತಶಿಕ್ಷಾಯಾಂ ತುರಂಗ ವಯೋಜ್ಞಾನೆ ಪುರುಷಲಕ್ಷಣೆ ಚಿತ್ರಕರ್ಮಣಿ ಪತ್ರಚ್ಛೇದ್ಯೆ ಪುಸ್ತಕವ್ಯಾಪಾರೆ ಲೇಖ್ಯಕರ್ಮಣಿ ಸರ್ವಾಸು ದ್ಯೂತಕಲಾಸು ಶಕುನಿರ್ತಜ್ಞಾನೆ ಗ್ರಹಗಣಿತೆ ರತ್ನಪರೀಕ್ಷಾಸು ದಾರುಕರ್ಮಣಿ ದಂತವ್ಯಾಪಾರೆ ವಾಸ್ತುವಿದ್ಯಾಸು ಆಯುರ್ವೇದೆ ಯಂತ್ರಪ್ರಯೋಗೆ ವಿಷಾಪಹರಣೆ ಸುರಂಗೋಪಭೇದೆ ತರಣೆ ಲಂಘನೆ ಪ್ಲುತಿಷು ಇಂದ್ರಜಾಲೆ ಕಥಾಸು ನಾಟಕೇಶು ಆಖ್ಯಾಯಿಕಾಸು ಕಾವ್ಯೇಷು ಮಹಾಭಾರತ ಪುರಾಣ ಇತಿಹಾಸ ರಾಮಾಯಣೇಶು ಸರ್ವಲಿಪಿಷು ಸರ್ವದೇಶಭಾಷಾಸು ಸರ್ವಸಂಜ್ಞಾಸು ಸರ್ವಶಿಲ್ಪೇಶು ಛಂದಸ್ಸು ಅನ್ಯೇಷ್ವಪಿ ಕಲಾ ವಿಶೇಷೇಷು ಪರಂ ಕೌಶಲಮವಾಪ. ಒಂದೇ ವಾಕ್ಯ ಅವನೇನು ಓದಿದ ಅಂತ. ಒಬ್ಬ ಮನುಷ್ಯ ಮಾತ್ರನಿಗೆ ಇದೆಲ್ಲವೂ ಆ ಮಟ್ಟದಲ್ಲಿ ತಿಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಆದರೆ ಆ ಕಾಲದ ವಿದ್ಯಾಭ್ಯಾಸ ಕ್ರಮ ಏನು ಮತ್ತು ರಾಜನಾದವರಿಗೆ ಸಾಮಾನ್ಯವಾದ ಒಂದು ಜ್ಞಾನವಾದರೂ ಇರಬೇಕು ಅಂತ. ಈಗ ನಮ್ಮ ಪ್ರಧಾನಮಂತ್ರಿಗಳಾದವರಿಗೆ ಯಾರೋ ಒಬ್ಬ ದೊಡ್ಡ ಸಂಗೀತ ಕೋವಿದರಾದವರು ಬಂದು ಏನೋ ಒಂದು ಹೇಳಿದ್ರೆ ಅವನಿಗೆ ಆ ಸೂಕ್ಷ್ಮ ಗೊತ್ತಾಗಿದ್ದರೂ ಸಂಗೀತ ಅನ್ನೋದು ಒಂದು ವಿದ್ಯೆ ದೊಡ್ಡದು, ಅದು ಸುಸಂಸ್ಕೃತಿಗೆ ಬೇಕು ಅನ್ನುವಷ್ಟಾದರೂ ತಿಳುವಳಿಕೆ ಇರಬೇಕಲ್ಲ. ಹಾಗಲ್ಲವಾದರೆ ಕಷ್ಟ. ಈಗ ಆಕಾಶವಾಣಿ ಅಷ್ಟು ದೊಡ್ಡ ರೆವಿನ್ಯೂ ಕಾರಕವಾಗಿಲ್ಲ, ಧನಾರ್ಜನೆಯನ್ನು ಮಾಡ್ತಾ ಇಲ್ಲ ಅಂತ ಆಕಾಶವಾಣಿಯನ್ನು ಕ್ರಮೇಣವಾಗಿ ಮುಚ್ಚಿಸಿಬಿಡೋಣ ಅನ್ನುವುದು ಕೆಲವರ ಅಭಿಪ್ರಾಯವಾಗಿದೆ ಅಂತ ಕೆಲವ ವಿವೇಕಿಗಳು ಆಕಾಶವಾಣಿಯಲ್ಲಿದ್ದ ಗೆಳೆಯರು ನನಗೆ ಹೇಳಿದ್ದು ಕೇಳಿದ್ದೆ. ಅವರು ನಮ್ಮ ಪ್ರಧಾನಮಂತ್ರಿಗಾದರೂ ಈ ವಿಷಯದಲ್ಲಿ ಕಿವಿಗೆ ಹಾಕಿದ್ರೆ ಆತನಿಗಾದರೂ ಅರಿವಾದೀತು. ಆಕಾಶವಾಣಿಯಿಂದ ಇನ್ನು ಯಾವುದೇ ವಿದ್ಯಾಭ್ಯಾಸ ನಡೆಯೋಕ್ಕಿಂತ ಹೆಚ್ಚಾಗಿ ಸಂಗೀತ ಪ್ರಸಾರ ತುಂಬ ನಡೀತಾ ಇದೆ. ಶಾಸ್ತ್ರೀಯ ಸಂಗೀತ, ಅದರ ಬೇರೆ ಬೇರೆ ಪ್ರಭೇದಗಳು ಜನಸಾಮಾನ್ಯಕ್ಕೆ ಮುಟ್ಟುವಷ್ಟು, ಮತ್ತು ಬೇರೆ ವಿದ್ಯಾ ವಿನಿಯೋಗ ಆಗ್ತಾ ಇರುವಷ್ಟು, ಮತ್ತು ಇಟ್ ಈಸ್ ಆಲ್ರೆಡಿ ಇನ್ ಎಸ್ಟ್ಯಾಬ್ಲಿಷ್ಡ್ ಥಿಂಗ್, ಇನ್ನೇನು ಹೊಸದಕ್ಕೆ ಬೇಕಿಲ್ಲ. ಅದು ನಡೆದರೆ ಇದ್ದರೆ ಕಷ್ಟ. ಒಂದು ದೇಶದ ಸಂಸ್ಕೃತಿ ಸಾಹಿತ್ಯಕ್ಕಿಂತಲೂ ವಿಶೇಷವಾಗಿ ಸಂಗೀತದಲ್ಲಿ ಇರುತ್ತದೆ. ಒಂದು ದೇಶದ ಸಂಗೀತವನ್ನು ಅಷ್ಟು ಬೇಗ ಕರಪ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಾಹಿತ್ಯದಲ್ಲಾದರೆ ವಿಚಾರ ಇರುವುದರಿಂದ ದುರ್ವಿಚಾರಗಳು ಬೇಗ ಬಂದುಬಿಡುತ್ತೆ. ಸಂಗೀತ ಆದರೆ ಭಾಷಾತೀತವಾದದ್ದು, ಬುದ್ಧ್ಯತೀತವಾದದ್ದು, ಭಾವನಿಷ್ಠವಾದ ಕಾರಣ ಕಷ್ಟ ಅದನ್ನು ಕರಪ್ಟ್ ಮಾಡೋದು. ಭೈರಪ್ಪನವರು ನನ್ನ ಒಂದು ಪುಸ್ತಕದಕ್ಕೆ ಮುನ್ನುಡಿ ಬರಿತಾ ಹೇಳ್ತಾರೆ, ಒಂದು ದೇಶದ ಸಂಗೀತವನ್ನು ಹಾಳು ಮಾಡಿದ್ರೆ ಸಾಕು, ಅದರ ಇಡೀ ಸಂಸ್ಕೃತಿ ಹಾಳಾಗುತ್ತದೆ ಅಂತ. ಒಂದು ಸಂಗೀತದಲ್ಲಿ ಹೊಸ ಬದಲಾವಣೆ ತಂದರೆ ಮಿಕ್ಕ ಎಲ್ಲ ಕಲೆಗಳಲ್ಲೂ ಆ ಬದಲಾವಣೆ ಬರುತ್ತದೆ ಅಂತ. ಇಂದಿಗೂ ನೋಡಿ ನಮ್ಮ ರಾಗ ಪದ್ಧತಿಯ ಸ್ವಾರಸ್ಯ ಇನ್ನೂ ಮರೆಯಾಗಿಲ್ಲ. ಅದೇ ನಮ್ಮ ಸಾಹಿತ್ಯದ ಚಂದ ಕಲ್ಪನೆ ಇರ್ಬೋದು, ಬೇರೆ ಬೇರೆದಿರ್ಬೋದು, ರಸಪ್ರಧಾನವಾದ ಕಲ್ಪನೆ ಅದೆಲ್ಲ ಮರೆಯಾಗಿದೆ. ಕೆಲವು ಕಡೆ ನಮ್ಮಂಥವ್ರು ಉಳಿಸ್ಕೊಂಡಿದ್ದೀವಿ ಅನ್ನೋದು ಬಿಟ್ಟರೆ ಈ ಮಿಕ್ಕ ಕಡೆಯಲ್ಲಿ ಇಲ್ಲ. ಆದರೆ ಸಂಗೀತದಲ್ಲಿ ಹಾಗಲ್ಲ. ಏನು ಮಾಡಿದ್ರೂ ಆ ಸರಿಗಮ ಪದನಿಗಳ ಒಳಗೆ ಇದೆ. ಹೀಗಾಗಿ ಅದೆಲ್ಲ ಬಹಳ ಮುಖ್ಯ. ಆದರೆ ಅದನ್ನು ತಿಳಿಯಪಡಿಸೋದಕ್ಕೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಸಂಗೀತದ ಬಗ್ಗೆ ಒಂದು ಸ್ವಲ್ಪವಾದರೂ ಆಧಾರ ಇರಬೇಕು. ಇಲ್ಲದೇ ಇದ್ದರೆ ಆಗೋಲ್ಲ. ಮೊದಲೇ ಗುಜರಾತಿಗಳಿಗೆ ಸಂಗೀತಕ್ಕೆ ಸಂಬಂಧ ದೂರ ಅಂತ ಕೆಲವರು ಹೇಳ್ತಾರೆ. ಏನೋ ನಮಗೆ ಗೊತ್ತಿಲ್ಲ. ಈ ಪ್ರಧಾನಮಂತ್ರಿಗಳಿಗೆ ಸಂಗೀತದಲ್ಲಿ ಒಂದು ಸ್ವಲ್ಪವಾದರೂ ಆಧಾರ ಇದ್ದರೆ ಖಂಡಿತ ಇರಬಹುದು ಅಂತ ನನ್ನ ವಿಶ್ವಾಸ. ಭಾರತೀಯ ಸಂಸ್ಕೃತಿಯ ಮಹತ್ವ ಆತನಿಗೆ ಗೊತ್ತು. ಆಕಾಶವಾಣಿ ರಕ್ಷಿತವಾಗ್ಬೋದು. ಅದಕ್ಕೆ ಉದಾಹರಣೆ ಕೊಟ್ಟೆ ಅಂದರೆ, ಸ್ಥಾನದಲ್ಲಿದ್ದವರಿಗೆ ಸಾಮಾನ್ಯವಾಗಿ ಅನೇಕ ವಿದ್ಯೆಗಳ ಸ್ವಲ್ಪವಾದರೂ ಅಲ್ಪವಾದರೂ ತತ್ವ ಗೊತ್ತಿರಬೇಕು. ಡೀಟೇಲ್ಸ್ ಗೊತ್ತಿಲ್ಲದೆ ಇದ್ದರೂ ಜನರಲ್ ಫಿಲಾಸಫಿ ಅಂತ ಹೇಳ್ತೀವಲ್ಲ, ಅದು ತಿಳಿದಿರಬೇಕು. ಈ ಕಾರಣದಿಂದ ಹೆಬ್ಬೆಟ್ಟೊತ್ತವರೆಲ್ಲ ವಿದ್ಯಾಮಂತ್ರಿಗಳಾದರೆ ಏನು ಗತಿಯಾಗುತ್ತದೆ? ಸರಿಯಾಗಿ ಒಂದು ದುಡ್ಡು ಎಣಿಕೆ ಮಾಡೋಕ್ಕಾಗದೇ ಇದ್ದವರು ಅರ್ಥಮಂತ್ರಿಗಳಾದರೆ ಎಂಥ ಅನರ್ಥ ಆಗುತ್ತದೆ. ಒಂದು ಸ್ವಲ್ಪ ಇವುಗಳ ಬಗ್ಗೆ ಎಲ್ಲ ತಿಳುವಳಿಕೆ ಇದ್ದಿರಬೇಕು. ಈಚೆಗಷ್ಟೇ ನಾವು ನೋಡಿದ್ದೀವಿ,
ಯಾವ ದೊಡ್ಡ ಅನರ್ಥವನ್ನು ಅರುಣ್ ಜೇಟ್ಲಿ ಅಂತ ವಿವೇಕಿಗಳು ಮಾಡಿದ್ರು ಅಂತ ಗೊತ್ತಿದೆ ನಮಗೆ. ಜನರು ತಮ್ಮ ದುಡ್ಡು ತಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ ಪ್ರಾವಿಡೆಂಟ್ ಫಂಡು ಇತ್ಯಾದಿಗಳನ್ನು ಇವರ ಹಂಗಿನಲ್ಲಿ ಖರ್ಚು ಮಾಡಬೇಕು, ಅದಕ್ಕೆ ಕರ ಇವರು ಸಂಗ್ರಹ ಮಾಡಬೇಕು ಅಂತಂದರೆ, ನಾನು ನಮ್ಮ ಮನೆಯಲ್ಲಿ ಅಡುಗೆ ಮಾಡಿಕೊಂಡ್ರೆ ನಾನು ಹೇಳಿದಾಗ ಊಟ ಮಾಡು, ಹೇಳಿದ ಕ್ರಮದಲ್ಲಿ ಊಟ ಮಾಡೋದು, ಹೇಳಿದಷ್ಟೇ ಊಟ ಮಾಡು ಅನ್ನೋದಿಷ್ಟು ಅನ್ಯಾಯಕಾರಿಯೂ ಆ ರೀತಿ ಆದದ್ದು. ಇದಕ್ಕೆ ಕಾರಣ ಅಧಿಕಾರಸ್ಥರಾದವರಿಗೆ ಇದರ ರಿಪರ್ಕಷನ್ಸ್ ಗೊತ್ತಿಲ್ಲದೆ ಇರತಕ್ಕಂಥದ್ದು. ಹೀಗಾಗದೇ ಇರಬೇಕು ಅಂತಂದರೆ ಅಧಿಕಾರಸ್ಥರಿಗೆ ಪಾಂಡಿತ್ಯ ಇಲ್ಲದೆ ಎದುರು ಪ್ರಜ್ಞೆ ಇರಬೇಕು. ಪ್ರಜ್ಞೆಗೆ ಒಂದಿಷ್ಟು ವಿದ್ಯೆಗಳು ಬೇಕು. ನಮ್ಮ ಮಹಾಕಾವ್ಯಾದಿಗಳನ್ನೆಲ್ಲ ಬರೀತಾ ಇದ್ದದ್ದು ಆ ರಾಜಕುಮಾರ ವಿದ್ಯಾಭ್ಯಾಸಕ್ಕೆ, ರಾಜಕುಮಾರ ಶಿಕ್ಷೆಗಾಗಿ ಮಾಡ್ತಾಯಿದ್ರು. ಸಾಮಾನ್ಯವಾಗಿ ವರ್ಕಿಂಗ್ ನಾಲೆಡ್ಜ್ ಆಫ್ ಸೋ ಮೆನಿ ಥಿಂಗ್ಸ್, ರೂಡಿಮೆಂಟ್ಸ್ ಆಫ್ ಸೋ ಮೆನಿ ಥಿಂಗ್ಸ್, ಒಂದು ಸಣ್ಣ ವಿಕಿಪೀಡಿಯಾ ಥರ ಇರ್ತಾ ಇದ್ದದ್ದು ನಮ್ಮ ಕಾವ್ಯಗಳು. ಬಾಣಭಟ್ಟನ ಕಾದಂಬರಿಯೇ ಅದಕ್ಕೆ ಒಂದು ನಿದರ್ಶನ ಅನ್ನಬಹುದು. ಇಲ್ಲಿ ನೋಡಿ, ಅವನು ಏನೇನು ವಿದ್ಯೆಯನ್ನು ಕಲಿತ ಅಂತನ್ನೋದನ್ನು ಪದೇ ಅಂದರೆ ವ್ಯಾಕರಣ, ವಾಕ್ಯೆ, ಮೀಮಾಂಸಾ, ಪ್ರಮಾಣ, ನ್ಯಾಯ, ಧರ್ಮಶಾಸ್ತ್ರ, ರಾಜನೀತಿ ಮತ್ತು ವ್ಯಾಯಾಮ ವಿದ್ಯೆ, ಚಾಪ, ಚಕ್ರ, ಚರ್ಮ ಅಂದರೆ ಬಿಲ್ಲು, ಚಕ್ರ, ಚರ್ಮ ಅಂದರೆ ಗುರಾಣಿ, ಕೃಪಾಣ, ಧನುಸು ಇದು ಖಡ್ಗ, ಶಕ್ತಿ ಅಂದರೆ ಈಟಿ, ತೋಮರ ಅಂತಂದರೆ ದೊಣ್ಣೆ ಅಂತ ಒಂದು ಆಯುಧ, ಪರಶು ಕೊಡಲಿ, ಗದೆ ಇತ್ಯಾದಿ ಆಯುಧಗಳನ್ನು ಪ್ರಯೋಗ ಮಾಡುವುದು ಹೇಗೆ ಅಂತ ಗೊತ್ತಿತ್ತು. ಯಾಕೆಂದರೆ ಅವನ ರಾಜನಾದ ಮೇಲೆ ನಮ್ಮ ಸೈನ್ಯದಲ್ಲಿ ಗದಾ ಪ್ರಯೋಗ ಮಾಡ್ತಕ್ಕಂಥವ್ರು ಕಡಿಮೆ ಜನ ಇದ್ದಾರೆ, ಅಥವಾ ಗದೆಗಳನ್ನು ಗಾರ್ಡರ್ ಕೊಡಬೇಕಾಗಿದೆ ಅಂದರೆ ಅವನಿಗೊಂದು ದಿವಸವೂ ಗದೆಯನ್ನು ಎತ್ತಿ ತಿರುಗಿಸೋದು ಗೊತ್ತಿಲ್ಲದೆ ಇದ್ದರೆ, ಅದರ ತೂಕ ಎಷ್ಟಿರಬೇಕು, ಅದನ್ನು ಮಾಡೋದು ಹೇಗೆ, ಅದನ್ನು ಎತ್ತೋದು ಹೇಗೆ ಅಂತಲೂ ಗೊತ್ತಿಲ್ಲದೆ ಇದ್ದರೆ ಯಾವ ಮಾತ್ರಕ್ಕೆ ಸೈನಿಕರನ್ನು ಮೋಟಿವೇಟ್ ಮಾಡ್ತಾನೆ? ಮತ್ತು ಕೊಟ್ಟ ಆರ್ಡರ್ಸು ಸರಿನಾ ತಪ್ಪ ಅಂತ ಹೇಗೆ ತಿಳ್ಕೊಳ್ತಾನೆ? ಇವೆಲ್ಲ ತಿಳುವಳಿಕೆ ಬೇಕಲ್ವಾ? ಆಮೇಲೆ ರಥಚರ್ಯ, ರಥವನ್ನು ಓಡಿಸೋದು, ಗಜಪೃಷ್ಟೇಶು ಆನೆಯನ್ನು ಏರೋದು. ಆನೆ ಕುದುರೆ ಸವಾರಿ ಸುಲಭವಲ್ಲ. ಅದು ಸರಿಯಾಗಿ ಗೊತ್ತಿಲ್ಲದೆ ಇದ್ದರೆ ಬೆನ್ನು ಹಾಳಾಗುತ್ತದೆ, ಚರ್ಮ ಕಿತ್ತೋಗುತ್ತದೆ, ಆ ಪ್ರಾಣಿಗಳು ತೊಂಡಾಗುತ್ತವೆ ಮತ್ತು ದಂಡವೂ ಆಗುತ್ತವೆ. ಅವೆಲ್ಲ ತಿಳ್ಕೊಂಡಿರಬೇಕು. ವೀಣಾ, ವೇಣು, ಮುರಜ, ತಾಳ ಇತ್ಯಾದಿ ವಾದ್ಯಗಳನ್ನು, ಪಣವ, ನಗಾರಿ ಇತ್ಯಾದಿಗಳನ್ನು ನುಡಿಸುವುದು ಬರಬೇಕು. ಮತ್ತು ಭರತಾದಿಗಳಿಂದ ಪ್ರಣೀತವಾದ ನಾಟ್ಯಶಾಸ್ತ್ರದ ತಿಳುವಳಿಕೆ, ನಾರದಾದಿಗಳು ಹೇಳಿದ ಸಂಗೀತಶಾಸ್ತ್ರ, ಗಾಂಧರ್ವ ವೇದ, ಆನೆಗಳ ಪಳಗಿಸುವಿಕೆ, ಆನೆಗಳಿಗೆ ಯಾವಾಗ ಮದ ಉಂಟಾಗುತ್ತದೆ, ಅವುಗಳ ವರ್ಗೀಕರಣ ಹೇಗೆ, ಕುದುರೆಗಳ ಲಕ್ಷಣ, ಕುದುರೆಗಳ ವರ್ಗೀಕರಣ ಇತ್ಯಾದಿ, ತುರಂಗ ವಯೋಜ್ಞಾನೆ, ಪುರುಷ ಲಕ್ಷಣ, ಮನುಷ್ಯರ ಸ್ತ್ರೀ ಪುರುಷ ಲಕ್ಷಣಗಳು ಎಂಥದ್ದು, ಚಿತ್ರಕರ್ಮ, ಪತ್ರಚ್ಛೇದ್ಯ. ಪತ್ರಚ್ಛೇದ್ಯ ಅಂತಂದರೆ ವಾತ್ಸ್ಯಾಯನನ 64 ಕಲೆಗಳಲ್ಲಿ ಇದು ಕೂಡ ಒಂದು. ಕೆಲವೊಂದು ಕಲೆಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾನೆ. ಆ ಪತ್ರಚ್ಛೇದ್ಯ ಅನ್ನೋದಕ್ಕೆ ಹಲವು ವಿಧವಾಗಿ ಅರ್ಥ ಮಾಡ್ತಾರೆ. ಒಂದು, ಈ ಪುಸ್ತಕವನ್ನು ಎಷ್ಟು ಯಾವುದೋ ಒಂದು ಸೂಜಿ ಹಾಕಿ ಅಲ್ಲಿವರೆಗೂ ಸೂಜಿ ಹೋಗೋವರೆಗೂ ಯಾವ ಭಾಗ ಇದೆ ಅದನ್ನು ಓದಿ ಹೇಳಿದ್ರೆ ಯಾವುದಿದೆ ಅದರೊಳಗಿದೆ, ಎಂಥದ್ದಿದೆ ಅಂತ ತಿಳ್ಕೊಳ್ಬೇಕು ಅಂತ ಗ್ರಂಥ ಸ್ವಾಧೀನ ಅಂತ. ಇನ್ನು ಕೆಲವರು ಆ ರೀತಿಯಾಗಿ ಒಂದು ಎಂಬ್ರಾಯ್ಡ್ರಿ ಕಸೂತಿ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಹಾಳೆಗಳ ಮೇಲೆ ಸೂಚಿಯನ್ನು ಮುಂದೆ ಹಿಂದೆ ಹಾಕಿ ದಾರದ ಮೂಲಕವಾಗಿ ಚಿತ್ತಾರ ಮಾಡುವುದು ಅಂತ ಹೇಳ್ತಾರೆ. ಪುಸ್ತಕ ವ್ಯಾಪಾರ ಅಂದರೆ ಪುಸ್ತಕ ಓದುವುದು, ಕಾವ್ಯವಾಚನ, ಲೇಖ್ಯ ಕರ್ಮಣಿ, ಒಳ್ಳೆ ಚೆನ್ನಾಗಿ ಲೇಖನಗಳನ್ನು ಬರೀತಕ್ಕಂಥದ್ದು, ದ್ಯೂತಾದಿ ಕಲೆಗಳು ಅದು ಬೇಕು. ಶಕುನಿ ಋತಜ್ಞಾನೆ, ಪಕ್ಷಿಗಳ ಧ್ವನಿ ತಿಳ್ಕೊಳ್ಬೇಕು. ಕೆಲವರು ಬರೀ ಶಕುನಕ್ಕೆ ಅಂತ ಅಂದ್ಕೋತಾರೆ. ಶಕುನ ಮಾತ್ರವಲ್ಲ, ಒಂದು ಹುಲಿ ಬರ್ತಾ ಇದೆ ಅಂದರೆ ಪಕ್ಷಿಗಳು ಹೇಗೆ ಚಿತ್ಕಾರ ಮಾಡುತ್ತವೆ, ಮಳೆ ಬರುತ್ತದೆ ಅಂದರೆ ಪಕ್ಷಿಗಳು ಹೇಗೆ ಚಿತ್ಕಾರ ಮಾಡುತ್ತವೆ, ಇವೆಲ್ಲ ಉಂಟು. ಶಕುನಿ ಋತಜ್ಞಾನ ಅಂತ ಇದು ನ್ಯಾಚುರಲ್ ಅಬ್ಸರ್ವೇಷನಿಂದ ಬರತಕ್ಕಂಥದ್ದು. ಒಂದು ಹಿಂಸರ್ ಪ್ರಾಣಿ, ಹುಲಿ, ಕಿರುಬ ಅಂತ ಬರ್ತೀವಿ ಅಂತಂದರೆ ಪಕ್ಷಿಗಳು, ಆಮೇಲೆ ಮಂಗಗಳು ಮತ್ತು ಜಿಂಕೆಗಳೇ ಮೊದಲಾದ ಬೇರೆ ಬೇರೆ ಪ್ರಾಣಿಗಳು ಬೇರೆ ಬೇರೆ ಹಂತದಲ್ಲಿ ತುಮುಲವನ್ನು ಮಾಡುತ್ತವೆ, ಆಕುಲವಾಗಿ ಶಬ್ದಗಳನ್ನು ಮಾಡುತ್ತವೆ. ಅದೆಲ್ಲ ಪಕ್ಷಿ ಪ್ರಾಣಿಗಳ ಪರಿಜ್ಞಾನವನ್ನು ಇಟ್ಟುಕೊಂಡಿರ್ತಕ್ಕಂಥ ಆಧುನಿಕ ವಿಜ್ಞಾನಿಗಳು ಕೂಡ ಹೇಳಿದ್ದಾರೆ. ಈ ಥರದ್ದೆಲ್ಲ ಉಂಟು. ಮತ್ತು ಗ್ರಹಗಣಿತ, ಗ್ರಹಗಳು ಹೇಗೆ ಸಂಚಾರ ಮಾಡುತ್ತವೆ, ಖಗೋಳಶಾಸ್ತ್ರ, ರತ್ನ ಪರೀಕ್ಷೆ, ದಾರುಕರ್ಮ ಅಂದರೆ ಬಡಗಿಯ ಕೆಲಸ, ದಂತ ವ್ಯಾಪಾರ, ಆನೆಯ ದಂತದಲ್ಲಿ ಮಾಡ್ತಕ್ಕಂಥ ಕೆಲಸ, ವಾಸ್ತುವಿದ್ಯೆ. ವಾಸ್ತುವಿದ್ಯೆ ಅಂತಂದರೆ ಮನೆ ಕಟ್ಟೋದು ಈ ಥರದ್ದು ಹೇಗಿರುವ ಇಂಜಿನಿಯರಿಂಗ್ ಕೌಶಲ ಪ್ರಧಾನವಾಗಿ ಹೊರತು ಈ ವಾಸ್ತುವಿನಿಂದ ಈ ಥರ ಪ್ರಯೋಜನ, ಆ ವಾಸ್ತುವಿನಿಂದ ಆ ಥರದ್ದು ಅವೆಲ್ಲ ಟಿ ವಿ ಪ್ರದರ್ಶನದಲ್ಲಿದ್ದವರಿಗೆ ಮಾತ್ರ, ಚಂದ್ರಾಪೀಡನಂಥವ್ರಿಗೆಲ್ಲ. ಆಯುರ್ವೇದ, ಯಂತ್ರಪ್ರಯೋಗ. ಯಂತ್ರಪ್ರಯೋಗ ಅಂದರೆ ಬೇರೆ ಬೇರೆಯ ಸಿಂಪಲ್ ಕಾಂಟ್ರವೆನ್ಸಸ್ ಅಂತೀವಲ್ಲ, ಅವುಗಳನ್ನು ಹೇಗೆ ರಚನೆ ಮಾಡೋದು. ಮತ್ತು ವಿಷಾಪಹರಣ, ವಿಷ ಇಳಿಸುವುದು. ಎಷ್ಟೋ ಬಾರಿ ಯುದ್ಧಗಳಲ್ಲಿ ವಿಷದ ಬಾಣಗಳನ್ನು ಪ್ರಯೋಗ ಮಾಡ್ತಾರೆ. ಹಾವು ಚೇಳಿನ ವಿಷ ಏರುತ್ತದೆ, ಆಗ ಇಳಿಸುವುದು ಹೇಗೆ ಇತ್ಯಾದಿಯಾಗಿ. ಸುರಂಗೋಪಭೇದೆ,
ಸುರಂಗವನ್ನು ಮಾಡುವುದು ಹೇಗೆ, ಸುರಂಗವನ್ನು ಕಂಡುಕೊಳ್ಳೋದು ಹೇಗೆ, ಈ ಥರದ್ದು. ಮತ್ತು ತರಣೆ, ಲಂಘನೆ, ನದಿಯಲ್ಲಿ ಈಜಿ ದಾಟುವುದು, ಹಾರಿ ದಾಟುವುದು, ನೆಗೆಯುವುದು, ಇಂದ್ರಜಾಲ, ಕಥೆ ಹೇಳುವುದು, ನಾಟಕ ಆಡುವುದು, ನೆರೇಷನ್, ಆಖ್ಯಾಯಿಕೆ, ಕಾವ್ಯ ಮತ್ತು ಮಹಾಭಾರತ, ರಾಮಾಯಣ, ಇತಿಹಾಸ, ಪುರಾಣಾದಿಗಳು, ಬೇರೆ ಬೇರೆ ಲಿಪಿಗಳು. ಯಾಕೆಂದರೆ ಯಾರ್ದೋ ಪತ್ರ ಯಾವುದೋ ಲಿಪಿಯಲ್ಲಿ ಬಂದಿದೆ, ಗೂಢ ಲಿಪಿ ಬಂದಿದೆ, ಅವುಗಳನ್ನೆಲ್ಲ ಒಡೆಯುವ ಕಲೆ ಗೊತ್ತಿರಬೇಕು ಮಹಾರಾಜರಿಗೆ. ಬೇರೆ ಬೇರೆ ದೇಶ ಭಾಷೆಗಳು ಗೊತ್ತಿರಬೇಕು. ಮತ್ತು ಬೇರೆ ಬೇರೆ ಹಸ್ತ ಸಂಜ್ಞೆಗಳಿಂದ ಏನೇನು ಸಂಕೇತಗಳನ್ನು ಮಾಡಬಹುದು, ಜೆಸ್ಚರ್ ಲ್ಯಾಂಗ್ವೇಜಸ್ ಅಂತಿವೆಲ್ಲ, ಬಗೆ ಬಗೆಯ ಕಲಾ ಕೌಶಲ ಶಿಲ್ಪಗಳು, ಛಂದಸ್ಸು. ಅಂದರೆ ಇದು ವೇದಾಂತಲೂ ಆಗುತ್ತದೆ, ಛಂದಸ್ಸು ಅನ್ನುವ ಶಾಸ್ತ್ರವೇ ಇದೆ. ಹೀಗೆ ಎಲ್ಲದರೊಳಗೂ ಕೂಡ ಅವನು ಪ್ರಾವೀಣ್ಯವನ್ನು ಪಡೆದ ಅನ್ನುವುದನ್ನು ಕವಿ ತುಂಬ ಸೂಕ್ಷ್ಮವಾಗಿ ಆದರೆ ಸಾರವತ್ತಾಗಿ ಹೇಳ್ತಾನೆ. ಆಮೇಲೆ ಚಂದ್ರಾಪೀಡ ತಂದೆಯ ಹತ್ತಿರಕ್ಕೆ ಬರ್ತಾನೆ. ಬರುವಾಗ ಇಷ್ಟು ವಿದ್ಯೆಯನ್ನೆಲ್ಲ ಮುಗಿಸಿದ್ದಾನೆ ಅಂತ ಅವನಿಗೆ ಒಂದು ಕುದುರೆಯನ್ನು ಪ್ರೆಸೆಂಟ್ ಮಾಡ್ತಾನೆ, ಇಂದ್ರಾಯುಧ ಅಂತ. ಇಂದ್ರಾಯುಧ ಅಂತಂದರೆ ವಜ್ರಾಯುಧ ಅಂತಲೂ ಒಂದು ಅರ್ಥ ಉಂಟು. ಇಂದ್ರಾಯುಧ ಅನ್ನೋದಕ್ಕೆ ಕಾಮನ ಬಿಲ್ಲು ಅಂತಲೂ ಅರ್ಥ ಉಂಟು. ಅದರ ಬಣ್ಣ ಕಾಮನ ಬಿಲ್ಲಿನಂತಿತ್ತು, ಅದರ ಬಲ ವಜ್ರಾಯುಧದಂತೆ ಇತ್ತು. ಆ ಕುದುರೆ ತುಂಬ ಅದ್ಭುತವಾದ ಕುದುರೆ. ಅದರ ವರ್ಣನೆ ವಿಸ್ತಾರವಾಗಿ ಉಂಟು. ದೊಡ್ಡ ವಾಕ್ಯ. ಅದರ ಒಂದೆರಡು ತುಣುಕನ್ನು ನೋಡುವುದಿದ್ದರೆ ನೋಡಿ ಹೇಗೆ ಹೇಳ್ತಾನೆ ಅಂತಂದರೆ, ಜವ ಪ್ರತಿಪಕ್ಷಮಿವ ಗರುತ್ಮತಃ. ಗರುಡನಿಗೆ ವೇಗದಲ್ಲಿ ಪ್ರತಿಸ್ಪರ್ಧಿಯಂತೆ, ತ್ರೈಲೋಕ್ಯ ಸಂಚರಣ ಸಹಾಯಮಿವ ಮಾರುತಸ್ಯ. ಮೂರು ಲೋಕ ಸುತ್ತಾಡೋದೊಳಗೆ ವಾಯುವಿಗೆ ಸಹಕಾರಿ ಎಂಬಂತೆ, ವಾಯುವಿಗೆ ಜೊತೆಗಾರನೆಂಬಂತೆ, ಅಂಶಾವತಾರಮಿವ ಉಚ್ಚೈಶ್ರವಸ, ಉಚ್ಚೈಶ್ರವಸ್ಸಿನ ಅಂಶಾವತಾರವೆಂಬಂತೆ, ವೇಗ ಸಬ್ರಹ್ಮಚಾರಣಮಿವ ಮನಸ್ಸಃ. ಮನಸ್ಸಿಗೆ ವೇಗದಲ್ಲಿ ಕ್ಲಾಸ್ಮೇಟ್ ಇದ್ದಂತೆ. ಸಬ್ರಹ್ಮಚಾರಿ ಅಂದರೆ ಜೊತೆಗಾರ. ಮನಸ್ಸು ಮತ್ತು ಈ ಕುದುರೆ ಎರಡು ಒಟ್ಟಾಗಿ ಕಂಬೈನ್ ಸ್ಟಡಿ ಮಾಡಿವೆ ವೇಗಕ್ಕಾಗಿ ಅಂತ. ಇಂತಹ ಸುಂದರವಾದ ಕಲ್ಪನೆ. ಹರಿಚರಣಮಿವ ಸಕಲ ವಸುಂಧರೋಲ್ಲಂಘನ ಕ್ಷಮಂ. ಮಹಾವಿಷ್ಣುವಿನ ಪಾದದ ಹಾಗೆ ಮೂರು ಲೋಕವನ್ನೂ ದಾಟಬಲ್ಲಂಥ ಶಕ್ತಿ. ತ್ರಿವಿಕ್ರಮನಾಗಿ ಮಹಾವಿಷ್ಣು ಅಳದದ್ದಿದೆಯಲ್ಲ, ಅದನ್ನು ಕವಿ ಹೇಳ್ತಾನೆ. ವರುಣ ಹಂಸಮಿವ ಮಾನಸ ಪ್ರಚಾರಂ. ವರುಣನ ಹಂಸದ ಹಾಗೆ ಮಾನಸ ವಿಹಾರ ಮಾಡುವಂಥದ್ದು. ಮಾನಸದಲ್ಲಿ, ಮಾನಸ ಸರೋವರದಲ್ಲಿ, ಮನಸ್ಸಿನಲ್ಲಿ. ಮಧುಮಾಸ ದಿವಸಮಿವ ವಿಕಸಿತ ಅಶೋಕ ಪಾಟಲಂ. ವಸಂತದ ಹಗಲಿನ ಹಾಗೆ ಅಶೋಕ ಪಾಟಲ, ಅಶೋಕ, ಪಗಡೆ, ಪಾಟಲ ಇತ್ಯಾದಿ ಹೂಗಳಿಂದ ಕೂಡಿದ್ದು. ಇನ್ನೊಂದು ಕೆಂಪು ಬಣ್ಣವನ್ನು ಹೊಂದಿರತಕ್ಕಂಥದ್ದು. ವ್ರತಿನಮಿವ ಭಸ್ಮಸಿತ ಪುಂಡ್ರಕಾಂಕಿತ ಮುಖಂ. ಆ ಮುಖ ಬೆಳ್ಳಗೆ ಪಟ್ಟೆಯಿಂದ ಕೂಡಿತ್ತು, ನೋಡಿದರೆ ಯಾವುದೋ ವ್ರತ ಮಾಡುವಂತೆ ಕಾಣಿತ್ತು. ಕಮಲವನಮಿವ ಮಧುಪಂಕ ಪಿಂಗ ಕೇಸರಂ. ಕಮಲದಲ್ಲಿ ಹೇಗೆ ಜೇನಿಂದ ಮೆತ್ತಿಕೊಂಡ ಪರಾಗಗಳು, ಕೇಸರಗಳು ಇರುತ್ತವೋ ಹಾಗೆ ಇದರ ಕೇಸರ ಅಂದರೆ ಜೂಲು ಕೊರಳಿನ ಮೇಲಿರುತ್ತಲ್ಲ, ಅದು ಜೇನಿನ ಬಣ್ಣದಲ್ಲಿತ್ತು ಅಂತ. ಜೇನಲ್ಲಿ ಅದ್ದಿ ತೆಗೆದಂತೆ ಇತ್ತು. ಮಧುಪಂಕ ಪಿಂಗ ಕೇಸರಂ ಅಂತ. ಗ್ರೀಷ್ಮ ದಿವಸಮಿವ ಮಹಾಯಾಮಂ ಉಗ್ರ ತೇಜಸ್ಸಂಚ. ಗ್ರೀಷ್ಮದ ಹಗಲಿನ ಹಾಗೆ ಹೊಳೆಯುತ್ತಾ ಇತ್ತು, ಉಗ್ರವಾದ ತೇಜಸ್ಸಿತ್ತು. ಭುಜಂಗಮಿವ ಸದಾಗತ್ಯ ಅಭಿಮುಖಂ. ಹಾವಿನ ಹಾಗೆ ಗಾಳಿ ಕೊಡುವುದಕ್ಕೆ ಸಿದ್ಧವಾಗಿತ್ತು ಅಂತ. ಹಾವು ಗಾಳಿನೂ ಕುಡ್ಕೊಂಡು ಬದುಕುತ್ತೆ ಅಂತ ಒಂದು ಕವಿಕಲ್ಪನೆ. ಒಮ್ಮೆ ಅದು ಇಲಿಯನ್ನೋ ಮೊಲವನ್ನು ನುಂಗಿದ್ರೆ ಹಲವು ದಿವಸ ಅದಕ್ಕೇನು ಬೇಕಾಗೋಲ್ಲ. ಅದರಿಂದ ನಾವು ಹಾವು ಗಾಳಿ ಕುಡಿಯುತ್ತೀವಿ ಅಂತ ಮಾಡಿಕೊಂಡಿದ್ದು ಕವಿಗಳ ಕಲ್ಪನೆ. ಇನ್ನೊಂದು ಸದಾಗತ್ಯ ಅಭಿಮುಖಂ. ಸದಾಗತಿ ಅಂತ ವಾಯುವಿಗೆ ಹೆಸರು. ಮತ್ತೊಂದು ಇದು ಸದಾ ಗತಿಶೀಲ, ಸಂಚಾರ ಮಾಡ್ತಾ ಇತ್ತು. ಉದತಿ ಪುಲಿನಮಿವ ಶಂಖ ಮಾಲಿಕಾ ಆಭರಣಂ. ಸಮುದ್ರದ ತೀರದ ಹಾಗೆ ಶಂಖದ ಅಲಂಕಾರ ಇತ್ತು. ಇದರ ಕೊರಳಿಗೆಲ್ಲ ಶಂಖದ ಮಾಲಿಕೆ ಹಾಕಿದ್ರು. ಭೀತಮಿವ ಸ್ತಬ್ಧಕರ್ಣಂ. ಇದು ಭಯಪಟ್ಟು ಅಲರ್ಟ್ ಆಗಿದೆಯಾ ಅನ್ನುವಂತೆ ನೆಟ್ಟಗಿತ್ತು ಕಿವಿಗಳು ಅಂತ. ಕುದುರೆ ಕಿವಿ ಸದಾ ನೆಟ್ಟಗಿರುತ್ತೆ. ನಾಯಿಗಳು ಎಲ್ಲ ಕಿವಿ ನೆಟ್ಟಗೆ ಮಾಡಿಕೊಂಡ್ರೆ ಅವು ಅಟಕಾಯಿಸೋಕ್ಕೆ ಬರ್ತಾ ಇದ್ವು ಅಂತ ಅಲರ್ಟ್ನೆಸ್ಸು, ಆ ಭಯದಿಂದ ಅಲರ್ಟ್ನೆಸ್ ಬರ್ತದೆ. ಹಾಗೆ ಇತ್ತು ಇದು ಅಂತ. ವಿದ್ಯಾಧರ ರಾಜ್ಯಮಿವ ಚಕ್ರವರ್ತಿ ನರವಾಹನೋಚಿತಂ. ನರವಾಹನ ದತ್ತ ಅಂತ ಅವನು ಉದಯನ ಮಹಾರಾಜನ ಮಗ. ವಾಸವದತ್ತೆ ಮತ್ತು ಉದಯನರ ಮಗ. ಅವನು ವಿದ್ಯಾಧರ ಚಕ್ರವರ್ತಿಯಾದ ಅಂತ ಬೃಹತ್ ಕಥೆಯ ಮಾತು. ಇದು ಚಕ್ರವರ್ತಿ ನರವಾಹನ ಉಚಿತವಾಗಿತ್ತು. ಚಕ್ರವರ್ತಿಯಾದ ನರ ಮನುಷ್ಯನಿಗೆ ವಾಹನವಾಗುವುದಕ್ಕೆ ಉಚಿತವಾಗಿತ್ತು. ಇದು ಸಾಮಾನ್ಯರಿಗೆಲ್ಲ ಚಕ್ರವರ್ತಿಗೆ ವಾಹನವಾಗುವಂತೆ ಇತ್ತು ಅಂತ ಶ್ಲೇಷ. ಸೂರ್ಯೋದಯಮಿವ ಸಕಲ ಭುವನ ಅರ್ಘಾರ್ಹಂ. ಮೂರು ಲೋಕಕ್ಕೆ ಸೂರ್ಯೋದಯದ ಹಾಗೆ ಬೆಲೆ ಬಾಳುವುದಾಗಿತ್ತು ಅಂತ. ಸೂರ್ಯೋದಯಕ್ಕಿಂತ ಬೆಲೆ ಬಾಳುವುದು ಯಾವುದು? ಕತ್ತಲಿದ್ದರೆ ಎಷ್ಟು ಭಯ. ಸೂರ್ಯನಿಂದಾಗಿ ನಾವು ಬದುಕಿದ್ದೀವಿ, ಆ ಥರ ಇತ್ತು. ಅಶ್ವಾತಿಶಯಂ ಇಂದ್ರಾಯುಧಂ ಅದ್ರಾಕ್ಷೀತ್.
ಅಂತ ಅಶ್ವವನ್ನು ನೋಡ್ತಾನೆ. ನೋಡಿ ಅದಕ್ಕೆ ನಮಸ್ಕಾರ ಮಾಡಿ ಮನಸಾಚ ತಮ್ಮ ತುರಂಗಮಂ ಉಪಸೃತ್ಯ ಆ ಹತ್ತಿರಕ್ಕೆ ಬಂದು ಮಹಾತ್ಮನ್ ಅರ್ವನ್, ಅರ್ವ ಅಂದರೆ ಕುದುರೆ, ಅರ್ವನ್ ನಕಾರಾಂತ ಪುಲ್ಲಿಂಗ ಶಬ್ದ ವಾಜಿರ್ ವಾಹಾರ್ವ ಗಂಧರ್ವ ಹೈ ಸೈಂಧವ ಸಪ್ತಯ ಅಮರಕೋಶ ಯೋಸಿ ಸೋಸಿ ನಮೋಸ್ತುತೆ, ನೀನು ಯಾರೇ ಆಗಿದ್ದರೂ ನಿನಗೆ ನಮಸ್ಕಾರ ಅಂತಾನೆ. ನಾವು ಸಾಮಾನ್ಯ ನಮ್ಮ ಭಾರತೀಯ ಪರಂಪರೆಯಲ್ಲಿ ಕಾಲಿಗೆ ಕಟ್ಕೊಳ್ಳೋಕ್ಕೂ ಮುನ್ನ ಗೆಜ್ಜೆಯನ್ನು ಕಣ್ಣು ಗೊತ್ಕೋತೀವಿ, ರಂಗಸ್ಥಳವನ್ನು ಮೆಟ್ಟುವ ಮುನ್ನ ಆ ರಂಗಸ್ಥಳವನ್ನು ಕಣ್ಣು ಗೊತ್ಕೋತೀವಿ. ಆನೆಯನ್ನು ಕುದುರೆಯನ್ನು ಕಾರನ್ನಾದರೂ ಕೂಡ ಹತ್ತಕ್ಕೆ ಮುನ್ನ ಕಣ್ಣು ಗೊತ್ಕೊಳ್ಳೋದುಂಟು. ಅದು ನಮ್ಮ ವಾಹನವೇ ಆಗಿರ್ಬೋದು, ಅದನ್ನು ನಾವು ಕಿಕ್ ಮಾಡ್ಬೋದು, ಒದ್ದು ತುಳಿದು ಹತ್ತಬಹುದು, ಆದರೂ ಅದು ಪೂಜನೀಯವಾದದ್ದು, ನಮಗೆ ಪ್ರಯೋಜ್ಯವಾದದ್ದು ಅಂತ ಈ ಗೌರವ ಭಾವ ಇದೆಯಲ್ಲ. ವಾಹನಾರೂಢ ಮಂತ್ರ ಉಂಟು. ರಾಮ ನೌಕೆಯನ್ನು ಹತ್ತುವಾಗ ನೌಕಾರೂಢ ಮಂತ್ರ ಜಪ ಮಾಡ್ದ ಅಂತ ರಾಮಾಯಣದಲ್ಲಿ ಉಂಟು. ಅಂದರೆ ಆಯಾ ವಸ್ತು ವಿಶೇಷಗಳಿಗೆ ನಾವು ಗೌರವ ಕೊಡಬೇಕು ಅಂತ. ಗಜಾರೋಹಣ ಮಂತ್ರ, ಹಯಾರೋಹಣ ಮಂತ್ರ, ಶಿಬಿಕಾರೋಹಣ ಮಂತ್ರ, ರಥಾರೋಹಣ ಮಂತ್ರ ಎಲ್ಲ ಇದೆ. ನಮ್ಮ ಋಷಿಗಳೇನಾದರೂ ಈ ಕಾಲದಲ್ಲಿದ್ದಿದ್ದರೆ ಕಾರ್ ವಾಹನಕ್ಕೆ ಹತ್ತುವ ಮಂತ್ರ, ಸ್ಕೂಟರ್ಗೆ ಇದಕ್ಕೆ ಕೂಡ ಮಾಡಿರ್ತಾಯಿದ್ರು. ಯಾಕೆ ಅಂದರೆ ತಮಾಷೆ ಅಲ್ಲ, ಕೃತಜ್ಞತೆ ಅವರಿಗೆ ಅಷ್ಟು. ನಮಗಿದು ಪ್ರಯೋಜನಕಾರಿ, ಅದನ್ನು ನಾವು ಗೌರವಿಸೋಣ ಅನ್ನುವ ಭಾವ. ಯಾಕೆ ನೋಡಿ, ನಾವು ಈಗಲೂ ನಮ್ಮ ಕಾರು ಸ್ಕೂಟ್ರ್ಗಳ ಮೇಲೆ ಬೇರೆ ಬೇರೆ ಹೆಸರುಗಳು ಬರ್ಸ್ಕೋತೀವಿ, ಸ್ಟಿಕ್ಕರ್ಗಳು ಅಂಟಿಸ್ಕೊಳ್ತೀವಿ. ಇದು ನಾವು ಅದರ ಮೇಲೆ ತೋರಿಸುವ ಪ್ರೀತಿಯ ಲಕ್ಷಣ ಅಲ್ಲವೇ? ಅದು ಜಡವಾಗಿರ್ಬೋದು, ಅದು ನಮಗೆ ಪ್ರಯೋಜನಕಾರಿಯಾಗಿದೆ ಅಂತ. ನಮ್ಮ ಮನೆಗಳಿಗೆಲ್ಲ ಹೆಸರು ಕೆತ್ತಿಸ್ಕೋತೀವಿ, ಏನೆಲ್ಲ ಮಾಡ್ತೀವಿ. ನಮ್ಮ ಪೂರ್ವಜರಷ್ಟು ಯಾರೂ ರಸಿಕರಿಲ್ಲ ಸರ್. ಎಷ್ಟು ಜನ ನಮ್ಮ ವೀಣೆ ವೈಲಿನ್ಗಳ ಹೆಸರಿಟ್ಟಿದ್ದೀವಿ ಹೇಳಿ. ಅದೇ ಉದಯನ ತನ್ನ ವೀಣೆಗೆ ಘೋಷವತಿ ಅಂತ ಹೆಸರಿಟ್ಟಿದ್ದ, ನಾರದ ತನ್ನ ವೀಣೆಗೆ ಮಹತಿ ಅಂತ ಹೆಸರಿಟ್ಕೊಂಡಿದ್ದ, ಅವನ ಪ್ರತಿಸ್ಪರ್ಧಿ ತುಂಬೂರು ಹಯಗ್ರೀವ ಅಂತ ಹೆಸರಿಟ್ಟುಕೊಂಡಿದ್ದ. ನಮ್ಮಲ್ಲಿ ತುಂಬ ಜನಕ್ಕೆ ನಾವು ಬಳಸೋ ಆಯಾ ವಸ್ತುಗಳಿಗೆ ಪರ್ಸನಾಲಿಟಿ ಬೇಕಲ್ವ, ಅನನ್ಯತೆ ಬೇಕು ಅಂದರೆ ಅದಕ್ಕೊಂದು ಹೆಸರು ಬೇಕು. ಒಬ್ಬರು ಇಂಗ್ಲೀಷ್ ಪ್ರೊಫೆಸರ್ ಇದ್ರಂತೆ, ತಮ್ಮ 2 ನಾಯಿಗಳಿಗೆ ಪ್ರೋಸ್ ಪೊಯೆಟ್ರಿ ಅಂತ ಹೆಸರಿಟ್ಟಿದ್ರಂತೆ. ನಮ್ಮ ಎಷ್ಟು ಜನ ಸಂಸ್ಕೃತ ವಿದ್ವಾಂಸರು ಶಾರ್ದೂಲ ವಿಕ್ರೀಡಿತ ಅಂತ ನಾಯಿಗೆ ಹೆಸರಿಟ್ಟಿದ್ದಾರೆ, ಮತ್ತೆ ವಿಕ್ರೀಡಿತ ಅಂತ ಬೆಕ್ಕಿಗೆ ಹೆಸರಿಟ್ಟಿದ್ದಾರೆ. ಇಲ್ಲ ಅಂದರೆ ಆ ಪ್ರೀತಿ ಬರುವುದು ಈ ಸ್ಥಾವರ ಜಂಗಮಾತ್ಮಕವಾದ ಜಡ ಜೀವ ಭೇದ ಅತೀತವಾದ ಒಂದು ವಿಶಿಷ್ಟತೆಯಲ್ಲಿದೆ. ಅದನ್ನು ನಾವು ಈ ಇಂದ್ರಾಯುಧಕ್ಕೆ ಬಾಣಭಟ್ಟನ ನಾಯಕ ಚಂದ್ರಪೀಡ ನಮಸ್ಕಾರ ಮಾಡೋದ್ರೊಳಗಿದೆ. ಆ ಕುದುರೆಯನ್ನು ಅವನು ಗ್ರಹಿಸ್ತಾನೆ ಅಂತ. ಅಂದರೆ ತಂದೆ ವಿದ್ಯಾಭ್ಯಾಸ ಮುಗಿಸಿ ಗ್ರ್ಯಾಜುಯೇಟ್ ಆದವನಿಗೆ ಕೊಟ್ಟ ಬಹುಮಾನ ಒಳ್ಳೆ ವೆಹಿಕಲ್ಲು, 2 ವೀಲರು ಕುದುರೆ, 4 ವೀಲರು ಆನೆ. ಈ ಕಾಲದಲ್ಲಿ ಜ್ಯೋತಿಷ್ಕರೆಲ್ಲ ಗಜಾರೋಹಣ ಯೋಗ ಇದೆ ಅಂದರೆ 4 ವೀಲರ್ ಬರುತ್ತೆ ಅಂತ ಇಂಟರ್ಪ್ರಿಟ್ ಮಾಡ್ತಾರೆ. 2 ವೀಲರ್ ಅಂತ ಅಂತಾರೆ ಅಶ್ವಾರೋಹಣ ಇದ್ದರೆ. ಯಾಕೆಂದರೆ ಪಾಪ ವರಾಹಮಿಹಿರನೋ ಜೈಮಿನಿನೋ ಪರಾಶರರಲ್ಲೋ ಬರೆದಂಥ ಗ್ರಂಥಗಳಲ್ಲಿ ಈ ವಾಹನಗಳ ಉಲ್ಲೇಖ ಇಲ್ಲವಲ್ಲ. ಇಲ್ಲಿ ಕಾಣಬೇಕಾದದ್ದು ವಿದ್ಯಾಂತದಲ್ಲಿ ರಾಜಕುಮಾರನಿಗೂ ಒಂದು ವಾಹನ ತಂದೆ ಕೊಟ್ಟಿದ್ದು ವಿದ್ಯೆಗೆ ಮೊದಲೇ ಅಲ್ಲ ಅಂತ. ಈ ಸೂಕ್ಷ್ಮಗಳನ್ನೆಲ್ಲ ಗಮನಿಸಬೇಕು. ನಾಳೆ ದಿವಸ ಬಾಣಭಟ್ಟನ ಈ ಮಹಾಕೃತಿಯ ಮಹೋನ್ನತವಾದ ಒಂದು ಭಾಗ, ಅದು ಶುಕನಾಸೋಪದೇಶ, ರಾಜನೀತಿ ಸರ್ವಸ್ವ. ಅದು ಶಾಶ್ವತವಾದ ಮೌಲ್ಯ. ಪ್ರಪಂಚದಲ್ಲಿ ಅದಕ್ಕೆ ಸಮಾನವಾದ ಉಪದೇಶ ಕಾವ್ಯ ಇನ್ನೊಂದಿಲ್ಲ. ಅದನ್ನು ನೋಡೋಣ. ನಮಸ್ಕಾರ.